ಪ್ರೇಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಾಗರಾಜ್ ಅರೆಹೊಳೆ. ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಸಂದರ್ಶನಕ್ಕೆ ಇವತ್ತು ನಮ್ಮ ಜೊತೆಗೆ ಮಾತಾಗಲಿಕ್ಕೆ ಕರ್ನಾಟಕದ ಹೆಮ್ಮೆಯ ಪುತ್ರ, ಕನ್ನಡಿಗರ ಮನೆ ಮಾತು, ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಪ್ರವೀಣ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕನ್ನಡ ಅಂದರೆ ಪ್ರವೀಣ್ ಕುಮಾರ್ ಶೆಟ್ಟಿಗೆ ಮೊದಲು ನೆನಪಾಗುವಂಥದ್ದು ಏನು ಸರ್? ಕನ್ನಡ ಅಂದರೆ ಕನ್ನಡಿಗರು, ಕರ್ನಾಟಕದ ಭಾಷೆ, ಕನ್ನಡದ ಮಕ್ಕಳ ಉದ್ಯೋಗ, ಬದುಕು, ನೀರಾವರಿ ಯೋಜನೆ, ಇದೆಲ್ಲವೂ ಸೇರಿ ಒಟ್ಟಾರೆ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ. ಕರ್ನಾಟಕ ಅಂದರೆ ನಾವು ಭಾರತದ ವಿರೋಧಿಗಳಲ್ಲ. ನಮ್ಮ ಕನ್ನಡಿಗರ ಕೊಡುಗೆ ಭಾರತ ದೇಶಕ್ಕೂ ಇದೆ. ಭಾರತ ಮಾತೆನ, ಭಾರತ ದೇಶವನ್ನು ಅತ್ಯಂತ ಗೌರವಿಸುವಂಥ ಕನ್ನಡ ಹೋರಾಟಗಾರರು ನಾವು. ಕನ್ನಡ ಅಂದರೆ ಕನ್ನಡಿಗರ ಬದುಕು ನೆನಪಾಗುತ್ತೆ ಅಂತಂದರೆ ಹೇಗಿದೆ ಸರ್ ಕನ್ನಡಿಗರ ಬದುಕು? ಈ ಬೆಂಗಳೂರು ಅಂತ ನಗರದಲ್ಲಿ ಕನ್ನಡಿಗರ ಬದುಕು ಎಲ್ಲೋ ಒಂದು ಕಡೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಕನ್ನಡಿಗರು. ಕನ್ನಡಿಗರು ಎಲ್ಲಿದ್ದಾರೆ ಅಂತ ಬೆಂಗಳೂರಲ್ಲಿ ನಾವು ಕೇಳಬೇಕಾಗತ್ತೆ. ಇವತ್ತು ಕನ್ನಡಿಗರ ಬದುಕಿನ ಪ್ರಶ್ನೆಗೆ ಹೋದರೆ, ಈ ನಮ್ಮ ಚಿಕ್ಕಪೇಟೆ ಕ್ಷೇತ್ರ ಇದೆಯಲ್ಲ, ಕೆಂಪೇಗೌಡರು ಅದ್ಭುತವಾದಂಥ ಪೇಟೆಗಳನ್ನು ಒಂದೊಂದು ಜಾತಿಯ ಹೆಸರಲ್ಲಿ ಅವರ ಕಸುಬಿನ ಮೇಲೆ ಒಂದೊಂದು ಪೇಟೆಗಳನ್ನ ತೆರೆದಿದ್ರು. ಬೆಂಗಳೂರು ಇಷ್ಟೇ ಭಾಗಕ್ಕೆ ವಿಸ್ತರಣೆ ಆಗಬೇಕಂತ 4 ಕೋಟೆಗಳನ್ನು, ಗಡಿ ಪ್ರದೇಶಗಳನ್ನ, ಗಡಿ ಕಾವಲು ಕೋಟೆಗಳನ್ನು ಕಟ್ಟಿದರು. ಇವತ್ತು ಬೆಂಗಳೂರು ನಗರ ಅದನ್ನು ಮೀರಿ ಹೋಗ್ತಾ ಇದೆ. ಎಲ್ಲಿದ್ದಾರೆ ಈಗ ಚಿಕ್ಕಪೇಟೆಯಲ್ಲಿ ಕನ್ನಡಿಗರು ಎಲ್ಲಿದ್ದಾರೆ ನಾವು ಹುಡುಕಬೇಕಾಗಿದೆ. ಚಿಕ್ಕಪೇಟೆಯಲ್ಲಿ ಆವತ್ತಿನ ಗುಜರಾತಿಗಳು ಅಥವಾ ಮಾರವಾಡಿಗಳು ಅವತ್ತು ಬದುಕಿಗಾಗಿ ಬಂದಂಥವ್ರು, ಬಂದು ನಮ್ಮ ಕನ್ನಡಿಗರ ಮನೆಗಳನ್ನು ಬಾಡಿಗೆಗಾಗಿ ಪಡೆದಂಥವ್ರು, ಬಾಡಿಗೆಗಳನ್ನು ಇವ್ರದ್ದು ಒಕ್ಕಲೆಬ್ಸೋಕ್ಕಾಗ್ದೇನೆ ಆ ಮನೆಗಳನ್ನು 6-3 ಕಾಸಿಗೆ ತಗೊಂಡು ಕನ್ನಡಿಗರನ್ನ 50 ಕಿಲೋಮೀಟ್ರ್ ಆಚೆ ಕಳಿಸಿರುವಂಥ ಕೆಲಸವನ್ನು ವ್ಯವಸ್ಥಿತವಾಗಿ ಮಾರವಾಡಿಗಳು ಮತ್ತು ಗುಜರಾತಿಗಳು ಮಾಡಿದ್ರು ಅಂತ ತಪ್ಪಾಗಲ್ಲ. ಈಗ ಈ ಕನ್ನಡಿಗರ ಮಧ್ಯದಲ್ಲಿ ಬಂದವರು, ಈಗ ಅಂದರೆ ವಲಸೆ ಬಂದರು ಅಂತಲೇ ಹೇಳೋಣ, ಇಲ್ಲಿ ಬಂದು ನೆಲೆಗೊಂಡವರು, ಅವರನ್ನು ಸರಿಪಡಿಸ್ಲಿಕ್ಕೆ ಕನ್ನಡದ ಹೋರಾಟಗಾರರಲ್ಲೇ ಒಂದು ದ್ವಂದ್ವ ನಿಲುವಿದೆಯಾ ಅಂತ? ಅವರೇ ಒಂದು ಸರಿಯಾದ ನಿಲುವಿಗೆ ಬರಲ್ಲ, ನಮ್ಮಲ್ಲೇ ತಾಕಲಾಟಗಳು ಇಲ್ಲ. ಈಗ ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂದರೆ ತಪ್ಪಾಗತ್ತೆ. ಈಗ ಮನೆಯಲ್ಲೇ ಒಂದು ಕುಟುಂಬ ಅಂತಿದ್ದಾವಾಗ ಅಣ್ಣ ತಮ್ಮ, ಅಕ್ಕ ತಂಗಿ, ತಂದೆ ಮಗಳು, ಗಂಡ ಹೆಂಡತಿ, ಇವ್ರ ನಡುವೆ ಭಿನ್ನಾಭಿಪ್ರಾಯ ಇರುವಾಗ ಈ ಅನೇಕ ಸಂಘಟನೆಗಳಲ್ಲೂ ಅನೇಕ ಭಿನ್ನಾಭಿಪ್ರಾಯಗಳು ಇರೋದು ಸಹಜ. ಆದರೂ ಸಹ ಕರ್ನಾಟಕ ಈ ವಿಷಯ ಬಂದಾವಾಗ ಎಲ್ಲ ಕನ್ನಡ ಹೋರಾಟಗಾರರು ಒಂದೇ ಧ್ವನಿಯನ್ನು ಎತ್ತುವಂಥದ್ದು ನಾವು ಸಹಸ್ರಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದೀವಿ. ಇವತ್ತಿನ ಸಂದರ್ಭದಲ್ಲಿ ಆ ದ್ವಂದ್ವ ನೀತಿ ನಮ್ಮಲ್ಲಿಲ್ಲ. ರಾಜಕಾರಣಿಗಳಲ್ಲಿ ಆ ದ್ವಂದ್ವ ನೀತಿ ಇದೆ. ರಾಜಕಾರಣಿಗಳು ಕನ್ನಡಿಗರು ಇರ್ತಾರೆ, ಅವರ ಓಟ್ ಪಡೀಲಿಕ್ಕೆ, ಬೇರೆ ಬೇರೆ ಜಾತಿಯನ್ನು ಓಲೈಸ್ಕೊಳ್ಳಿಕ್ಕೆ ಅಥವಾ ಅವರಿಂದ ಫಂಡ್ಗಳನ್ನು ತಗೊಳ್ಳಿಕ್ಕೆ, ಅವರಿಂದ ವ್ಯವಹಾರ ಮಾಡಲಿಕ್ಕೆ ಬೇರೆ ಬೇರೆ ಜಾತಿ, ಬೇರೆ ಬೇರೆ ರಾಜ್ಯದವ್ರನ್ನ, ಬೇರೆಯವ್ರನ್ನ ಹೋಲಿಸ್ಕೊತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅದರಿಂದ ಕನ್ನಡ ಬೆಳವಣಿಗೆಗೆ ಬೆಂಗಳೂರು ನಗರದಲ್ಲಿ ಕನ್ನಡಕ್ಕೆ ಕಂಟಕ ಆಗ್ತಾ ಇದೆ ಅಂತ ತಪ್ಪಾಗಲ್ಲ. ಇವತ್ತು ಪೀಣ್ಯ ಕಡೆ ಹೋದರೆ ಅಲ್ಲಿ ಮಲಯಾಳಿಲಿ ಹಾಕುವಂಥದ್ದು, ಅಥವಾ ಎಲ್ಲಿ ಮುಸಲ್ಮಾನರು ಜಾಸ್ತಿ ಇದ್ದಾರೆ ಅಲ್ಲಿ ಉರ್ದುವಲ್ಲಿ ಹಾಕುವಂಥದ್ದು, ಎಲ್ಲಿ ತಮಿಳಿಯನ್ಸ್ ಜಾಸ್ತಿ ಇದ್ದಾರೆ ಅಲ್ಲಿ ತಮಿಳಲ್ಲಿ ಹಾಕುವಂಥದ್ದು, ಈ ರೀತಿ ರಾಜಕಾರಣಿಗಳ ನಿಲುವಲ್ಲಿ ದ್ವಂದ್ವ ಇದೆ. ಬಿಟ್ಟರೆ ಕನ್ನಡ ಹೋರಾಟಗಾರರ ನಿಲುವಲ್ಲಿ ಯಾವುದೇ ದ್ವಂದ್ವ ಇಲ್ಲ. ಹಾಗಾದರೆ ಕನ್ನಡದ ಅಭಿವೃದ್ಧಿಗಾಗಲಿ ಏಳಿಗೆಗಾಗಲಿ ರಾಜಕೀಯದ ಅನಿವಾರ್ಯತೆ ಇದೆ ಅಂತಂದರೆ ಕನ್ನಡ ಹೋರಾಟಗಾರರು ರಾಜಕೀಯಕ್ಕೆ ಯಾಕೆ ಧುಮುಕಲ್ಲ? ಧುಮುಕಿದ್ರು ಯಾಕೆ ಸಕ್ಸಸ್ ಆಗಿಲ್ಲ? ರಾಜಕೀಯ ಮಾಡಬೇಕಾದ್ರೆ ಇವತ್ತಿನ ರಾಜಕಾರಣ ಪ್ರಜ್ಞಾವಂತರು ಒಳ್ಳೆಯವರಿಗೆ ಖಂಡಿತವಲ್ಲ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ದುಷ್ಟ ಇದ್ದರೂ ಸಹ ಅವ್ರನ್ನ ರಾಜಕಾರಣ ಕೈ ಬೀಸಿ ಕರೀತೇವೆ, ಬಾಪ ನನ್ನ ಹತ್ರ ಅಂತ ಬೇಗ ಕೈ ಬೀಸಿ ಕರೆಯುವಂಥದ್ದು ರಾಜಕಾರಣ. ಆದರೆ ಇವತ್ತು ರಾಜಕಾರಣಕ್ಕೆ ಹೋಗ್ಬೇಕಾದ್ರೆ ನಿನ್ನ ಹತ್ರ ಯಾವ ವ್ಯಕ್ತಿತ್ವ ಇದೆ, ಏನಿದೆ, ತಲೆಯಲ್ಲಿ ಏನಿದೆ, ಏನು ಡೆವಲಪ್ಮೆಂಟ್ ಮಾಡ್ತೀಯಾ, ಏನು ನೀಲಿ ನಕ್ಷೆಯನ್ನು ನೀವು ರೆಡಿ ಮಾಡಿದ್ದೀಯಾ, ಅದನ್ನು ಯಾರೂ ಕೇಳಲ್ಲ. ಚುನಾವಣೆ ಬಂದಾಗ ಎಷ್ಟು ಹಣ ಕೊಡ್ತೀಯಾ, ಎಷ್ಟು ಹೆಂಡ ಕೊಡ್ತೀಯಾ, ಸೀರೆ ಏನು ಕೊಡ್ತೀಯಾ, ಮೂಗ್ಬಟ್ಟು ಏನು ಕೊಡ್ತೀಯಾ, ಚಿನ್ನದ ಉಂಗುರ ಏನು ಕೊಡ್ತೀಯಾ, ಕುಕ್ಕರ್ ಏನು ಕೊಡ್ತೀಯಾ, ಇದು ಇವತ್ತು ಚುನಾವಣೆಯಲ್ಲಿ ನಡೀತಾ ಇರುವಂಥದ್ದು. ಅದನ್ನು ಮಾಡಬೇಕಾದ್ರೆ ಇವತ್ತು ರಾಜಕಾರಣದಲ್ಲಿ, ವಿಧಾನಸೌಧದಲ್ಲಿ ಕನ್ನಡದ ಬಗ್ಗೆ ಅಭಿಮಾನ ತುಂಬಿಕೊಂಡಿರುವಂಥದ್ದು, ಕರ್ನಾಟಕದ ಬಗ್ಗೆ ಅತ್ಯಂತ ಕಾಳಜಿ ಇಟ್ಕೊಂಡಿರುವಂಥವ್ರು,
ಕನ್ನಡಕ್ಕಾಗಿ ಪೊಲೀಸರು ಲಾಠಿ ಏಟ್ ತಿನ್ನಂಥವ್ನು, ಕನ್ನಡಕ್ಕಾಗಿ ಕೇಸ್ ಅಂದಂಥವ್ರು, ಅಥವಾ ಕನ್ನಡಕ್ಕಾಗಿ ಜೈಲಿಗೆ ಹೋದಂಥವ್ರು ಎಷ್ಟು ಜನ ಶಾಸಕರಿದ್ದಾರೆ ಲೆಕ್ಕ ಹಾಕಿ ನೋಡೋಣ. ಅದಿಲ್ಲ ಇವತ್ತು. ಕನ್ನಡಕ್ಕಾಗಿ ಯಾವುದೇ ಒಂದು ಅಭಿವೃದ್ಧಿ ಮಾಡಲಿಕ್ಕೆ, ಕನ್ನಡವನ್ನು ಹೇಗೆ ಬೆಳೆಸ್ಬೋದು, ಕನ್ನಡಿಗರನ್ನ ಯಾವ ರೀತಿ ಉದ್ಧಾರ ಮಾಡ್ಬೋದು ಅನ್ನುವಂಥದ್ದು ಯಾವುದೇ ಶಾಸಕರಿಗೆ, ಇವತ್ತಿನ ಅತಿ ಹೆಚ್ಚಿನ ಶಾಸಕರಿಗೆ ಆ ಮಾಹಿತಿ ಇಲ್ಲ ಅನಿಸುತ್ತೆ. ಆದ್ದರಿಂದ ಇವತ್ತು ನಾವು ಎಲ್ಲೋ ಕರ್ನಾಟಕದಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಕನ್ನಡಿಗರ ಸಂಖ್ಯೆ ಇಳಿಮುಖ ಆಗಿದೆ. ಕನ್ನಡಿಗರು ಸಹ ಕನ್ನಡ ಮಾತಾಡೋದನ್ನ ಬಿಟ್ಟು ಬೇರೆ ಭಾಷೆಯ ಕಡೆ ಓಲೈಸುವಂಥದ್ದು ನಾವು ನೋಡ್ತಾ ಇದ್ದೀವಿ. ಕನ್ನಡಿಗರ ಅದು ಗುಣ ಅದು. ಏನಾದರೂ ಯಾರು ಬಂದರೆ ನೀರು ಕೇಳಿದರೆ ಮಜ್ಜಿಗೆ ಕೊಡುವಂಥದ್ದು, ಯಾರು ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ಅವ್ರ ಭಾಷೆಯಲ್ಲಿ ನಾವು ಮಾತಾಡ್ಬಿಡೋದು, ಬೇಗ ಅವ್ರ ಭಾಷೆಗೆ ನಾವು ಕನ್ವರ್ಟ್ ಆಗುವಂಥದ್ದು. ಬೆಂಗಳೂರಲ್ಲಿರುವವರಿಗೆ ಎಲ್ಲರಿಗೂ ಅನೇಕ ಭಾಷೆಗಳು ಬರ್ತವೆ. ಆದ್ದರಿಂದ ಇದು ಕನ್ನಡಿಗರೆಲ್ಲ ವಿಶಾಲ ಹೃದಯ ಮನೋಭಾವ ಇವತ್ತು ನಮಗೆಲ್ಲ ಮುಳುವಾಗ್ತಾ ಇದೆ ಅಂತ ತಪ್ಪಾಗಲ್ಲ. ಅದಕ್ಕಾಗಿ ಕನ್ನಡಿಗರಿಗೂ ರೈಲ್ವೆ ಸ್ಟೇಷನ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಕನ್ನಡದಲ್ಲಿ ಗಟ್ಟಿಯಾಗಿ ಮಾತಾಡೋದ್ರ ಮುಖಾಂತರ ನಾವು ಸಹ ಕನ್ನಡಿಗರಿದ್ದೀವಿ ಅನ್ನುವಂಥದ್ದು ನಾವು ತೋರಿಸ್ಕೋಬೇಕಾಗತ್ತೆ. ನಮ್ಮ ಸ್ವಾಭಿಮಾನವನ್ನು ಎತ್ತಿಡಿಯುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಈ ಮಧ್ಯೆ ನಿಷ್ಠಾವಂತ ಹೋರಾಟಗಾರರ ಮಧ್ಯೆ ಕನ್ನಡದ ಮುಖವಾಡ ಹಾಕ್ಕೊಂಡು, ಕನ್ನಡದ ಧ್ವಜ ಹಾಕ್ಕೊಂಡು, ಶಾಲುಗಳು ಹಾಕ್ಕೊಂಡು, ಕನ್ನಡ ಶಾಲು ಹಾಕ್ಕೊಂಡು ಯಾರೋ ಬರ್ತಾ ಇದ್ದಾರೆ ಅಂತಂದ್ರೆ ಭಯ ಪಡೋ ವಾತಾವರಣ ಒಂದೊಂದ್ಸರಿ ಸೃಷ್ಟಿಯಾಗಿದೆ. ಇದ್ರ ಬಗ್ಗೆ ತಾವು ಹೇಳೋದಾದರೆ, ನಿಷ್ಠಾವಂತರ ಮಧ್ಯೆ ಈ ಕನ್ನಡದ ಮುಖವಾಡ ಹಾಕ್ಕೊಂಡು ಹೋರಾಟ ಮಾಡುವಂಥವ್ರ ಸಂಖ್ಯೆ ಹೆಚ್ಚಾಗ್ತಿದೆಯಾ? ಅದು ಇವತ್ತಿಂದ ಅಲ್ಲ, ಯಾವತ್ತಿಂದನೂ ಸಹ ಇದೆ ಅನಿಸುತ್ತೆ. ಕನ್ನಡ ಹೋರಾಟಗಾರರು ಪ್ರಾಮಾಣಿಕರಿಗೆ ಹೋರಾಟ ಮಾಡುವಂಥದ್ದು ತುಂಬ ಕಷ್ಟ ಇದೆ. ಕನ್ನಡದ ಹೆಸರು ಹೇಳಿ ಲೂಟಿ ಮಾಡುವಂಥವ್ರು ಇವತ್ತಿನ ಕಾಲ ಜಾಸ್ತಿ ಇದೆ ಅನಿಸುತ್ತೆ. ಹಾಗೆ ಹೇಳೋಕ್ಕೋದ್ರೆ ಈಗ ಕನ್ನಡ ಹೋರಾಟಗಾರರು ಎಲ್ಲೋ ಹೋಗ್ತಾರೆ, ಯಾವುದೋ ಒಬ್ಬನ ಹತ್ರ ಸ್ವಲ್ಪ ರಾಜ್ಯೋತ್ಸವ ಮಾಡ್ತೀನಿ ಅಂತ ಹಣ ಕೇಳಿದರೆ ಅದನ್ನ ರೋಲ್ ಕಲ್ ಅಂತ ಬೇಗ ಪಟ್ಟಿ ಮಾಡ್ತಾರೆ. ಇವತ್ತಿನ ಪೊಲೀಸ್ ಅಧಿಕಾರಿ ಇರ್ಬೋದು, ರಾಜಕಾರಣಿಗಳು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು. ಅದೇ ರಾಜಕಾರಣಿಗಳು ಎಲ್ಲಾದರೂ ಏನಾದರೂ ಲೂಟ್ ಮಾಡಲಿ, ಯಾರ್ದಾರು ಮನೆ ತಿಂದಾಕ್ಲಿ, ಯಾರ್ದಾರು ಜಮೀನು ನುಂಗಿ ಹಾಕಲಿ, ಅದು ಯಾವುದೇ ಕಾರಣಕ್ಕೂ ಈಚೆ ಬರಲ್ಲ. ವ್ಯವಸ್ಥಿತವಾಗಿ ಮುಚ್ಚಾಕುವಂಥ ಕೆಲಸ ಮತ್ತು ಅದನ್ನು ತನ್ನ ಸಂಘಟನೆಗೆ ಡೊನೇಟ್ ಅನ್ನುವಂಥದ್ದು ನಾವು ಇವತ್ತಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಕಡೆನೂ ಇದ್ದಾರೆ ಭ್ರಷ್ಟರು ಮತ್ತು ಸಜ್ಜನರು, ಎಲ್ಲ ಕಡೆನೂ ಇದ್ದಾರೆ. ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ಹಣ ಬೇಕಾಗಿರೋದ್ರಿಂದ ಹಣ ಯಾರೂ ಸಹ ಮನೆಯಿಂದ ತಂದು ಹಾಕೋಕ್ಕಾಗಲ್ಲ. ಆದರೂ ಸಹ ಒಂದಿಷ್ಟು ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಹೋದ್ರೆ ಸಂಘಟನೆ ಒಳ್ಳೆ ಭವಿಷ್ಯ ಇರುತ್ತೆ. ಆದರೆ ಇವತ್ತಿನ ಕಾಲದಲ್ಲಿ ಹಣನೇ ಮುಖ್ಯ ಆಗಿರೋದ್ರಿಂದ ಪ್ರತಿಯೊಬ್ಬ ಹೋರಾಟಗಾರನಿಗೂ ಕಷ್ಟ ಆಗ್ಬೋದು. ಸಜ್ಜನ ಹೋರಾಟಗಾರರಿಗೆ ಹೋರಾಟ ಮಾಡೋದು ತುಂಬ ಕಷ್ಟ ಆಗುತ್ತೆ. ಪ್ರಚಾರ ಪ್ರಿಯರೇ ಹೆಚ್ಚಾಗಿದ್ದಾರೆ. ಪ್ರಚಾರಕ್ಕೇನು ಇವತ್ತು ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಇವತ್ತು ಎಲ್ಲರೂ ಸಹ ಪ್ರಚಾರಕ್ಕೆ ಇಳಿದಿದ್ದಾರೆ. ಅದು ಸಹ ಜಾಸ್ತಿ ಆಗ್ತಾ ಇದೆ. ಪ್ರಚಾರದ ಮುಖಾಂತರ ಏನೇನು ಲಾಭ ಮಾಡ್ಬೋದು, ಲಾಭ ಗಳಿಸ್ಕೋಬೋದು. ಕನ್ನಡದ ಏಳಿಗೆ ಬೆಳವಣಿಗೆ ಬಗ್ಗೆ ಚಿಂತೆ ಮಾಡಲ್ಲ. ಅವರು ವೈಯಕ್ತಿಕ ಬೆಳವಣಿಗೆ ಪ್ರಚಾರದ ಮುಖಾಂತರ ಎಷ್ಟು ಮಾಡ್ಕೋಬೋದು ಅಷ್ಟು ಮಾಡ್ತಾ ಇದ್ದಾರೆ. ಕನ್ನಡದ ಹೋರಾಟಗಾರರಿಗೆ ದೊಡ್ಡ ಮಟ್ಟದ ಹೋರಾಟ ಮಾಡಲಿಕ್ಕೆ ಅವರಿಗೆ ಆದಾಯ ಸಾಕಾಗಲ್ಲ. ಈ ಆದಾಯದ ನಿರೀಕ್ಷೆ ಅಂದರೆ ನಾವು ಎಲ್ಲರೂ ಅವ್ರಿಗೆ ಸಮಗ್ರವಾಗಿ ಹಣ ಬೇಕಾಗುತ್ತೆ. ಕೆಲವೊಂದು ದೊಡ್ಡ ಹೋರಾಟದ ಕನಸು ನಿಮ್ಮಂಥವ್ರು ಇಟ್ಕೊಂಡಿರ್ತೀರಿ, ಆದರೆ ಆ ಹೋರಾಟ ಮಾಡಲಿಕ್ಕೆ ಒಂದಷ್ಟು ಹಣ ಬೇಕು. ಇದನ್ನು ಎಲ್ಲಿಂದ ನಿರೀಕ್ಷೆ ಮಾಡ್ತೀರಿ? ನಾವು ಸುಮಾರು 27 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವೊಂದು ಸಂಘಟನೆಯನ್ನು ಕಟ್ಕೊಂಡಿದ್ದೀವಿ. ಇಡೀ ಜಿಲ್ಲೆಯಲ್ಲಿದ್ದೀವಿ, ಇಡೀ ರಾಜ್ಯದಲ್ಲಿದ್ದೀವಿ. ನಮ್ಮ ಸಂಘಟನೆಯಲ್ಲಿ ಇಲ್ಲಿ ತನಕ ಒಂದು ರಶೀದಿ ಬುಕ್ಕನ್ನು ನಾವು ಪ್ರಿಂಟ್ ಮಾಡಿಲ್ಲ. ರಶೀದಿ ಅಂಥದ್ದು ನಾವು ಮಾಡೇ ಇಲ್ಲ. ನಮ್ಮಲ್ಲಿ ಒಂದಿಷ್ಟು ಜನ ಪ್ರಜ್ಞಾವಂತರಿದ್ದಾರೆ, ಅಧ್ಯಕ್ಷ ಸದಸ್ಯರು ಎಲ್ಲರೂ ಸ್ವಲ್ಪ ಗಟ್ಟಿಯಾಗಿದ್ದಾರೆ. ಕೈಯಿಂದ ಹಾಕಿ ಎಷ್ಟು ಹೋರಾಟ ಬೇಕು ಅಷ್ಟು ಹೋರಾಟ ಮಾಡಿ, ಇದ್ರೆ ಚಿತ್ರಾನ್ನ ತಿಂತೀವಿ, ಇಲ್ಲ ಮನೆ ಹೋಗ್ತೀವಿ. ಯಾವ ಕಾರ್ಯಕರ್ತರಿಗೆ ಇವತ್ತಿನ ತನಕ ನಾವು ಬಾಡೂಡ ಹಾಕಿ ಬೇರೆ ಬೇರೆ ಥರ ನೋಡಿ ಮಾಡಿದಂಥವ್ರು ಸಂಘಟನೆ ಇಲ್ಲ. ಎಲ್ಲ ಜಿಲ್ಲಾಧ್ಯಕ್ಷರು ಉದ್ಯೋಗದ ಮುಖಾಂತರ ಕನ್ನಡದ ಪ್ರೀತಿಯಿಂದ ಬದುಕನ್ನೇ ಕನ್ನಡ ಹೋರಾಟ ಮಾಡ್ಕೊಂಡಿಲ್ಲ. ಬದುಕಿನ ನಡುವೆ ಕನ್ನಡದ ಹೋರಾಟವನ್ನು ಮಾಡೋದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಸಂಘಟನೆಯನ್ನು ಕಟ್ಟಿದ್ದೀವಿ. ಆದರೆ ಇವತ್ತಿನ ಯುವ ಪೀಳಿಗೆಯಲ್ಲಿ ನೋಡ್ತಾ ಹೋದರೆ ಆವತ್ತಿನ ಹೋರಾಟಕ್ಕೂ ಇವತ್ತಿನ ಹೋರಾಟಕ್ಕೂ ತುಂಬ ಜಗಜಾಂತರ ಇದೆ. ಇವತ್ತು ಬೆಂಗಳೂರು ನಗರದಲ್ಲಿ ಒಬ್ಬ ಮನೆಯಿಂದ ಬಿಟ್ಟು ಬರಬೇಕಾದ್ರೆ, ಕನ್ನಡದ ಹೋರಾಟಕ್ಕೆ ಬರಬೇಕಾದ್ರೆ ಅವನ ಮನೆ ಪರಿಸ್ಥಿತಿ ತಿಂಗಳಾದರೆ ಮನೆ ಬಾಡಿಗೆ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಪೇಪರ್ ಬಿಲ್ ಕಟ್ಟಬೇಕು, ಹೆಂಡತಿ ಮಕ್ಕಳು ಹೊಟ್ಟೆ ಹೊರಿಬೇಕು, ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು. ಇದೆಲ್ಲ ತುಂಬ ಕಷ್ಟ ಇದೆ. ಆದರೂ ಸಹ ಇವತ್ತು ಕನ್ನಡದ ಹೋರಾಟ ನಿಂತಿದೆ ಅಂದರೆ ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಂಥವ್ರು ಅನೇಕ ಜನ ಬೆಂಗಳೂರು ನಗರದಲ್ಲಿ ಬೇರೆ ಭಾಷೆಯವರಿಂದ ನೊಂದಿರುವಂಥವ್ರು ಸಹಸ್ರಾರು ಜನ ಇದ್ದಾರೆ. ಅಂಥ ಸಂದರ್ಭದಲ್ಲೂ ಈ ಥರ ಹೋರಾಟಗಳು ಇವತ್ತು ನಡೀತಾ ಇದ್ದಾವೆ ಅಂದರೆ ಅದು ಕನ್ನಡಕ್ಕಿರುವಂಥ ಶಕ್ತಿ ಬಿಟ್ಟರೆ ಇನ್ನು ಯಾವುದೇ ಒಬ್ಬ ವ್ಯಕ್ತಿಯಾಗಿ ಯಾರು ಬರಲ್ಲ. ಕನ್ನಡಕ್ಕಾಗಿ ಎಲ್ಲರೂ ಬರ್ತಾರೆ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ನಮ್ಮ ಕರ್ತವ್ಯ. ಕನ್ನಡಕ್ಕೆ ಸರ್ಕಾರಗಳು ಇವತ್ತು ಅನೇಕ ಸಂಘಟನೆಗಳಿಗೆ ಸರ್ಕಾರ
ಹಣವನ್ನು ಅನುದಾನವನ್ನು ಕೊಡುವಂಥ ಕೆಲಸ ಮಾಡಿ ಕೋಟಿ ಕೋಟಿ ತಗೊತಾ ಇದ್ದಾರೆ, ಒಂದಿಷ್ಟು ಜನ ತಗೊತಾ ಇದ್ದಾರೆ. ಇನ್ನು ಅದು ಎಲ್ಲ ಸಂಘಟನೆಗಳು ಮೊನ್ನೆ ನಮ್ಮ JDS ರಮೇಶ್ ಬಾಬು ಅವರು, ಕಾಂಗ್ರೆಸ್ಸಿನ ಚಿಕ್ಕನಾಯಕನಹಳ್ಳಿಯ ರಮೇಶ್ ಬಾಬು ಅವರು ಅಧಿವೇಶನದಲ್ಲಿ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಎಲ್ಲ ಸಂಘಟನೆಗೂ ಕೊಡಿ, ಕನ್ನಡ ಹೋರಾಟಗಾರ ಬದುಕೇನಾಗಿದೆ ಅಂತ ನೋಡಿ, ಎಲ್ಲ ಸಂಘಟನೆಗೂ ಅನುದಾನ ಕೊಡಿ ಅನ್ನೋಂಥ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಅದನ್ನು ನಾನು ಅಭಿನಂದನೆ ಹೇಳ್ತೀನಿ. ಯಾರೋ ಒಂದಿಷ್ಟು ಸಂಘಟನೆಗಳಿಗೆ ಲಾಬಿ ಮಾಡುವಂಥವರಿಗೆ ಕೊಡುವಂಥದ್ದಲ್ಲ. ಯಾರ್ಯಾರು ಕನ್ನಡ ಹೋರಾಟ ಮಾಡ್ತಾರೆ ಅವರಿಗೆಲ್ಲರಿಗೂ ಸಹ ಅನುದಾನವನ್ನು ಸರ್ಕಾರ ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಮತ್ತೆ ಹಿತೈಷಿಗಳು ಕನ್ನಡದ ಬಗ್ಗೆ ಪ್ರೀತಿ ಇರುವಂಥವ್ರು ಅಲ್ಲೇ ಇಲ್ಲೋ ಸಹಾಯ ಮಾಡದೆ ಯಾವ ಕನ್ನಡದ ಕೆಲಸನೂ ಆಗಲ್ಲ. ಊಟ ಹಾಕುವಂಥದ್ದು, ಅಲ್ಲೋ ಬ್ಯಾನರ್ ಕಟ್ಟುವಂಥದ್ದು, ಬಾವುಟ ತಂದು ಕೊಡುವಂಥದ್ದು ಅನೇಕ ಜನ ಮಾಡ್ತಾ ಇದ್ದಾರೆ. ಆದ್ದರಿಂದ ಕನ್ನಡ ಹೋರಾಟ ಉಳಿದಿದೆ ಅಂತ ತಪ್ಪಾಗಲ್ಲ ಅನ್ಸುತ್ತೆ. ಹೊರಗಡೆಯಿಂದ ಬಂದು ಈಗ ನೀವೆಲ್ಲ ಹೋರಾಟ ಮಾಡ್ಕೊಂಡಿರ್ತೀರಿ, ಹೊರಗಡೆಯಿಂದ ಬಂದು ಇಲ್ಲಿ ಜಲ, ಇಲ್ಲಿ ನೆಲ ಎಲ್ಲವನ್ನೂ ಅನುಭವಿಸಿ ಈ ಕನ್ನಡಿಗರಿಗೆ ಬೈತಾರೆ, ಕನ್ನಡ ನಾಡಿಗೆ ಬೈತಾರೆ, ತುಚ್ಛವಾಗಿ ಮಾತಾಡ್ತಾರೆ. ಇವ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಏನು ಮಾಡ್ಬೇಕು, ಏನು ಮಾಡಿದ್ರೆ ಸರಿ ಆಗತ್ತಿದೆ? ಈಗ ಸರ್ಕಾರ, ನಮ್ಮ ಸರ್ಕಾರ ಏನು ಬೇರೆ ಬೇರೆ ಕಡೆಯಿಂದ ವಲಸೆ ಬರ್ತಾ ಇದ್ದಾರೆ, ವಲಸೆ ನೀತಿಯನ್ನು ತರೋದ್ರ ಮುಖಾಂತರ ಬೇರೆ ರಾಜ್ಯದವ್ರನ್ನ ಬರ್ಲಿಕ್ಕೆ ಇರ್ಲಿಕ್ಕೆ ಏನೇನು ಅವರು ಇಲ್ಲಿ ಕಡ್ಡಾಯವಾಗಿ ಏನೇನು ಮಾಡಬೇಕಾಗಿದೆ ಅದನ್ನ ನಾವು ಟ್ರೈನಿಂಗ್ ಕೊಡುವಂಥದ್ದು, ಕರ್ತವ್ಯ ಅಂತ ಅವ್ರಿಗೆ ಹೇಳುವಂಥದ್ದು ಈ ಕೆಲಸ ಆಗಬೇಕಾಗಿದೆ. ತಡೆಯುವಂಥ ವಲಸೆ ನೀತಿ ಮುಖಾಂತರ ಅವ್ರನ್ನ ತಡೆಯುವಂಥ ಕೆಲಸ ಮಾಡಬೇಕಾಗಿದೆ. ಇಲ್ಲ ಅಂದರೆ ಇವತ್ತು ನೋಡಿ, ನಿನ್ನೆ ಮೊನ್ನೆ ಯಾವುದೋ ಹಾಸ್ಟೆಲ್ ವಾರ್ಡನ್ ಹೇಳ್ತಾನೆ, ಆಂಧ್ರದ ಮೂಲದವನು, ಏನು ಕನ್ನಡ ಫಸ್ಟ್ ಇಂಗ್ಲೀಷ್ ಮಾತಾಡಂತಾನೆ, ಸ್ಕೂಲ್ಗಳಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ, ಕನ್ನಡ ಮಾತಾಡೋರಿಗೆ ಕೆಲಸ ಕೊಡಲ್ಲ, ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕನ್ನಡ ಮಾತಾಡಿದರೆ ಮೌಲ್ಯ ಇರಲ್ಲ. ಪ್ರತಿಯೊಂದು ನನಗೆ ಒಂದು ರೀತಿಯಲ್ಲಿ ಹೋದರೆ ಸಿದ್ದರಾಮಯ್ಯನವ್ರನ್ನ ನಾವು ಅಭಿನಂದನೆ ಮಾಡಲೇಬೇಕಾಗತ್ತೆ. ಏನೇ ಆಗಲಿ, ಸಿದ್ದರಾಮಯ್ಯ, ದೇವೇಗೌಡ, ಯಡಿಯೂರಪ್ಪ ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿ ಇಟ್ಕೊಂಡಂಥವ್ರು, ಕುಮಾರಸ್ವಾಮಿ ಸೇರಿ ಅವರೆಲ್ಲರೂ ಕನ್ನಡಕ್ಕಾಗಿ ಮುಖ್ಯಮಂತ್ರಿಗಳಾಗಿದ್ದಾವಾಗ ಒಂದಿಷ್ಟು ಕನ್ನಡಕ್ಕಾಗಿ ಅವ್ರ ಸರ್ವೀಸು, ಅವರ ಸೇವೆಯನ್ನು ಮಾಡಿದ್ದಾರೆ. ಮುಂದೆ ಬರುವ ಮುಖ್ಯಮಂತ್ರಿಗಳು ಯಾವ ರೀತಿ ಇರ್ತಾರೆ, ಎಜುಕೇಷನ್ ಮಿನಿಸ್ಟರ್ ಯಾವ ರೀತಿ ಇರ್ತಾರೆ ಅನ್ನುವಂಥ ನಾವು ಮುಂದೆ ಪ್ರಶ್ನೆ ನಮ್ಮನ್ನು ಹಾಕೋಬೇಕಾಗತ್ತೆ. ಸಿದ್ದರಾಮಯ್ಯನವರು ಇದ್ದಿರೋದ್ರಿಂದ ಇವತ್ತು ಬೆಂಗಳೂರು ನಗರದಲ್ಲಿ ಅನೇಕ ಕಡೆ ನಾಮಫಲಕಕ್ಕಾಗಿ ನಾವು ಮಸಿ ಬಡಿಯೋದು, ಕಲ್ಲು ಹೊಡೆಯೋದು, ಜೈಲಿಗೆ ಹೋಗೋದು, ಪೊಲೀಸರು ಕೇಸ್ ಹಾಕೋದು, ನಾವು ವರ್ಷಗಟ್ಟಲೆ ಕೋರ್ಟಲ್ಲಿ ಹೋಗಿ ನಿಲ್ಲುವಂಥದ್ದು, ಜೈಲಿಗೆ ಹೋಗುವಂಥದ್ದು ಇದೆಲ್ಲ ನಡೀತಾ ಇದೆ. ಆದರೆ ಇವತ್ತು ಸಿದ್ದರಾಮಯ್ಯನವರು 60 ಭಾಗ ಕನ್ನಡದಲ್ಲಿ ಇರಲೇಬೇಕನ್ನುವಂಥ ಕಾನೂನನ್ನು ಸುಗ್ರೀವಾಜ್ಞೆಯನ್ನು ತರುವಂಥ ಕೆಲಸ ಮಾಡಿ, ಅದಕ್ಕೆ ನಾವು ಶಬಾಸ್ ಅನ್ನಲೇಬೇಕು. ಯಾರೇ ಮುಖ್ಯಮಂತ್ರಿ ಆಗಲಿ ಕನ್ನಡದ ಪರವಾಗಿದ್ದಾಗ ಅವ್ರಿಗೆ ನಾವು ಗೌರವ ಕೊಡಬೇಕು, ಮತ್ತು ಅವ್ರಿಗೆ ಅಭಿನಂದನೆ ಮಾಡಲೇಬೇಕಾಗತ್ತೆ. ಎರಡನೇದಾಗಿ ಕನ್ನಡಿಗರಿಗೆ ಉದ್ಯೋಗ ಕೊಡುವಂಥ ಕೆಲಸ ಆಗಬೇಕು. IT-BTಗಳಲ್ಲಿ ಶೇಕಡ ಇಷ್ಟು ಭಾಗ 60 ಭಾಗನೂ ಏನು ಸಾರ್ವಜನಿಕ ಮಹಿಷಿ ಆಧಾರದ ಮೇಲೆ ಕೊಡ್ತೀವಿ ಅನ್ನುವಂಥ, ಕನ್ನಡಿಗರಿಗೆ ಕೆಲಸ ಕೊಡ್ತೀವಿ ಅನ್ನುವಂಥ ಕಾನೂನನ್ನು ಮಾಡ್ತೀವಿ ಅನ್ನುವಂಥದ್ದು ಹೋದ್ರು. ಆದರೂ IT-BTಯವರ ಗುಡುಗಿಗೆ ಇವರು ವಾಪಸ್ ಬಂದ್ರು ಅಲ್ಲಿಂದ. ಮತ್ತೆ ಅದನ್ನ ಮಾಡ್ಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಇಲ್ಲಿ ಸರ್ಕಾರಿ ನಮ್ಮ ಅನೇಕ ಜನ ರೈತರನ್ನ ಒಕ್ಲಿಪ್ಸಿ ಅವ್ರುಗಳಿಗೆ IT-BT ಮಾಡಲಿಕ್ಕೆ ಅಥವಾ ಮಾಲ್ ಮಾಡಲಿಕ್ಕೆ ಎಲ್ಲ ಜಾಗಗಳನ್ನು ನಮ್ಮ ರೈತರ ಜಮೀನು ಒಕ್ಲಿಪ್ಸಿ ಕೊಟ್ಟಿರುವಂಥದ್ದು. 6-3 ಕಾಸಿಗೆ ಅವ್ರಿಗೆ ರಸ್ತೆ, ಫ್ಲೈಓವರ್, ಕರೆಂಟು, ನೀರು ಎಲ್ಲ ಕೊಟ್ಟು ಕೆಲಸಕ್ಕೆ ಬೇರೆ ರಾಜ್ಯದಿಂದ ಬೇರೆ ದೇಶದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲಿ ಕೋಟಿ ಲಕ್ಷ ಕೋಟಿ ವರ್ಷದಲ್ಲಿ ಸಂಪಾದನೆ ಮಾಡ್ಕೊಂಡು ಹೋಗ್ತಾರಂದ್ರೆ ಕನ್ನಡಿಗರು ಕಣ್ಣು ಮುಚ್ಚಿ ಕೂತ್ಕೊಳ್ಳೋಕ್ಕಾಗಲ್ಲ. ಅದು ದೊಡ್ಡ ಕ್ರಾಂತಿ ನಡೀತವೆ ಯಾವಾಗ ಅಂತ ಹೇಳೋಕ್ಕಾಗಲ್ಲ. ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕನಿಷ್ಠ ಕೆಲಸ ಕೊಟ್ಟಿಲ್ಲ ಅಂದರೆ ನಾವು ಜಾಗ ಕೊಟ್ಟು, ನೀರು ಕೊಟ್ಟು, ಕರೆಂಟ್ ಕೊಟ್ಟು ನಾವು ವಾಚ್ಮ್ಯಾನ್ ಕೆಲಸ ಮಾಡ್ಕೊಂಡಿರೋಕ್ಕೋ ಅಥವಾ ಕಸ ಗುಡ್ಸೋಕೆ ಇರೋಕ್ಕಾಗತ್ತಾ? ಇದನ್ನ ನಾವು ಕನ್ನಡಿಗರಿಗೆ ಕೇಳಿದರೆ ಕನ್ನಡಿಗರು ದಾಳಿ ಮಾಡ್ತಾರೆ, ದಬ್ಬಾಳಿಕೆ ಮಾಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಕನ್ನಡ ಮಾತಾಡಿದ ಹೀಯಾಳಿಸುವಂಥದ್ದು, ಕನ್ನಡ ಭಾಷೆ ಬಗ್ಗೆ ನನಗೆ ಗೌರವ ಇಲ್ಲ ಅನ್ನುವಂಥದ್ದು, ಕನ್ನಡಿಗರ ಮೇಲೆ ಟಾರ್ಗೆಟ್ ಮಾಡುವಂಥದ್ದು, ಇದನ್ನೆಲ್ಲ ನಾವು ಯಾವತ್ತೂ ತಡ್ಕೊಂಡಿರೋಕ್ಕಾಗಲ್ಲ. ಅದಕ್ಕಾಗಿ ಒಂದಿಷ್ಟು ಸೈನಿಕರ ಥರ ಕನ್ನಡದ ಹೋರಾಟವನ್ನು ಯಾವುದೇ ಆದಾಯ ಇಲ್ಲದೆ, ಯಾವುದೇ ಪ್ರತಿಫಲವನ್ನು ಕೇಳದೇನೆ ಕನ್ನಡದ ಕೆಲಸ ಮಾಡ್ತಾರಲ್ಲ, ಅವರು ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಹೇಳಲೇಬೇಕಾಗುತ್ತೆ. ಆಗ ಮಸಿ ಬಳಿಯುವ ವಿಚಾರ ಬಂತು. ಬೆಳಗಾವಿ ಗಡಿ ಭಾಗದಲ್ಲಿ ತುಂಬ ಜನ ಪುಂಡರು ಈಗಲೂ ಇಲ್ಲಿವರೆಗೂ ಅವರು ಪುಂಡಾಟ ಮೆರಿತಾನೆ ಇರ್ತಾರೆ. ತಾವು ಆಗ್ಲೇ ಮೇಯರ್ಗೆ ಮಸಿ ಬಳಿಯೋ ಮೂಲಕ ಹೆಚ್ಚಾಗಿ ಗುರುತಿಗೆ ಬಂದ್ರಿ. ಆ ದಿನ ಏನಾಗಿತ್ತು ಸರ್? ಯಾಕಾಗಿ ಬಡಿದ್ರಿ? ಮತ್ತೆ ಅದರ ಉದ್ದೇಶ ಏನಾಗಿತ್ತು? ಮಸಿ ಅಂದರೆ ವಿಜಯ್ ಮೋರೆ ಒಬ್ಬ ಮಹಾಪೌರರಾಗಿ ಬೆಳಗಾವಿ ಪ್ರದೇಶಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕನ್ನುವಂಥ ಒಂದು ಟರಾವನ್ನು ಪಾಸ್ ಮಾಡ್ತಾರೆ. ಪಾಸ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ, ಧರ್ಮಸಿಂಗ್ ಅವರ ಸರ್ಕಾರ ಇದ್ದವಾಗ ಶಾಸಕರ ಭವನಕ್ಕೆ ಬರ್ತಾರೆ. ಶಾಸಕರ ಭವನಕ್ಕೆ ಬಂದವಾಗ ನಮಗೆಲ್ಲ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಕ್ಕಿದವಾಗ ನಾವು ಅವ್ರಿಗೆ ಮಸಿ ಬೆಳಿಬೇಕಂತೆಲ್ಲ ಸಿದ್ಧ ಮಾಡ್ಕೊತಾರೆ. ಒಂದು ತಂಡ ರೆಡಿ ಆಗುತ್ತೆ, ಮಸಿ ಸಮೇತ ನಮ್ಮ ಪಡ್ಕೋಟಿ ಮತ್ತು ಅವರ ತಂಡ
ಧನಂಜಯ್ ಗೌಡ, ಪಡುಕೋಟೆ, ಜಗದೀಶ್ ಈ ಥರ ಹುಡುಗರೆಲ್ಲ ಏನು ಮಾಡ್ತಾರೆ, ಆಟೋ ಪೇಂಟನ್ನು ತೊಗೊಂಡು ಬಂದಿರ್ತಾರೆ. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ನಿಮ್ಮ ನಾಯಕತ್ವ ತಗೋಬೇಕಂತೇಳಿ ನಾವೆಲ್ಲ ಒಟ್ಟಿಗೆ ಸೇರಿ ಹೋಗಿ ಅದನ್ನ ಮಾಡೋಕ್ಕೆ ರೆಡಿ ಆಗ್ತೀವಿ. ಹೋದವಾಗ ಶಾಸಕರ ಭವನ ಒಳಗಡೆ ಕೂತ್ಕೊಂಡು ಹಾಲಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನಾವು ಮಸಿ ತಗೊಂಡು ಒಳಗಡೆ ಹೋಗ್ಬೇಕು. ಮಸಿ ಅಂದರೆ ಆಯಿಲ್. ಅದನ್ನ ಹಿಂದ್ಗಡೆ ರವಿ ಅಂತ ಒಬ್ರು ಲ್ಯಾಂಟ್ರಿ ಮಾಡ್ತಾ ಇದ್ರು. ಆ ಲ್ಯಾಂಟ್ರಿ ನಮಗೆ ಪರಿಚಯ ಇರುತ್ತೆ. ಹಿಂದ್ಗಡೆ ಒಂದು ಗೇಟ್ ಇತ್ತು, ಕೆಳಗಡೆಯಿಂದ ಹೋಗಿ ಲ್ಯಾಂಟ್ರಿ ಒಳಗಡೆಯಿಂದ LH ಒಳಗಡೆ ಮೇಲ್ಗಡೆಯಿಂದ ಬರ್ತೀವಿ. ಬಂದಾವಾಗ ಮನೋಹರ್ ಕಿಣೇಕರ್ ಮತ್ತೆ ವಿಜಯ್ ಮೋರೆ ಅವರೆಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನಾವು ಹಿಂದ್ಗಡೆಯಿಂದ ಏಕಾಏಕಿ ಹೋಗ್ತೀವಿ. ಮಸಿ ಡಬ್ಬವನ್ನ ಆ ಆಯಿಲ್ ಪಾಯಿಂಟ್ ಅಂತ ತಗೊಂಡ್ಬಿಟ್ಟು ಹಾಕ್ತೀವಿ ಅವ್ರ ಮೇಲೆ. ಹಾಕ್ದವಾಗ ಗಲಾಟೆ ಆಗುತ್ತೆ. ನನ್ನ ಜೊತೆಗೆ ಇನ್ನೂ ಒಂದು 14-15 ಜನ ಹುಡುಗರು ಎಲ್ಲ ಒಟ್ಟಿಗೆ ಇರ್ತೀವಿ. ಗಲಾಟೆ ಆದವಾಗ ಮಸಿ ಹಾಕ್ದವಾಗ ಹೊಡೆದಾಟನೂ ಆಗುತ್ತೆ. ಹೊಡಿತೀವಿ. ಅವರು ಕೈ ಎತ್ತಕ್ಕೆ ಬರ್ತಾನೆ, ಬಿಡಲ್ಲ. ಮಸಿ ಹಾಕ್ತೀವಿ. ದೊಡ್ಡ ಗಲಾಟೆ ರಂಪಾಟ ಆಗುತ್ತೆ. ಹಾಕಿ ಧಿಕ್ಕಾರ ಹಾಕಿ ನಾವು ಅಲ್ಲಿಂದ ಬರ್ತೀವಿ. ಬಂದಾದ್ಮೇಲೆ ನಾವು ಹೇಳ್ತೀವಿ ನಮ್ಮನ್ನ ಅರೆಸ್ಟ್ ಮಾಡಿ ನಾವೇ ಮಾಡಿರೋದಂತ. ಅಲ್ಲಿಂದ ರಾತ್ರಿ ಎಲ್ಲ ಮನೆಗೆ ಹೋಗ್ತೀವಿ. ಅಲ್ಲಿಂದ ತುಂಬ ದೊಡ್ಡ, ಇಡೀ ರಾಜ್ಯದಲ್ಲೇ ದೊಡ್ಡ ಕ್ರಾಂತಿ ಆಗುತ್ತೆ, ದೇಶದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ. ರಾತ್ರಿ ಮನೆಯಲ್ಲಿ ಕೂತಿದ್ದೆ. ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಗೊತ್ತಿಲ್ಲ ನಾವು ಯಾರು ಏನು ಅಂತ. ಈ ಪ್ರಕರಣದಲ್ಲಿ ETV ಮತ್ತು ಉದಯ್ TV ಎರಡೇ ಇದ್ದಿದ್ದಾವೆ ನ್ಯೂಸ್ ಚಾನಲ್. ಈ ಥರ ಮಸಿ ಬಳದವರಿಗೆ ಡಕಾಯಿತಿ, ದರೋಡೆ ಕೇಸ್ಗಳನ್ನ ಹಾಕಿ ಒಳಗಡೆ ಹಾಕ್ತೀವಿ, ಇಷ್ಟು ವರ್ಷ ಜೈಲಾಗುತ್ತೆ ಅನ್ನುವಂಥದ್ದೆಲ್ಲ ನ್ಯೂಸ್ ಬರುತ್ತೆ. ಅವಾಗ ಮಕ್ಕಳು ಚಿಕ್ಕವರು, ಮಗನಿಗೆ 3 ವರ್ಷ 4 ವರ್ಷ ಇರಬೇಕು, ಮಗಳಿಗೆ 1 ವರ್ಷ ಇರುತ್ತೆ. ನನ್ನ ಹೆಂಡತಿ ಅಳ್ತಾಳೆ, ಏನಾಗಲ್ಲ ಬಿಡು ಅಂತೀನಿ, ಏನಾಗಲ್ಲ ಅಂತ. ಸೀದಾ ಅಲ್ಲಿಂದ ರಾತ್ರಿ ಅಲ್ಲಿಂದ ನಾವು ಕರೆ ಬರುತ್ತೆ ಎಲ್ಲ. ಮನೆಯ ನಾರಾಯಣಗೌಡರು ಇದ್ರು ಅನ್ಸುತ್ತೆ. ನಾರಾಯಣಗೌಡರು ಎಲ್ಲ ಒಟ್ಟಿಗೆ ಸೇರಿ ಬನ್ನಿ ಕುಂಬಳಗೂಡು ಹತ್ರ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೋಗ್ತೀವಿ. ಎಲ್ಲ ಒಟ್ಟಿಗೆ ಒಂದು 8-10 ಜನ ಹೋದ್ವಿ. ಹೋಗಿ ರಾತ್ರಿ ಅಲ್ಲಿಂದ ಹೋದವಾಗ ನಿಮಿಷಾಂಬ ದೇವಸ್ಥಾನದಲ್ಲಿ ರಾತ್ರಿ 1 ಗಂಟೆಗೆ ಹೋಗ್ತೀವಿ. ನಿದ್ದೆ ಬರ್ತಾ ಇದೆ. ಹೋದಾಗ ನಿಮಿಷಾಂಬದಲ್ಲಿ ಒಂದು ಚೌಟ್ರಿ ಇರುತ್ತೆ. ಚೌಟ್ರಿಯಲ್ಲಿ ಒಂದು ಜಮಖಾನ ಹಾಕೊಂಡು, ಹಳೆ ಜಮಖಾನ ಹಾಕೊಂಡು ಮಲಗ್ತೀವಿ. ಮಲಗಿ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿ ಸೀದಾ ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಅರ್ಚಕರು ಸೌತ್ ಕೇಂದ್ರದವ್ರು ಇರ್ತಾರೆ. ಇಲ್ಲ ಹೀಗೆ ಎದ್ದು ನೋಡ್ತೀವಿ, ಪೇಪರಲ್ಲೆಲ್ಲ ಹೆಡ್ ನ್ಯೂಸ್. ಆಶ್ಚರ್ಯ ಆಯ್ತು, ಇಷ್ಟು ದೊಡ್ಡ ನ್ಯೂಸ್ ಆಗಿದೆ, ಏನಾಗಿದೆ ಅಂತ. ಈ ಥರ ಕೇಸ್ ಆಗಿದೆ, ಈ ಥರ ಅಂತ ಹೆಡ್ ನ್ಯೂಸ್, ಎಲ್ಲ ಪೇಪರಲ್ಲೇ ಹೆಡ್ ನ್ಯೂಸ್. ಹೋಗಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಿ. ಅರ್ಚಕರು ಪೂಜೆ ಮಾಡಿಸ್ತಾರೆ. ಏನೂ ಆಗಲ್ಲ ಶೆಟ್ರೆ, ಕನ್ನಡದ ಕೆಲಸ ಮಾಡಿದ್ದೀರ, ಒಳ್ಳೇದಾಗುತ್ತೆ, ಏನು ಇದು ಮಾಡ್ಬಿಡಿ, ದೇವರ ಆಶೀರ್ವಾದ ಇರುತ್ತೆ ಅಂತೀವಿ. ಅದಾದಮೇಲೆ ಗಗನ ಚುಕ್ಕಿ ಮರಿ ಚುಕ್ಕಿಗೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಎಲ್ಲ ಪೊಲೀಸ್ ಬ್ಯಾರಿಕೇಟು, ಎಲ್ಲ ಕಡೆಯಿಂದ ಪೊಲೀಸರ ಫೋನು, ಇದೆಲ್ಲ ಜಾಸ್ತಿ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಎಲ್ಲ ಕಡೆ ಹಿಡಿಬೇಕಂತೇಳಿ ಎಲ್ಲ ಕಡೆ ಬ್ಯಾರಿಕೇಟ್ ಹಾಕಿದ್ರು. ಅವ್ರಿಗೆ ನಾವು ಎಲ್ಲಿರೋದು ನಮ್ಗೆ ಗೊತ್ತಿಲ್ಲ, ಮನೆ ಎಲ್ಲಿದಾರ ನಮ್ಗೆ ಗೊತ್ತಿಲ್ಲ, ಆದರೆ ಬ್ಯಾರಿಕೇಟ್ ಎಲ್ಲ ಕಡೆ ಹಾಕಿದ್ರು, ಇವ್ರು ಹಿಡಿಲೇಬೇಕಂತ. ಆಗಿಲ್ಲ. ಆಮೇಲೆ ಶರಣಾಗತಿ ಆಗ್ಬೇಕಂತ ಬಂದ್ವಿ ನಾವೆಲ್ಲ. ಬಂದಾವಾಗ 2 ಸ್ಟೇಷನ್ ಇತ್ತಲ್ಲಿ. ಒಂದು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ಒಂದು ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೋರಾಟದಲ್ಲಿ ಆಗದೆ ಇರುವಂಥವ್ರು ಸ್ವಲ್ಪ ಇದ್ರು ಅನ್ಸುತ್ತೆ. UD ಕೃಷ್ಣಕುಮಾರ್ ಅಂತ ಯಾರೋ ಇನ್ಸ್ಪೆಕ್ಟರ್ ಇದ್ದ, ನಮಗೂ ಸರಿ ಆಗ್ತಾ ಇದ್ದಿಲ್ಲ. ಇನ್ನೊಂದು ಕಡೆ ನಮ್ಮ ರತ್ನಾಕರ್ ಶೆಟ್ಟಿ ಅಂತ ಕಬ್ಬನ್ ಪಾರ್ಕ್, ನಾವು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ನಾವು ಶರಣರಾಗಬೇಕಾಗಿರೋದು. ಆ ಲಿಮಿಟಲ್ಲಿ ನಡೆದಿರೋದ್ರಿಂದ ಕಬ್ಬನ್ ಪಾರ್ಕ್ ಕೂಡ. ಆಮೇಲೆ ಏನಿಲ್ಲ, ಉಪ್ಪಾರಪೇಟೆಯಲ್ಲಿ ಶರಣರಾಗತ್ರೆ ಇಲ್ಲಿಂದ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರು. ಆವಾಗ ಚೆಬ್ಬಿ ಅಂತ ಒಬ್ಬರು DCP ಇದ್ರು. ಚೆಬ್ಬಿಗೂ ಕನ್ನಡ ಹೋರಾಟಗಾರರಿಗೂ ಸ್ವಲ್ಪ ಮಗ ಆಗ್ತಾ ಇದ್ದಿಲ್ಲ. ಕನ್ನಡ ಹೋರಾಟಗಾರರು ಮೀನ್ಸ್ ನಾರಾಯಣಗೌಡರಿಗೂ ಚೆಬ್ಬಿಗೂ ಆವಾಗ ಕ್ಲಾಶ್ ನಡೀತಾ ಇರ್ತಿತ್ತು. ಆವಾಗ ನಾವು ಅಲ್ಲಿ ಹೋದ್ವಿ. ಅಲ್ಲಿ ಹೋದ ತಕ್ಷಣನೇ ಅವರು ಒಂದೊಂದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದರು. ಈ ಫಿಂಗರ್ ಪ್ರಿಂಟ್ ತಗೊಳ್ಳುವಂಥದ್ದು, ಆಮೇಲೆ ಸ್ಲೇಟ್ಗಳು ಕೊಡುವಂಥದ್ದು, ಇದೆಲ್ಲ ಸ್ಟಾರ್ಟ್ ಮಾಡಿದ್ರು. ಆವಾಗ ನಾವು ವಿರೋಧ ಮಾಡಿದ್ವಿ. ಕನ್ನಡ ಹೋರಾಟಗಾರರು ಸ್ಲೇಟ್ ತೊಗೊಂಡು ಹಿಡಿಲಿಕ್ಕೆ ಕಳ್ಳರಲ್ಲ, ಯಾವುದೇ ಕಾರಣಕ್ಕೂ ನಾವು ಒಪ್ಪೋದೇ ಇಲ್ಲ, ನಿಮ್ಮ ಸರ್ದಿ ಬಂದು ನಾವು ನೋಡ್ತೀವಿ ಅಂತಂದು. ಆಯ್ತು ನೋಡೋಣ ಅಂತಂತೀವಿ. ಯಾವಾಗ ಆಯಿತು, ನಮ್ಮ ಪಡ್ಕೋಟಿ ಅಂತಿದ್ದಾರೆ, ತುಂಬ ರುಚಿಗೆದ್ಬಿಟ್ಟ ಹುಡುಗ ಪಡ್ಕೋಟಿ. ಹುಡುಗ ಏನು ಮಾಡ್ದ ಅಂದರೆ ಏಕಾಏಕಿ ಕನ್ನಡ ಶಾಲನ್ನ ನೇಣು ಹಾಕೊಂಡ್ಬಿಟ್ಟ, ಕತ್ತಕ್ಕೆ ಹಾಕೊಂಡ್ಬಿಟ್ಟ. ಫುಲ್
ಕತ್ತಿಗೆ ಹಾಕೊಂಡು ದೊಡ್ಡ ಟೇಷನ್ ಫುಲ್ ಗಲಾಟೆ ಆಗೋಯ್ತು. ಎಲ್ಲ ಒಟ್ಟಿಗೆ ಗಲಾಟೆ ಮಾಡಿಬಿಟ್ವಿ. ಅವ್ನು ಸೀರಿಯಸ್ ಆಗ್ಬಿಟ್ಟ. ಅವ್ನು ಸೀರಿಯಸ್ ಆಗಿ ಹಾಕೊಂಡ್ಬಿಟ್ಟ. ಆದಮೇಲೆ ನಾವು ಅವನ್ನ ಬೋರಿಂಗ್ ಹಾಸ್ಪಿಟ್ಲಿಗೆ ನಾವೇ ಕರ್ಕೊಂಡು ಹೋಗಿ. ಟೇಷನ್ ನಮ್ಮ ಹತ್ರ ಇಲ್ಲ, ನಾವು ಎಲ್ಲಿ ಬೇಕಾದ್ರೂ ಓಡೋಗ್ಬೋದಿತ್ತು. ಓಡೋಗೋದಾಗಿದ್ರೆ ಓಡೋಗ್ಬೋದಿತ್ತು, ಅದೇನು ಇದ್ದಿಲ್ಲ. ಎಲ್ಲ ಬೋರಿಂಗ್ ಹಾಸ್ಪಿಟ್ಲಿಗೆ ಹೋದ್ವಿ, ಅವ್ನು ಕರ್ಕೊಂಡು ಹೋದ್ರಿ, ಮತ್ತೆ ರಿಟರ್ನ್ ಬಂದಿವಿ, ನಡೆದಿಲ್ಲ. ಅದಾದಮೇಲೆ ಜೈಲಿಗೆ ಹಾಕಿದ್ರು. ಜೈಲಿಗೆ ಹೋದ್ವಿ. ಜೈಲಿಗೆ ಹೋದ ತಕ್ಷಣ ನಮ್ಮ ಮೊದಲನೇ ಜೈಲು ಅನುಭವ. ಜೈಲಲ್ಲಿದ್ದೀವಿ. ಜೈಲಲ್ಲಿ ಹೋದ್ರೆ ಎಲ್ಲರೂ ಒಳ್ಳೆ 14 ದಿನ ಜೈಲಲ್ಲಿರೋದೇನು ತಮಾಷೆ ಮಾತಾಗಿಲ್ಲ. ಆಗಿನ ಕಾಲದಲ್ಲಿ ಆ ಜೈಲಿನ ಸಿಸ್ಟಮ್ ಆಗೇ ಇತ್ತು. ಕೊಡುವಂಥ ಬೆಂಗಳೂರು ಜೈಲಿಗೆ ಹಾಕಿದ್ರು. ಜೈಲಲ್ಲಿ 14 ದಿನ ಇದ್ದವಾಗ ಅನೇಕ ಜನ ಒಂಥರ ಏನೋ ಗೌರವ ಇರ್ತಿತ್ತು, ಪೇಪರ್ ಬರ್ತಾ ಇತ್ತು. ನಮ್ಗೆ ಆ ಭಾಗದಲ್ಲಿ ನಮ್ಮ ಪುನೀತ್ ಅಂತ ಇದ್ದ, ಅವ್ನು ದಿನನಿತ್ಯ ನ್ಯೂಸ್ ನೋಡ್ಬೇಕಂತೇಳಿ ಏನಾರು ಒಂದು ಹೋರಾಟ ಮಾಡಿ ಪೇಪರ್ನ ಬಿಡುಗಡೆ ಮಾಡಿ ಅಂತ ಪೇಪರ್ನ ಕಳಿಸುವಂಥದ್ದು. ಒಳಗಡೆ ಏನೇನು ಫುಡ್ ಬೇಕೆಲ್ಲ ಹುಡುಗರುಗಳು ಪ್ರೀತಿಯಿಂದ ತರೋರು. ದೊಡ್ಡ ನ್ಯೂಸ್ ಆಗಿದೆ ಅಲ್ಲ, ನಮ್ಗೆ ಗೊತ್ತಿಲ್ಲ ಅಷ್ಟು ಸಣ್ಣ ನ್ಯೂಸ್ ಆಗಿದೆ ಎಲ್ಲ. ಇದು ಕೊಡುವಂಥದ್ದು ಎಲ್ಲವೂ ಬರ್ತಾ ಇದ್ದು, ಒಂದು ಹೆಮ್ಮೆ ಇರ್ತಿತ್ತು. ಆವಾಗ ಕೆಲವು ವಾದ ವಿವಾದಗಳು ಆಚೆ ನಡೀತಾ ಇದ್ವು. ಬೇಷರತ್ತಾಗಿ ಬಿಡುಗಡೆ ಮಾಡ್ಬೇಕಂತ ನಮ್ಮ ಲೀಡರ್ಗಳು ಕೇಳ್ತಾ ಇದ್ರು. ಯಾವುದೇ ಕಾರಣಕ್ಕೂ ಬೇಷರತ್ತಾಗಿ ಬಿಡುಗಡೆ ಎಲ್ಲೂ ಮಾಡಲ್ಲ. ನಮ್ಮ ವಕೀಲರು ಫಸ್ಟ್ ಅರ್ಜಿ ಹಾಕೋಣ, ನಮ್ಮ ಪ್ರಕಾಶ್ ಶೆಟ್ಟರು ಅರ್ಜಿ ಹಾಕೋಣ, ಅರ್ಜಿ ಹಾಕಿ ರಿಲೀಸ್ ಮಾಡೋಣ ಅಂತದ್ದು ವಾದ ವಿವಾದಗಳು ನಡೀತಾ ಇದ್ವು. ಆವಾಗಲೇ ಸಂಘಟನೆಗಳಲ್ಲಿ ಮುಸುಕಿನ ಗುದ್ದಾಟಗಳು ನಡೀತಾ ಇದ್ದವು ಹೊರಗಡೆ. ಸಂಘಟನೆಯಲ್ಲಿ ದುಡ್ಡಿದ್ದಿಲ್ಲ, ಅತಿ ಕಷ್ಟದ ಪರಿಸ್ಥಿತಿ ಅವಾಗ ಸಂಘಟನೆಯಲ್ಲಿ. 2004-05 ಸರ್. ಐದು ತುಂಬಾ ಕಷ್ಟದ ಪರಿಸ್ಥಿತಿ. ದುಡ್ಡಿಲ್ಲದಂಥ ಪರಿಸ್ಥಿತಿ, ಯಾರ ಹತ್ರ ದುಡ್ಡಿಲ್ಲ. ಅವಾಗ ಹಂಗೆ ಹಿಂಗೆ ದುಡ್ಡಿದೆ ಅಂದ್ರೆ ಸ್ವಲ್ಪ ನಾವೇನೆ ಹೋಟೆಲ್ ನಂದು 1-2 ಕ್ಯಾಂಟೀನ್ ನಡೀತಾ ಇತ್ತು. ಜೈನ್ ಹಾಸ್ಪಿಟಲ್ ಕ್ಯಾಂಟೀನ್, ರೈಲ್ವೆ ಕ್ಯಾಂಟೀನ್ ನಡೀತಾ ಇತ್ತು. ಒಂದು ಸಭೆ ಆಗ್ಬೇಕಾದ್ರೆ ವಿಧಾನಸೌಧದಲ್ಲಿ ಸಭೆ, ಶಾಸಕರಿಂದ ಒಂದು ಹಾಲ್ ತಗೊಂಡ್ರೆ ಕಾಫಿ ಟೀ ನಮ್ಮ ಕ್ಯಾಂಟೀನಿಂದ ಹೋಗ್ತಾ ಇತ್ತು. ರಾಜ್ಕುಮಾರ್ ಕಿಡ್ನಾಪ್ ಆದಾಗಲೂ ಇಡೀ ಊರೆಲ್ಲ ಬಂದಾದ್ರು ನಮ್ಮ ರೈಲ್ವೆ ಕ್ಯಾಂಟೀನ್ ನಡೀತಾ ಇತ್ತು. ಎಲ್ಲರಿಗೂ ಊಟ, ನಮ್ಮ ಹೋರಾಟ ಮಾಡಿ ಬಂದವರಿಗೆಲ್ಲ ಊಟ, ಅನ್ನ ಸಾಂಬಾರು ಅಲ್ಲೇ ತಿಂತಾ ಇದ್ವಿ. ಆ ಸಿಸ್ಟಮ್ ಅಲ್ಲಿ ಇದ್ದೀವಿ. ಅದಾದ್ಮೇಲೆ ನಮ್ಮ ಹೊರಗಡೆ ಇದ್ದಂಥ ಅನೇಕ ಜನ ಮಿತ್ರರು, ನಮ್ಮ ಶಿವಾನಂದ ಶೆಟ್ಟಿ ಅವರು ಇರ್ಬೋದು, ನಮ್ಮ ಪ್ರಸನ್ನ ಶೆಟ್ಟಿ ಅವರು ಇರ್ಬೋದು, ಶಂಕರ್ ಇರ್ಬೋದು, ಮತ್ತು ಅನೇಕ ಜನ, ತುಂಬ ಜನ ಸೇರಿ ಇಲ್ಲ ನಾವು ಇವ್ರನ್ನ ಬಿಡುಗಡೆ ಮಾಡಬೇಕಾದ್ರೆ ಇವರು ಇಷ್ಟೆಲ್ಲ ಐತಿಹಾಸಿಕ ಘಟನೆ ಮಾಡಿ ಹಾಗೆ ರಾತ್ರಿ ಬರಬಾರ್ದು ಅಂತ. ಕೆಲವರು ಮೆರವಣಿಗೆ ಇವ್ರದ್ದೇನು ಮಾಡಬಾರ್ದು, ಹಾಗೆ ಬಿಡ್ಸ್ಕೊಂಬಂದ್ಬೇಡ, ಸುಮ್ಮನೆ ಪೊಲೀಸ್ ಕಣ್ಣಿಗೆಲ್ಲ ಇದು ಗುರಿ ಆಗೋದು ಬೇಡ ಅನ್ನುವಂಥದ್ದು ರಾಂಗ್ ಮಾಹಿತಿ ಕೊಡ್ತಾ ಇದ್ರು. ಅದ್ರ ನಡುವೆ ನಮ್ಮ ಅಂಜಿನಪ್ಪ, ಹರೀಶು, ಸೀನಾ, ಬಸವರಾಜ್ ಪಡ್ಕೋಟೆ, ತುಂಬ ಜನ ಹುಡುಗರು ಎಲ್ಲ ನಮ್ಮ ಜೊತೆಗೆ 14 ಜನ ಹುಡುಗರು ಇದ್ರು. ಆವಾಗ ಇವರೆಲ್ಲ ದೊಡ್ಡ ಒಂದು ಕ್ಯಾಂಟ್ರೋ ಮಾಡಿ, ಕ್ಯಾಂಟ್ರೋದಲ್ಲಿ ಮೈಕು ಮತ್ತು ಇದೆಲ್ಲ ಹಾಕಿ ಎಲ್ಲ ಹಾಕೊಂಡು ನಮ್ಮನ್ನು ರಿಲೀಸ್ ಮಾಡಬೇಕಾದ್ರೆ ಮುಂಚೆನೇ ದೊಡ್ಡ ನ್ಯೂಸ್. ರಿಲೀಸ್ ಆದ ತಕ್ಷಣವೇ ಪರಾಪ್ಪನ ಅಗ್ರಹಾರ ಗೇಟಿಂದ 500 ಕಾರ್ ಆಲ್ರೆಡಿ ನಮ್ಮ ಸ್ನೇಹಿತರೆಲ್ಲ ಬಂದು, ನಮ್ಮ ಹೋಟೆಲ್ ಉದ್ಯಮಿಗಳ 500 ಜನ ಕಾರ್ ಅಲ್ಲಿ ರೆಡಿ ಇದ್ದು. ಅಲ್ಲಿಂದ ಪ್ರಾರಂಭವಾದಂಥ ಮೆರವಣಿಗೆ ಗಾಂಧಿನಗರ ಆಫೀಸ್ ತನಕ ಮೆರವಣಿಗೆ, ಅದ್ಭುತವಾದಂಥ ಮೆರವಣಿಗೆ. ಗಾಂಧಿನಗರ ಆಫೀಸ್ ತನಕ ಆಫೀಸ್ ಬಂದಾದ್ಮೇಲೆ ಮೆರವಣಿಗೆ ಆದ್ಮೇಲೆ ಅಲ್ಲಿಂದ ಸಂಘಟನೆ ಇಬ್ಬಾಗಕ್ಕೆ ಅದೊಂದು ಮೆರವಣಿಗೆ, ಅದೇನು ನಮಗೆ ಪೋಸ್ಟ್ ಇತ್ತು ಆ ಹೋರಾಟ ಮಾಡಿದೀವಿ, ಅಲ್ಲಿಂದ ಸಂಘಟನೆ ಇಬ್ಬಾಗ ಆಗಲಿಕ್ಕೆ ಪ್ರಾರಂಭ ಆಯಿತು. ಅದೊಂದು ಐತಿಹಾಸಿಕ ಹೋರಾಟ. ಆ ಜೈಲಲ್ಲಿ ಹೋಗಿರುವಂಥದ್ದು, ನನ್ನ ಮಗ ಅವಾಗ ಚಿಕ್ಕವನು, ಅಪ್ಪ ಬೇಕು ಅಂತ ಅಳ್ತಾ ಇದ್ದಿದ್ದು, ಇವೆಲ್ಲ ನಮ್ಗೆ ಆವಾಗ ನಾವು ಆರ್ಥಿಕವಾಗಿ ಒಂದಿಷ್ಟು ಸಂಪಾದನೆ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಜೈಲಿಗೆ ಹೋದ್ವಿ. ನಾವು ಕನ್ನಡದ ಹೋರಾಟದಕ್ಕಿಂತ ಮುಂಚೆ ಇಡೀ ದೇಶದಲ್ಲಿ ಯಾವ್ಯಾವ ರಾಜ್ಯ ಇದಾವಲ್ಲ, ರಾಜ್ಯದಲ್ಲೆಲ್ಲ ಒಂದೊಂದು ಹೋಟ್ಲ್ ತೆಗಿಬೇಕಂತಿದ್ದ ಬಂದವ್ರು ನಾವು. ಈ ಕಡೆ ಟರ್ನ್ ಆಗಿವೆ ಅಷ್ಟೇ. ಕನ್ನಡದ ಹೋರಾಟ, ಖಾಸಗಿ ಬದುಕು, ಈ ಹೋರಾಟಗಳ ಮಧ್ಯೆನೇ ನಮಗೆ ಸಂಸಾರಕ್ಕೋ ಕುಟುಂಬಕ್ಕೋ ಸಮಯ ಕೊಡೋಕ್ಕೆ ಆಗಲ್ಲ. ಈ ಹೋರಾಟಗಳ ಮಧ್ಯೆ ಈ ಸಂಸಾರ ಹೆಣಗಾಡ್ತಾ ಇರೋದು ನೋಡಿ ಯಾವತ್ತಾದ್ರೂ ನನಗೆ ಸಾಕು, ಈ ಹೋರಾಟಗಳೇ ಸಾಕು ಅನ್ಸ್ಬಿಟ್ಟಿದ್ಯಾ ಅಂತ? ಇಲ್ಲ, ಅದೊಂದು ನಿಜವಾಗಲೂ ಕೆಲವೊಂದು ವಿಷಯಗಳು ಮಾತಾಡಲೇಬೇಕಾಗತ್ತೆ. ನಮಗೋಸ್ಕರ ಫ್ಯಾಮಿಲಿಗಳು ಕಾಯ್ತಾ ಇರ್ತಾರೆ, ನಾವೆಲ್ಲೋ ಹೋರಾಟದಲ್ಲಿ ಇರ್ತೀವಿ, ಯಾರಿಗೂ ಕೆಂಗಣ್ಣಿ ಗುರಿಯಾಗಿರ್ತೀವಿ. ನಾವು ಫ್ಯಾಮಿಲಿಗೆ ಉತ್ತರ ಕೊಡೋಕ್ಕಾಗದಿರೋ ಪರಿಸ್ಥಿತಿ. ಮೊದಲನೇದಾಗಿ ಮನೆಯವರಿಗೆ ತುಂಬ ನೋವು ಮಾಡಿದ್ದೀವಿ.
ಸಂಘಟನೆ ಇಬ್ಬಾಗ ಆದವಾಗ ಈ ಸಂಘಟನೆ ಕಟ್ಟಬೇಕಾದ್ರೆ ಪುನಃ ಕಟ್ಟಬೇಕಾದ್ರೆ ನಾವು ಉದ್ಯೋಗ ಮತ್ತೆ ಉದ್ಯಮ ಮಾಡ್ಕೊಂಡು ಬಂದಂಥವ್ರು. ನಮಗೆ ಹಣ ಎಲ್ಲ ಕಮ್ಮಿ ಕೊಟ್ಟಿಲ್ಲ. ಆದರೆ ನಮ್ಮ ಮನೆಯವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟರು. 2 ಮಕ್ಕಳನ್ನ ಹೆಂಡ್ತಿನ ಬಿಟ್ಟು ಊರೆಲ್ಲ ಸುತ್ತಾ ಇದೀವಿ. ಒಂದು ಚಾಲೆಂಜ್ ಬಂತು ಅವಾಗ, 2 ಸಂಘಟನೆ ಮಧ್ಯೆ ಚಾಲೆಂಜಿಂಗ್. ನಮಗೆ ಸ್ಕಾರ್ಪಿಯೋ ತಗೊಳಕ್ಕೆ ಹಣ ಇದೆ. ಇನ್ಸ್ಟಾಲ್ಮೆಂಟ್ ಕಟ್ಟಿ ಸ್ಕಾರ್ಪಿಯೋ ಗಾಡಿ ತಗೊಂಡ್ರೆ ಅದರಲ್ಲಿ ನಮ್ಮ ಮನೆನೇ ಆಗೋಗಿತ್ತು. ನಾವೇನಿದ್ದೀವಿ, ನಮ್ಮ ಜೊತೆಗೆ ಒಂದಿಷ್ಟು ಜನ ಹುಡುಗರು, 5-6 ಜನ ಹುಡುಗರು, ಎಲ್ಲ ಯಾರು ಡ್ರೈವರ್ ಅಂತಿದ್ದಿಲ್ಲ, ಡೀಸೆಲ್ ಹಾಕೊಂಡು ಇಡೀ ರಾಜ್ಯ ಸುತ್ತಾ ಇದ್ದೀವಿ. ರಾಜ್ಯ ಸುತ್ತಬೇಕಾದ್ರೆ ಇಲ್ಲಿಂದ ಹೊರಟ್ರೆ ಚಿತ್ರದುರ್ಗದಲ್ಲಿ ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಅವ್ರು ದೊಡ್ಡದಿದ್ದು ರೈಟ್ ಸೈಡಲ್ಲಿ, ಆ ಗುಡ್ಡ ಬರಬೇಕಾದ್ರೆ ಮುಂಚೆ ಅಲ್ಲಿ ಹೋಗಿ ಹಾಕ್ತಾ ಇದೀವಿ. ಅಲ್ಲಿ ಹೋಗಿ ನಿದ್ದೆ ಮಾಡ್ತಾ ಇದೀವಿ. 1-2 ಗಂಟೆ ಹೋದ ತಕ್ಷಣ ಮಲಗ್ತಾ ಇದೀವಿ. ಮಲ್ಗಿ ಆದ್ಮೇಲೆ ಪೆಟ್ರೋಲ್ ಬಂಕಲ್ಲಿ ಸ್ನಾನ ಮಾಡ್ತಾ ಇದೀವಿ. 20 ರೂಪಾಯಿ ಪೆಟ್ರೋಲ್ ಬಂಕಲ್ಲಿ, ರಿಲಯನ್ಸ್ ಪೆಟ್ರೋಲ್ ಬಂಕಲ್ಲಿ ಸ್ನಾನ ಮಾಡಕ್ಕೆ 20 ರೂಪಾಯಿ. ಅಲ್ಲಿ ಸ್ನಾನ ಮಾಡ್ತಾ ಇದೀವಿ. ಅಲ್ಲಿಂದ ಬೀದರ್, ಗುಲ್ಬರ್ಗ ಹಿಂಗ್ ಸುತ್ತಾ ಇದೀವಿ. ಊಟ ಮಾಡ್ಬೇಕಂದ್ರೆ ಫುಟ್ಪಾತಲ್ಲಿ ತಿಂತಾ ಇದೀವಿ. ಆ ಹುಡುಗರುಗಳಿಗೂ ಸಹ ಯಾವುದೇ ಇನ್ನೇನು ಬೇರೆ ಏನಿದ್ದಿಲ್ಲ, ಕನ್ನಡ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಡೀಸೆಲ್ ಅಲ್ಲೇ ನಮ್ಮ ಲಾಡ್ಜಿಂಗ್ ಇಲ್ಲಿ ಗಾಡಿ, ಸ್ಕಾರ್ಪಿಯೋ ಗಾಡಿನೇ ಲಾಡ್ಜಿಂಗ್, ಅಲ್ಲೇ ಮಲಗ್ತಾ ಇದೀವಿ. ಪ್ರತಿ ಒಂದ್ ಕಡೆ ಸುತ್ತಿ ಬರ್ತಾ ಇರುವಾಗ ಬೀದರಿಗೆ ಹೋಗಿದ್ದೀವಿ. ಬೀದರಿಂದ ಬರ್ತಾ ಗುಲ್ಬರ್ಗ ಬಂದೀವಿ. ಗುಲ್ಬರ್ಗ ಬಂದವಾಗ ಹೈವೇಲಿ ಒಂದು ಹೋರಾಟ ನಡೀತಾ ಇತ್ತು. ರಕ್ಷಣಾ ವೇದಿಕೆ ಅಂತ ಗಾಡಿ ಹಾಕಿದೀವಿ, ಸೈಡಲ್ಲಿ ನಿಲ್ಲಿಸಿದೀವಿ. ಟೀ ಕುಡಿ ಅಂತ ಏನು ಹೋರಾಟ, ದಲಿತ ಸಂಘಟನೆ ಹೋರಾಟ ನಡೀತಾ ಇತ್ತು. ಆವಾಗ ನಮ್ಮ ಶರಣು ಬಿ ಗದ್ದಿಗೆ ಅಂತ ಅವರು ಮಠಾಧೀಶರವರು, ಅವ್ರು ಬಂದು ನಿಂತ್ಕೊಂಡ್ರು. ಸರ್, ನೀವು ಪ್ರವೀಣ್ ಶೆಟ್ಟಿ ಅವರಲ್ವಾ? ಹೌದು. ಯಾವ ಕಡೆ ಹೋಗಿದ್ರಿ ಸರ್? ಈ ಕಡೆ ಹೋಗಿದ್ದೀವಿ. ಬನ್ನಿ ಸರ್ ಟೀ ಕುಡಿಯೋಣ ಅಂತ. ಟೀ ಕುಡಿದ್ರಿ. ನಾನು ನಿಮ್ಮ ಸಂಘಟನೆಗೆ ಸೇರ್ಕೋಬೇಕು, ಬನ್ನಿ ಮಾತಾಡೋಣ ಗಾಂಧಿನಗರಕ್ಕೆ ಅಂತ ಕರೆದ್ರು. ಬಂದ್ರು. ಅವತ್ತಿಂದ ಇವತ್ತಿನ 2005 ಇವತ್ತಿನ ತನಕ ನಮ್ಮ ಜೊತೆಗಿದ್ದಾರೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾಗಿ. ಚಿಕ್ಕ ಪುಟ್ಟ ಇದ್ರೂ ಸಹ ಆ ಸೋದರತ್ವ ಇವತ್ತು ಇದೆ. ಅದೇ ರೀತಿ ಅನೇಕ ಜನ ಹುಡುಗರು ಎಲ್ಲಾ ಜಿಲ್ಲೆಗಳನ್ನು ಅದೇ ರೀತಿ ನಾವು ಹೋರಾಟ ಮಾಡಿ ಭಾರಿ ಪ್ರಾಮಾಣಿಕವಾಗಿ ಸಂಘಟನೆಯನ್ನ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಬಲವಾಗಿ ಕಟ್ಟಿದೀವಿ. ಅಂದ್ರೆ ಅದು ಸತ್ಯದ, ಧರ್ಮದ, ನ್ಯಾಯದ ಹೋರಾಟ ಅಂತಾನೆ ಕಟ್ಟಿದೀವಿ. ಇವತ್ತು ಅನೇಕ ಜನ ಸಂಘಟನೆ ಮಾಡಿದವಾಗ ಆ ಜಿಲ್ಲಾಧ್ಯಕ್ಷರ ಹಣ ಕೊಡಿ ಅನ್ನುವಂಥದ್ದು, ರಾಜ್ಯ ಪದಾಧಿಕಾರಿಗಳಿಗೆ ಹಣ ಕೊಡಿ ಅನ್ನುವಂಥದ್ದು ಅನೇಕ ಕಡೆ ಎಲ್ಲ ಪಕ್ಷಗಳಲ್ಲೂ ಎಲ್ಲ ಸಂಘಟನೆಗಳಲ್ಲೂ ನಡೀತಾ ಇರ್ತವೆ. ಇವತ್ತಿನ ತನಕ ನಮ್ಮ ಯಾವುದೇ ಜಿಲ್ಲಾಧ್ಯಕ್ಷರ ಅಥವಾ ಯಾವುದೇ ಪದಾಧಿಕಾರಿಗಳನ್ನ ಹಣ ಕೊಡಿ ಅಂತ ನಾವು ಕೇಳಿರೇ ಇಲ್ಲ. ನಮ್ಮ ಸಂಘಟನೆ ಅಕೌಂಟ್ ಪ್ರಾಮಾಣಿಕತೆ ಮತ್ತೆ ಭಾರಿ ಪಾರದರ್ಶಕವಾಗಿದೆ. ಯಾರೇ 500 ರೂಪಾಯಿ ತಗೊಂಡು ಮೆಂಬರ್ ಆದ್ರೂ ಆ ಸಂಘಟನೆ ಅಕೌಂಟ್ಗೆ ಹಾಕ್ಬೇಕು. ಆ ಸಂಘಟನೆಯಲ್ಲಿ ಒಂದಿಷ್ಟು ಹಣ ಇರಬೇಕು. ಸಂಘಟನೆಗೆ ಒಂದು ಸ್ವಂತ ಕಚೇರಿ ಇರಬೇಕು. ಆ ಸಂಘಟನೆ ಸಾರ್ವಜನಿಕರ ಆಸ್ತಿ ಆಗ್ಬೇಕಂತಾನೆ ಸಂಘಟನೆಯಿಂದ ಭಾರಿ ಪ್ರಬಲವಾಗಿ ಕಟ್ಟಿದೀವಿ. ಆದ್ರೆ ಇವತ್ತಿನ ಯುಗದಲ್ಲಿ ಸಂಘಟನೆ ಮಾಡುವಂಥದ್ದು ತುಂಬಾ ಕಷ್ಟ. ಬೀದಿ ಹೋರಾಟ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಪ್ರಾಮಾಣಿಕವಾಗಿ ಮಾಡ್ಬೇಕಾದ್ರೆ ತುಂಬಾ ಆಗೋದೇ ಇಲ್ಲ. ನೀವು ಸಂಘಟನೆ ಹೆಸರೇಳಿ ಚಂದ ಎತ್ತಿರೋ, ಚೀಲ ಹಾಕೊಂಡು ಹೋಗ್ತಿರೋ, ಬೆಂಗಳೂರು ನಗರದಲ್ಲಿ ಹೋದ್ರೆ ಚೀಲ ಹಾಕೊಂಡು ಹೋದ್ರೆ ಸಹಸ್ರಾರು ಜನ ನನಗೆ ಸ್ನೇಹಿತರಿದ್ದಾರೆ, ಉದ್ಯಮಿಗಳಿದ್ದಾರೆ, ಮಿತ್ರರಿದ್ದಾರೆ. ಕಾಸು ಕೊಟ್ಟರು 50,000 1 ಲಕ್ಷ ಅಂತ ಕೊಡೋರಿದ್ದಾರೆ. ನಮ್ಗೆ ಕೇಳಕ್ಕೆ ಅದು ಗೊತ್ತೇ ಇಲ್ಲ. ಆ ಮನಸ್ಥಿತಿ ನಾವು ಬಂದೇ ಇಲ್ಲ. ಆದ್ರಿಂದ ಪ್ರಾಮಾಣಿಕವಾಗಿ ಸಂಘಟನೆ ಮಾಡೋರಿಗೆ ಕಷ್ಟ ಆಗುತ್ತೆ. ಈ ಪ್ರಾಮಾಣಿಕತೆ ಅಂತ ಬಂದಾಗ ತುಂಬಾ ಪ್ರಾಮಾಣಿಕವಾಗಿ ಬಂದ್ರಿ, ಕಷ್ಟದ ಹಾದಿಗಳು ಬಂದ್ರಿ. ಆದರೆ ನಿಮ್ಮ ದುಡಿಮೆಗೆ, ನಿಮ್ಮ ಬೇರೆ ಇದಕ್ಕೆ ರೈಲ್ವೆ ಗುತ್ತಿಗೆದಾರರು ತಾವು, ರೈಲ್ವೆ ಗುತ್ತಿಗೆದಾರರಿಗೆ ಕೆಲವು ಆರೋಪಗಳು ಬರುತ್ತಲ್ಲ. ನೀವೆಲ್ಲದಕ್ಕೂ ಆದಾಯಕ್ಕೆಲ್ಲ ಮೂಲ ಮಾಡಿಕೊಂಡು ಹೋರಾಟ ಮಾಡ್ತಿರುವಂಥವ್ರು. ಹೋರಾಟವನ್ನೇ ಆದಾಯ ಮಾಡ್ಕೊಂಡವ್ರು ಒಂದು ವರ್ಗ ಆದರೆ, ಆದಾಯಕ್ಕೆ ಒಂದು ಮೂಲ ಮಾಡ್ಕೊಂಡು ಹೋರಾಟ ಕೇಳಿದವರು ನೀವುಗಳಿದ್ರಿ. ನಿಮ್ಮಗಳ ಮೇಲೆ ಆರೋಪ ಬಂದಾಗ ವ್ಯಥ ಆರೋಪ ಬರುತ್ತೆ, ಅವಾಗ ಏನು ಅನ್ಸುತ್ತೆ ಸರ್? ಅಲ್ಲ, ನಮ್ಮ ಬಗ್ಗೆ ಇಲ್ಲಿ ತನಕ ಆರೋಪ ಮಾಡ್ಲಿಕ್ಕೆ ಯಾರಿಗೂ ಆಗಲ್ಲ. ಈ ಹಣಕಾಸಿನ ವಿಷಯದಲ್ಲಿ ಆಗಲ್ಲ. ಇನ್ನು ಈ ಹೋರಾಟದಲ್ಲಿ ಅತ್ಯಂತ ಕ್ರಾಂತಿಕಾರಿ ಹೋರಾಟ ಮಾಡಿರುವಂಥದ್ದು ನಾನೇ. ಜೈಲಿಗೆ ಹೋಗಿರುವಂಥದ್ದು, ಪೊಲೀಸರ ಏಟುಗಳನ್ನ ತಿಂದಿರುವಂಥದ್ದು, ಪೊಲೀಸರ ಬಂದೂಕನಿಗೆ ಎದೆ ಕೊಟ್ಟಿರುವಂಥದ್ದು ಅನೇಕ ಉದಾಹರಣೆಗಳಿದಾವೆ. ನಾವು ಯಾವತ್ತೋ ಸತ್ತೋಗ್ಬೇಕಿತ್ತು ಹಾಗೆ ಹೇಳಕ್ ಹೋದ್ರೆ. ಅನೇಕ ಸಂದರ್ಭದಲ್ಲಿ ಕ್ರಾಂತಿಕಾರಿ ಹೋರಾಟವನ್ನ, ಇಡೀ ರಾಜ್ಯಕ್ಕೆ ಕ್ರಾಂತಿಕಾರಿ ಹೋರಾಟವನ್ನ ಪ್ರಾರಂಭ ಮಾಡಿದ್ದೆ ನಾವು ಫಸ್ಟ್ ಮೊದಲನೇದಾಗಿ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಅನೇಕ ಜಾಸ್ತಿ ಪೊಲೀಸ್ ಏಟ್ ತಿಂದವನು ನಾನೇ ಅನ್ಸುತ್ತೆ.
ಅನೇಕ ಅತಿ ಹೆಚ್ಚು ಜೈಲಿಗೆ ಹೋದವನು ನಾನೇ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇದಿಷ್ಟು ಕಾರಣಕ್ಕಾಗಿ ಪ್ರಾಮಾಣಿಕವಾಗಿ ಮಾಡಿದೀವಿ. ಭ್ರಷ್ಟಾಚಾರದ ಹೆಸರು ಆರೋಪ ನಮ್ಮ ಮೇಲೆ ಯಾವತ್ತೂ ಬಂದೂ ಇಲ್ಲ, ಅದು ಬರೋಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಾವು ಅದನ್ನ ಪ್ರಾಮಾಣಿಕವಾಗಿ, ನಮ್ಮಲ್ಲಿ ಒಂದಿಷ್ಟು ಜನ ಉದ್ಯಮಿದಾರರು ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ಸಂಘಟನೆ ಭಾರಿ ಪ್ರಾಮಾಣಿಕವಾಗಿ ತಗೊಂಡಿದ್ವಿ. ದುಡಿಯೋಕ್ಕೆ ನಾವು ಮುಂಚೆ ಮೂಲತಃ ನಾವು ಉದ್ಯಮಿಗಳಾಗಿರೋದ್ರಿಂದ ದುಡಿಯೋಕ್ಕೆ ನಮ್ಗೆ ಹೊಟ್ಟೆಪಾಡಿಗೆ ನಮ್ಮ ಹೆಂಡತಿ ಮಕ್ಕಳು ಯಾವತ್ತೂ ಕಮ್ಮಿ ಆಗಿಲ್ಲ. ಆದರೆ ಇವತ್ತಿನ ಈ ಸಂಘಟನೆಗಳು ಏನಾಗಿತ್ತೆ, ಪ್ರಾದೇಶಿಕ ಪಕ್ಷವಾಗಿ ರೂಪುಕೊಂಡು ಈ ರಾಜ್ಯದ ಭಾಷೆ ಮತ್ತು ಉದ್ಯೋಗ, ಜನರ, ರೈತರ ಬದುಕಿನ ಬಗ್ಗೆ ಯೋಚನೆ ಮಾಡುವಂತ ಶಕ್ತಿ ಆಗ್ಬೇಕಿತ್ತು. ಅದು ಆಗಲ್ಲ, ಆಗೋದು ಇಲ್ಲ ಅನ್ಸುತ್ತೆ ನನ್ನ ಐಡಿಯಾ. ಆಗ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗಕ್ಕೆ ಸಾಧ್ಯನೇ ಇಲ್ಲ. ಒಗ್ಗಟ್ಟಾದ್ರೂ ಆ ಮನಸ್ಥಿತಿಯಲ್ಲಿ, ಇವತ್ತಿನ ಮನಸ್ಥಿತಿಯಲ್ಲಿ ಒಗ್ಗಟ್ಟಾದ್ರೂ ಸಹ ತುಂಬಾ ಕಷ್ಟನೇ ಇದೆ. ಈ ರಾಷ್ಟ್ರೀಯ ಪಕ್ಷಗಳ ಒತ್ತಡಕ್ಕೆ, ಅವರ ಪ್ರಭಾವಕ್ಕೆ ತುಂಬಾ ಕಷ್ಟ ಇದೆ. ಯಾವ ಹೋರಾಟಗಾರನ ಯಾವ ಮಡಾಸ್ ಮಾಡೋದಂತ ನೋಡ್ತಾ ಇರ್ತಾರೆ. ಅದ್ರ ನಡುವೆ ಏನೋ ಒಂದಿಷ್ಟು ಕನ್ನಡದ ಶಕ್ತಿಗಳು ಒಟ್ಟಾಗಿದೀವಿ ಅಂದ್ರೆ ತುಂಬಾ ಅದ್ಭುತನೇ. ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮನೂ ಮಾಡಿ ಎಲ್ಲ ಒಂದೇ ವೇದಿಕೆಯಲ್ಲಿ ಗುರುತು ಮಾಡ್ಕೊಂಡ್ರಿ. ಅದು ತಾತ್ಕಾಲಿಕ ಅನ್ಸುತ್ತೆ. ಯಾವತ್ತು ಒಗ್ಗಟ್ಟು ಬರ್ಬೇಕಾದ್ರೆ ಎಲ್ಲರೂ ಒಗ್ಗಟ್ಟಾಗ್ಬೇಕು, ಮನಸ್ಥಿತಿ ಒಂದೇ ಇರಬೇಕು. ಹಿರಿಯರು ಕಿರಿಯರನ್ನ ಕರ್ಕೊಂಡು ಹೋಗುವಂಥದ್ದು ದೊಡ್ಡ, ಅದಕ್ಕೊಂದು ಚಾಲೆಂಜಿಂಗ್ ಇರುತ್ತೆ. ಹಿರಿಯರಾದವರು ಎಲ್ಲ ಚಿಕ್ಕವ್ರನ್ನ ಕರ್ಕೊಂಡು ಎಲ್ಲ ಒಟ್ಟಿಗೆ ಹೋಗುವಂಥದ್ದು ಇದೆಯಲ್ಲ, ಅದು ಮನಸ್ಥಿತಿ ಬಂದ್ರೆ ಮಾತ್ರ ಸಾಧ್ಯ. ಈಗ ಹಾಗೆ ಹೇಳಕ್ ಹೋದ್ರೆ ವಾಟಾಳ್ ನಾಗರಾಜ್ ಅಂತವ್ರು ಹಿರಿಯ ಹೋರಾಟಗಾರರು, ಧೀಮಂತ ಹೋರಾಟಗಾರರು, 2 ಸತಿ ಶಾಸಕರಾಗಿದ್ದಾರೆ, ದೊಡ್ಡ ಅದ್ಭುತ ಹೋರಾಟಗಾರರು. ಎಲ್ಲರೂ ಸೇರ್ಬೇಕಾಗತ್ತೆ. ದಯಾನಂದ್ ಸಾಗರ್ ಅಂತ ದೊಡ್ಡ ಸಮುದ್ರನೇ ಎದುರಾಕಿ ಗೆಲ್ತಾರ ಅವರು. ಎಲ್ಲರನ್ನು ಎದುರಾಗಿ ಅನ್ನೋದು ಒಂದೇ ಅವರಿಗೆ ಹಿನ್ನೆಲೆ ಇದ್ದಿದ್ದು. ಆಮೇಲೆ MES ನವರು ಯಾವುದೇ ಶಾಸಕರು, 4 ಜನ ಶಾಸಕರು ಇದ್ರು, ಇವರು ವಿಧಾನಸಭೆಯಲ್ಲಿ ಗಲಾಟೆ ಮಾಡಿ ಅವ್ರ ಮೇಲೆ ನೀರಿನ ಬಾಟ್ಲಿಗಳನ್ನ ಎಸ್ತು ಗಲಾಟೆ ಮಾಡಿ ಸಭತ್ಯಾಗ ಮಾಡಿ ಬರ್ತಾ ಇದ್ದವರು ಆವತ್ತಿನ ಕಾಲಕ್ಕೆ ವಾಟಾಳ್ ನಾಗರಾಜ್ ಅಂತವ್ರು. ತಾಳ್ವಾಡಿ ಹೋರಾಟದಲ್ಲಿ ಕರುಣಾನಿಧಿ ಅವ್ರನ್ನ ಎತ್ತಾಕೊಂಡು ಹೋಗ್ತಾರೆ ತಮಿಳ್ನಾಡು ಸರ್ಕಾರ, ಆವಾಗ ದೊಡ್ಡ ಗಲಾಟೆ ಆಗುತ್ತೆ. ಆ ರೀತಿ ಹೋರಾಟ ಮಾಡದಂತವ್ರು ಆವಾಗಲೇ ಏನ್ ಬೇಕಾದ್ರೆ ಅವ್ರನ್ನ ಅಪಹಾಸ್ಯ ಮಾಡ್ತಾರೆ, ಅಪಹಾಸ್ಯ ಮಾಡ್ತಾರೆ ಕನ್ನಡದ ಮೂಲಕ್ಕೆ ಒಂದು. ಆಮೇಲೆ ಸರ್ಕಾರಗಳು ಇವತ್ತಿನ ತನಕ ಸಿದ್ದರಾಮಯ್ಯನವರಿಗೆ ತುಂಬಾ ಚೆನ್ನಾಗಿದ್ರು, ಯಡಿಯೂರಪ್ಪನವರು ಚೆನ್ನಾಗಿದ್ರು, ಅವ್ರನ್ನ MLC ಆದ್ರೂ ಮಾಡ್ಬೇಕಿತ್ತು. ಮಾತಾಡ್ಲಿಕ್ಕೆ, ವಿಧಾನಸಭಾ ಅಧಿವೇಶನದಲ್ಲಿ ಮಾತಾಡ್ಲಿಕ್ಕೆ ಅವ್ರನ್ನ MLC ಯಾರು ಮಾಡ್ಬೇಕಿತ್ತು. MLC ಮೂಲ ಉದ್ದೇಶನೇ ತಪ್ಪೋಗಿದೆಯಲ್ಲ. ಈಗ ಇಂಥವ್ರನ್ನೇ ಆಕ್ಚುಲಿ ಸಮಾಜದಲ್ಲಿ ಯಾರು ಗುರುತಿಸ್ಕೋತಾರೋ, ಯಾರು ಪ್ರತಿಭಾವಂತರಿದ್ದಾರೋ, ಬಂಡವಾಳಶಾಹಿ ಇವ್ರು ಇರ್ತಾರೋ ಅಂಥವ್ರನ್ನ ತಗೊಂಡ್ಬಂದು ಮಾಡುವಂಥದ್ದು. ಈಗ ಬಂಡವಾಳಶಾಹಿಗಳು ತುಂಬ್ಕೋತಾ ಇದ್ದಾರೆ MLC. ಇವತ್ತು ಯಾರು ಲೂಟಿಕೋರು, ಹಣ ಇರುವಂಥವ್ರು, ತಗಾಕೋರು, ಅವ್ರನ್ನ MLC ಮಾಡುವಂಥದ್ದು ಅನೇಕ ಜನ. ಆ ರೀತಿ ಬೆಂಬಲಿಗರು, ಜಾತಿ ರಾಜಕೀಯ, ಜಾತಿ ರಾಜಕಾರಣ, ಇದೆಲ್ಲದ್ರ ನಡುವೆ ಕನ್ನಡಕ್ಕೆ ಕಂಟಕ ಆಗುತ್ತೆ. ಕನ್ನಡ ಹೋರಾಟಗಾರನು ಯಾರೋ ನಮ್ಮವನಿದಾನ ಅಂದ್ರೆ ಬಿಡಪ್ಪ ನಮ್ಮವನು ಅನ್ನೋ ಮಟ್ಟಕ್ಕೆ ಇವತ್ತು ಅವ್ರನ್ನ ಪರ್ಚೇಸ್ ಮಾಡುವಂಥ ಮಟ್ಟಕ್ಕೆ ಸರ್ಕಾರಗಳ ಹೋಗಿದೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಕುಂದಾಪುರದ ಮೂಲದಿಂದ ಬರ್ತೀರಿ, ಆ ಮೂಲದ ಹಿನ್ನೆಲೆ ಏನು ಸರ್? ಅಲ್ಲಿಂದ ಯಾಕಾಗಿ ಬೆಂಗಳೂರಿಗೆ ಬಂದ್ರಿ? ಕನ್ನಡಕ್ಕೆ, ಕನ್ನಡದ ಮೇಲೆ ಪ್ರೀತಿಗೆ ಬೀಳೋದಕ್ಕೆ ಏನು ಕಾರಣ ಆಯಿತು? ನಾನು, ನಮ್ಮ ಮನೆಯಲ್ಲಿ ಮೂಲತಃ ನಾವು ಕೃಷಿ ಕುಟುಂಬದವರು. ನಮ್ಮ ಮನೆ ಮೇಯರ್ ದೊಡ್ಡ ಮನೆ ಅಂದರೆ 4 ಗ್ರಾಮದಲ್ಲಿ ಎಲ್ಲ ಜಮೀನು ನಮ್ಮದೇ ಇದ್ದಿದ್ದು. ಹಂಗೆ ಹೇಳೋಕೋದ್ರೆ 100 ಎಕರೆ ಜಮೀನು. ಆವಾಗ ಎತ್ತಿನ ಗಾಡಿ ಇದ್ದರೆ ಬೆನ್ಸ್ ಗಾಡಿ ಇದ್ದಂಗೆ ಎತ್ತಿನ ಗಾಡಿ, ಆಮೇಲೆ ಕಬ್ಬರಿಯುವಂಥ ಆಲೆಕಣೆ, ಆಮೇಲೆ ನಮ್ಮ ತಾತನ ಸರೆ ಅಂಗಡಿ, ಆಮೇಲೆ ಈ ಕಂಬಳದ ಕೋಣಗಳು, ಆಮೇಲೆ ಈ ರೀತಿ ಒಂದು ದೊಡ್ಡ ಒಕ್ಕಲ ಮನೆ ತರ. ಇವತ್ತು ಮೇಯರ್ ದೊಡ್ಡ ಮನೆ ಅಂದ್ರೆ ಹಾಗೆ ಇದೆ ನಮ್ಮ ಮನೆ. ನಾವು ಇಟ್ಟಿರೋದ ಹೆಸರಲ್ಲ, ಮುಂಚೆ ಇದ್ದಿರುವಂಥ ಹೆಸರು. ಅಲ್ಲಿಂದ ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಉಳುವನೆ ಒಳೆ ಬಂದಾದ್ಮೇಲೆ ಒಂದಿಷ್ಟು ಜಮೀನು ಹೋಗಿದ್ದಾವೆ. ಅದಾದ್ಮೇಲೆ ಅನಿರೀಕ್ಷಿತವಾಗಿ ಓದೋದು ಬಿಟ್ಟು ಬೆಂಗಳೂರು ಬಂದ್ವಿ. ನಾನು ಒಂದು 20 ವರ್ಷಕ್ಕೆ ಬಂದಿದ್ದೀನಿ, 20 ವರ್ಷ ಬಂದಿದ್ದೀನಿ. ಬಿಟ್ಟು ಇಲ್ಲಿ ಬಂದಿವಿ. ಇಲ್ಲಿ ಬಂದಾದ್ಮೇಲೆ ನಮ್ಮ ಭಾವನ ಜೊತೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿದ್ದೆ, ಅಲ್ಲಿ ಕ್ಯಾಂಟೀನ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಅಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ಜೈನ್ ಹಾಸ್ಪಿಟ್ಲ್ ಕ್ಯಾಂಟೀನ್ ಅಂತ ಮಾಡಿದ್ವಿ. ಜೈನ್ ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ಅತಿ ಕಷ್ಟ ಸಮಯ, ಎಲ್ಲ ಭಾವನ ಮೇಲೆಲ್ಲ ಕೋಪ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಬಿಟ್ಟು ಈಚೆ ಬಂದ್ವಿ. ಮತ್ತೆ ಬಂದರೆ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ವಿ. ನಾನೇ ಅಡಿಗೆ ಭಟ್ಟ, ನಾನೇ ಸಪ್ಲೈಯರ್, ನಾನೇ ಕ್ಲೀನರ್. ಕೊನೆಗೆ 1,500-2,000 ರೂಪಾಯಿ ಹಣ ಇತ್ತು. ಒಂದು 300 ರೂಪಾಯಿ ರೇಷನ್ ತೊಗೊಂಡು ಬಂದರೆ 200 ರೂಪಾಯಿ ವ್ಯಾಪಾರ ಆಗಿತ್ತು ಆವಾಗ. 97 ಅನ್ಸುತ್ತೆ, 97. ಅದಾದ್ಮೇಲೆ 2ನೇ ದಿನಕ್ಕೂ ಆ ಸಾಮಾನಿಗೂ ಆ ವ್ಯಾಪಾರಕ್ಕೂ ಅಲ್ಲಿಂದ ಅಲ್ಲಿಗೆ ಬಂತು. ಹಾಗೆ ನಡೀತಾ ಇತ್ತು. ನಡೀತಾ ಇರುವಾಗಲೇ ನಮ್ಮ
ಈ ಮೊಬೈಲ್ JTM ಮೊಬೈಲ್ ಕಂಪ್ನಿ ಬಂತು. JTM ಮೊಬೈಲ್ ಕಂಪ್ನಿ ಬಂದಾವಾಗ ಅಲ್ಲೇ ಪಕ್ಕದಲ್ಲೇ ಮಿಲ್ಲರ್ಸ್ ರೋಡ್ ಪಕ್ಕದಲ್ಲೇ ಬಂದಾವಾಗ ಅಲ್ಲಿ ದಿನನಿತ್ಯ ಡ್ರೈವರ್ಸು ಇವರೆಲ್ಲ ಕಾಫಿ ಕುಡಿಯೋಕೆ ಬರೋರು, ತುಂಬ ಜನ ಡ್ರೈವರ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡೋರು, ಚೆನ್ನಾಗಿ ಅಲ್ಲೇ ಊಟ ಮಾಡೋರು. ಅಲ್ಲೇ ಒಂದು ಹಂತಕ್ಕೆ 500-600 ರೂಪಾಯಿ ವ್ಯಾಪಾರಕ್ಕೆ ತೊಗೊಂಡೋದ್ವಿ ಅಲ್ಲಿಂದ. ಹೋದವಾಗ ಆ JTM ಕಂಪ್ನಿ ಅಂದರೆ ಮೊದಲನೇ ಮೊಬೈಲ್, ಒಂದು ಮೊಬೈಲ್ ಕಾಲ್ಗೆ 7 ರೂಪಾಯಿ 8 ರೂಪಾಯಿ ಇತ್ತಾವಪ್ಪ ಸ್ಟಾರ್ಟಿಂಗ್ ಬಂದವಾಗ. ಅಲ್ಲಿ ಒಬ್ಬ ಇವನು ಬರ್ತಿದ್ದ, ಸಪ್ಲೈ ಮಾಡ್ತಾನಲ್ಲ ಟೀ ಕಾಫಿ ಎಲ್ಲ, ವಾರ್ಡ್ ಬಾಯ್, ಅವ್ನು ಬರ್ತಾ ಇದ್ದ. ಅವ್ನು ಬಂದವಾಗ ನಮ್ಮ ಕಂಪ್ನಿಗೆ ಇವ್ರದ್ದೇ ಟೀ ತಗೊಳಪ್ಪ ಅಂತ ಇದ್ರು. ಆಯ್ತು ತಗೊಂತೀನಿ ಹೇಳ್ತೀನಿ ಅಂತಿದ್ದ. ಹೇಳ್ದವಾಗ ನಮ್ದು ಇಂಗ್ಲೆಂಡ್ ಕಂಪ್ನಿ ಟೀ ಕೊಡೋಕ್ಕಾಗತ್ತಾ, ನೀವು ಮಾಡ್ತೀಯ, ಚೆನ್ನಾಗಿ ಮಾಡ್ಕೊಡ್ತೀನಿ ಬಾರಪ್ಪ ಅಂತ. ಹಂಗಾರೆ ಒಂದು ಕೆಲಸ ಮಾಡು, ಮಂಡೆಯಿಂದ ಟೀ ಕೊಡು ನೀನು ಅಂತ ಹೇಳಿದ್ರು. ಆಯ್ತು ಅಂತೇಳಿ ನಾನೇನು ಮಾಡಿದೆ, ಯಾರೋ ಹತ್ರ 1,500 ರೂಪಾಯಿ ಸಾಲ ತಗೊಂಡ್ಬಿಟ್ಟು 2 ಫ್ಲಾಸ್ಕು, ಒಂದು ಆವಾಗ ಸಿಮೆಂಟ್ ಸ್ಟವ್ 97 ಅನ್ಸುತ್ತೆ, 97 ಒಂದು ಸಿಮೆಂಟ್ ಸ್ಟವ್, ಅದು ಒಂದು 400-500 ರೂಪಾಯಿ ದೊಡ್ಡ ಸ್ಟವ್ ಬರ್ತಾಯಿತ್ತು. ಅವಾಗೆಲ್ಲ ರೇಟ್ ಕಮ್ಮಿ ಅಲ್ವಾ, ಒಂದು 400 ರೂಪಾಯಿದು 50 ಲೀಟ್ರ್ 2 ಕ್ಯಾಟ್ಲು. ಆಮೇಲೆ ಒಂದಿಷ್ಟು ಹಾಲು, ಒಂದು 40 ಲೀಟ್ರ್ ಹಾಲು, ಟೀ ಪುಡಿ ಇದೆಲ್ಲ ತೊಗೊಂಡು ಬಂದ್ಬಿಟ್ಟು ಹಾಲು ಕಾಯಿಸಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೆ. ಅವ್ನು ಬೆಳಿಗ್ಗೆ ಟೀ ತೊಗೊಳಕ್ಕೆ ಬಂದಿಲ್ಲ, ಸಾಲ ಮಾಡ್ಕೊಂಡು ಬಂದಿದ್ದೆ, ಟೀ ತೊಗೊಳಕ್ಕೆ ಬಂದಿಲ್ಲ ಬೆಳಿಗ್ಗೆ. ಆಮೇಲೆ ನಾವು ಬ್ಯಾಚುಲರ್ ಹುಡುಗರಲ್ವ, ಸೀದಾ ಹೋದೆ ಅವನ ಹತ್ರ. ಏನಕ್ಕೆ ಟೀ? ನೀನು ನಮ್ಮ ಇಂಗ್ಲೆಂಡ್ ಕಂಪ್ನಿಗೆ ಟೀ ಕೊಡೋಕ್ಕಾಗತ್ತಾ ಮಾರಾಯ, ಸಂಭ್ರಮ್ ಹೋಟ್ಲಿಂದ ತರ್ಸ್ಕೊತಾ ಇದ್ದೀವಿ ಅಂತಂದ. ಇದು ನನಗೂ ಸ್ವಲ್ಪ ಉರಿ ಹತ್ತು ಬಿಡ್ತು. ಅವಾಗ ಅಂದೆ ಅವನಿಗೆ, ಒಂದು ಕೆಲಸ ಮಾಡಪ್ಪ, ನಿನಗೆ ಚೆನ್ನಾಗಿದ್ರೆ ಇಷ್ಟ ಆದರೆ ಟೀ ಕುಡಿ, ಕಾಸು ಕೊಡು, ಇಲ್ಲ ಅಂದರೆ ಕಾಸೇ ಕೊಡ್ಬೇಡ. ಆಯ್ತು ಆಗೋದು ನೋಡೋಣ ಅಂತಂದ. ಟೀ ಬ್ಯೂಟಿಫುಲ್ ಟೀ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀವಿ, ನಾವೇ ಟೀ ಮಾಡಿ ಚೆನ್ನಾಗಿ ಮಾಡಿಕೊಟ್ವಿ. 2 ಕ್ಯಾಟ್ಲು, 100 ಟೀ ಮತ್ತು ಬ್ಲ್ಯಾಕ್ ಕಾಫಿ ಅಂದರೆ ಏನಂತ ನಂಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ಬ್ಲ್ಯಾಕ್ ಕಾಫಿ ಏನಿಲ್ಲಪ್ಪ, ಡಿಕಾಕ್ಷನ್ ಹಾಕಿ ನೀರು ಹಾಕ್ಕೊಡು, ಬಿಸಿನೀರು ಹಾಕ್ಕೊಡು ಅಂತ ತೊಗೊಂಡೆ. ಕೊಟ್ಟಾದ್ಮೇಲೆ ಆ ಟೀನ ತುಂಬ ಇಷ್ಟಪಟ್ಟ ತಕ್ಷಣ ಟೀ ತರಿಸ್ಕೊಂಡು, ಎಲ್ಲಿಂದ ಮಾಡಿದ್ದು, ಎಲ್ಲಿಂದ ಬಂದಿದ್ದು ಟೀ ಅಂತ, ಇಂಥ ಕಡೆಯಿಂದ. ಆಯಿತು, ಏನು ರೇಟ್? 4 ರೂಪಾಯಿ ಕೊಟ್ಟು ಅಲ್ಲಿಂದ ತಗೊಂತ ಇದ್ರು. 4 ರೂಪಾಯಿ ನನಗೆ ಕೊಡಪ್ಪ. ಅವನು ಟೀ ಫಿಕ್ಸ್ ಮಾಡ್ಕೊಳಕ್ಕೆ ಬಂದ. ಎಷ್ಟು ರೇಟ್? 4 ರೂಪಾಯಿ ಫಿಕ್ಸ್ ಮಾಡ್ತೀನಿ ರೇಟು, ನನಗೆ 1 ರೂಪಾಯಿ ಕೊಡು ಅಂತ. ಆಯಿತು, ನಮಗೇನಂತೆ ಅವಾಗ ಟೀ ಸೇಲ್ ಆದ್ರೆ ಸಾಕು, ಬಡವನಿಗೆ ಭಿಕ್ಷೆ ಬೇಡುವನಿಗೆ ಕುಸ್ಲಕ್ಕಿ ಆದ್ರೆ ಬೆಳೆತತ್ತಿಗೆ ಆದ್ರೇನಂತ ನಮ್ಮ ಕಡೆ ಗಾದೆ ಮಾತಿದೆ. ಬದುಕಬೇಕಂತೇಳಿ ಆಯ್ತಪ್ಪ ಓಕೆ ಅಂದ್ವಿ. ಅವಾಗ 1 ರೂಪಾಯಿ ಇಟ್ಕೊಂಡ, 1 ರೂಪಾಯಿ ಹಿಡಿದ್ಕೊಂತೀನಿ ನಾನು. ಅಲ್ಲಿ ಹೋದ ತಕ್ಷಣ ಅಕೌಂಟೆಂಟ್ ಹತ್ರ ಕರ್ಕೊಂಡು ಹೋದ್ರು. ಎಷ್ಟು ಟೀ ಮೇಲೆ? 4 ರೂಪಾಯಿ ಮೇಡಮ್, ರೂಪಾ ಮೇಡಮ್ ಅಂತ, ಇವತ್ತು ಅವ್ರ ಹೆಸರು ನೆನಪಿದೆ. 4 ರೂಪಾಯಿ ಮೇಡಮ್ ಅಂತಂದು. ಇಲ್ಲ, ನಮ್ಮ ಕಂಪ್ನಿ ಅಷ್ಟೆಲ್ಲ ಕೊಡಲ್ಲ, ಕಮ್ಮಿ ಮಾಡಿ ರೇಟ್. ಇಲ್ಲ ಮೇಡಮ್ ಅಷ್ಟಾಗತ್ತೆ, ಒಂದು ಕೆಲಸ ಮಾಡಿ 3.25 ರೂಪಾಯಿ ಕೊಡ್ತೀನಿ ಟೀಗೆ ಅಂತ. ಅದಕ್ಕೂ ಓಕೆ ಅಂತ ಬಂದ್ವಿ, 3.25 ರೂಪಾಯಿ. ಈಚೆ ಬಂದಮೇಲೆ ಅವ್ನು ಬಂದ. ಆಮೇಲೆ ಏನು ಸರ್, ಏನು 3.25 ರೂಪಾಯಿ ಕೊಟ್ರಪ್ಪ, ನಮ್ಮ ಟೀ ಫಿಕ್ಸ್ ಆಗ್ಬಿಡ್ತಲ್ಲಿ, ಚೆನ್ನಾಗಿದೆ ಟೀ ಫಿಕ್ಸ್ ಆಗ್ಬಿಡ್ತು, 3.25 ರೂಪಾಯಿ ಆಗಲ್ಲ. ಇಲ್ಲ, ನನಗೇನು ಮಾಡ್ತೀರಾ? ಏನು ಮಾಡ್ಬೇಕು ಹೇಳು ಅಂತಂದೆ. 3,000 ರೂಪಾಯಿ ಕೊಡಿ ಅಂದ ತಿಂಗಳಿಗೆ. 3,000 ರೂಪಾಯಿ ಹಾಕೊಡೋಕ್ಕಾಗಲ್ಲ ಆ ಕಾಲದಲ್ಲಿ. ಏನು ಕೊಡ್ತೀಯ ಹೇಳು? 1,000 ರೂಪಾಯಿ ಕೊಡ್ತೀನಿ ಅಂದೆ. ಅವನು ಓಕೆ ಅಂದ, ನಾನು ಓಕೆ ಅಂದೆ. ಅಲ್ಲಿ ಡೀಲ್ ಮುಗೀತಲ್ಲಿ, ಒಂದೇ ಸತಿ ಮುಗೀತು. ಅದರಲ್ಲೂ ಒಂದು ಮಾತು ಹೇಳ್ದಪ್ಪ, ಅದರಲ್ಲೂ ಅವನಿಗೆ ಪ್ರಾಮಾಣಿಕತೆ ಇದೆ. ನೀನೇನು ನನಗೇನು ಬುಕ್ಸಡೆ ಕೊಡೋದು ಬೇಡಪ್ಪ, 1,000 ರೂಪಾಯಿ. ನೀನು ಒಂದು ಸತಿ ಟೀ ತೊಗೊಂಡು ಬಂದವಾಗ 5 ಟೀ ಎಕ್ಸ್ಟ್ರಾ ಬರೀತೀನಿ ನಾನು. ಹಂಗೆ ಅದಕ್ಕೂ ಬಂದ. ಓಕೆ ಆಯ್ತಂದ್ವಿ. ಮೊದಲನೇ ತಿಂಗಳಲ್ಲೇ 7,000 ರೂಪಾಯಿ ಆಗಿತ್ತು ಆ ಬಿಲ್ಲು. ನಮ್ದೆಲ್ಲ ಕ್ಯಾಂಟೀನು ವೆಚ್ಚ ಇದೆಲ್ಲ ಇಲ್ಲಿ ನಡೆದು 7,000 ರೂಪಾಯಿ ಮೊದಲನೇ ವೀಕಲ್ಲಿ, ಒಂದು ವೀಕಲ್ಲಿ 7,000 ರೂಪಾಯಿ ಮಿಕ್ಕುವಂಥದ್ದು. ಆ 7,000 ರೂಪಾಯಿನ ಏನು ಮಾಡಿದೀವಿ ಅಂದರೆ, ಮೊದಲನೇದಾಗಿ ತಗೊಂಡೋಗಿ ನಮ್ಮ ತಾಯಿ, ಆವಾಗ ಗೋಲ್ಡ್ ಎಲ್ಲ ನಮ್ಮ ಅಪ್ಪ ಹಾಳು ಮಾಡಿಬಿಟ್ಟಿದ್ರು. ತಾಯಿಗೆ ಚಿನ್ನದ ಸರ ಮಾಡಿಸ್ಕೊಟ್ವಿ, ಮಂಗಲ್ಯ ಸರ ಫಸ್ಟು. ಮತ್ತು ಸೆಕೆಂಡ್ ವೀಕಲ್ಲಿ 8,000-9,000 ರೂಪಾಯಿ ಬಿಲ್ ಆಯ್ತು. ನೆಕ್ಸ್ಟ್ 2ನೇ ವಾರದಲ್ಲಿ. ನಮಗೆ ಜೀವನದಲ್ಲಿ ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ ನಮಗೂ ಗೊತ್ತಿದ್ದಿಲ್ಲ. ಅದರಲ್ಲಿ ಒಂದು TVS ಇದೆಲ್ಲ ತಗೊಂಡೆ. 3ನೇ ಬಿಲ್ಲಲ್ಲೇ ಸಮುರಾಯ್ ತೊಗೊಂಡು ಬಂದೆ. ಆವಾಗ ಈ ರೀತಿ
ಹಾಗೆ ಬೆಳೀತಾ ಬೆಳೀತಾ ರೈಲ್ವೆ ಕ್ಯಾಂಟೀನಲ್ಲಿ ಟೆಂಡರ್ ಕರೆದ್ರು, ಹೊಸದಾಗಿ ಟೆಂಡರ್ ಕರೆದ್ರು ರೈಲ್ವೆ ಕ್ಯಾಂಟೀನ್. ನನ್ನ ಸ್ನೇಹಿತರ ಹೆಸರಲ್ಲಿ ಹಾಕ್ತೀವಿ, ನಾನು ಮಾಡ್ತೀನಿ ಅಂತ ಹಾಕಿದೆ. ಹಾಕಿದ್ರೆ ಏನಾಯ್ತಂದ್ರೆ ಅಲ್ಲಿ ಟೆಂಡರ್ ಹಾಕಿದ ತಕ್ಷಣ ಅವ್ರು ಕೇಸ್ ಹಾಕ್ಬಿಟ್ರು. ಟೆಂಡರ್ ನನ್ನ ಕಡೆಗೆ ಆಗೋಯ್ತು, ಕೇಸ್ ಹಾಕ್ಬಿಟ್ರು. ಕೇಸ್ ಆದವಾಗ ಕ್ಯಾಂಟೀನ್ ಕ್ಲೋಸ್ ಆಯ್ತು. ಕ್ಯಾಂಟೀನ್ ಕ್ಲೋಸ್ ಆದವಾಗ ಅವರಿಗೆ ಟೀ ಬೇಕಿತ್ತು. ಟೀ ಬೇಕಾದಾಗ ನಾವು ಅಲ್ಲೇ ಒಂದು ಸ್ಟವ್ ಹಾಕಿ ಒಂದು ರೂಮ್ ಕೊಟ್ಟರು. ಒಂದು ಸ್ಟವ್, ಒಂದು ಗ್ಯಾಸು, ಒಂದಿಷ್ಟು ಹಾಲು ತಗೊಂಡೋಗಿ ಮಾಡೋದು. ಬರೀ ಟೀಯಲ್ಲೇ ಒಂದು ₹1000 ಡೈಲಿ ಬಿಸ್ನೆಸ್ ಆಗೋದು. ಏನಾದರೂ ನಿಮಗೆಲ್ಲ ಒಳ್ಳೆಯದೇ ಆಗಿದೆ. ಟೀಯಲ್ಲೇ ₹1000 ಬಿಸ್ನೆಸ್ ಆಗೋದು. ಆಗ್ತಾ ಆಗ್ತಾ ಇರುವಾಗ ಅವ್ರಿಗೆ ರೈಲ್ವೆ ಗಿರಿಯಪ್ಪ ಅಂತ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದರು. ಇಲ್ಲೇ ಮನೆ ಪಕ್ಕದಲ್ಲೇ ಮನೆ ಅವರು ಅಧ್ಯಕ್ಷ ಆಗಿದ್ರು. ಅವರು ತುಂಬ ಕ್ಲೋಸ್ ಆಗಿದ್ರು. ಆಮೇಲೆ ಟೆಂಡರ್ ಮತ್ತೆ ರೀಟೆಂಡರ್ ಕರೆದ್ರು. ನಮ್ಗಾಯ್ತು, ಟೆಂಡರ್ ನಮ್ಗಾಯ್ತು. ಆದವಾಗ ನಮ್ಮ ಹತ್ರ ಬಂಡವಾಳ ಇಲ್ವೇ, ಈಗ ಒಂದು ಕ್ಯಾಂಟೀನ್ ಮಾಡ್ಬೇಕಂದ್ರೆ ಕನಿಷ್ಠ ಆ ಕಾಲದಲ್ಲಿ ಒಂದು ₹45,000 ಬೇಕಿತ್ತು. ಆ ಕಾಲದಲ್ಲಿ ಒಂದು 98 ಬೇಕು, ₹40,000 ಬೇಕು. ಎಲ್ಲಿ ನಾವೇನು ಮಾಡ್ತಾಯಿದ್ವಿ, ಟೆಂಡರ್ ಆಗಬೇಕಾದ್ರೆ 3 ತಿಂಗಳು ಮುಂಚೆನೆ ಒಂದೊಂದು ಐಟಮ್ ಎತ್ಕೊ ಬರ್ತಾ ಇದ್ದೀವಿ. ಡಬಲ್ ಸ್ಟವ್, ಆಮೇಲೆ ಅದು ಇದು ಎಲ್ಲ ಪಾತ್ರೆಗಳನ್ನ ಎತ್ಕೊಂಬಂದು ಸ್ಟಾಕ್ ಮಾಡ್ಕೊತಾ ಇದ್ದೀವಿ. ಹಾಕಿ ಒಂದು ಲೈನ್ ಹಾಕಿ ಕ್ಯಾಂಟೀನ್ ಪ್ರಾರಂಭ ಉದ್ಘಾಟನೆ ಮಾಡಿದ್ರಿ. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ರೇಷನ್ ಬೇಕಿತ್ತು. ಅಲ್ಲಿ ಒಂದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ರೇಷನ್ ಯಾರೋ ಒಬ್ರು ಹಾಕಿದ್ರು, ಫುಲ್ ಸಾಲ ಹಾಕಿದ್ರು. ಒಂದು 25,000-30,000 ರೇಷನ್ ಹಾಕಿಕೊಟ್ರು. ಒಂದು ಗೋಡನ್ ಸ್ಟೋರ್ ರೂಮಿಗೆ ಫುಲ್ ರೇಷನ್ ಹಾಕಿದ್ದೀವಿ. ಆ ಸಂದರ್ಭದಲ್ಲಿ ಆ ಸ್ಟವ್, ಈ ಗ್ಯಾಸ್ ಲೈನ್ ನಾವು ಏನು ಮಾಡಿದ್ದೀವಿ, ಆ್ಯಕ್ಚುಲಿ ದೂರ ಇಡಬೇಕು ಗ್ಯಾಸ್ ಲೈನ್. ನಾವು ಹಂಗೆ ಮಾಡಿಲ್ಲ. ಈ ನಾರ್ಮಲ್ ಅಡುಗೆ ಮಾಡ್ತಾರಲ್ಲ, ಗ್ಯಾಸನ್ನು ಅಲ್ಲೇ ಪಿಟ್ ಮಾಡಿದ್ವಿ. ಅಲ್ಲಿ ರಶ ದೂರಕ್ಕೆ ಪಿಟ್ ಮಾಡಿದ್ದೀವಿ. ವ್ಯಾಪಾರ ₹15,000 ಒಂದಿನ ವ್ಯಾಪಾರ ಆಗ್ತಾಯಿತ್ತು ಆ ಕಾಲದಲ್ಲಿ. ಕಾಫಿ ಟೀ ಎಲ್ಲ 70 ಪೈಸೆನೋ ಏನೋ, 70 ಪೈಸೆ ಕಾಫಿ ಟೀ. ಇಡ್ಲಿ ಎಲ್ಲ ಒಂದು ಪ್ಲೇಟ್ ಇಡ್ಲಿ ಅದು ₹1 ಇರಬೇಕು, 2 ಇಡ್ಲಿ. ಈ ಥರ ಒಂದು ಊಟ ₹4.25. ಈ ಥರ ಮಾಡ್ತಾ ಇರುವಾಗಲೇ ಒಂದು ತಿಂಗಳಿಗೆ ಗ್ಯಾಸ್ಗೆ ಬಿದ್ದಿದ್ದ. ಅವಾಗ ನಾವೆಲ್ಲ ಹುಡುಗರೇ ಆಗಿರೋದ್ರಿಂದ ಒಂದು 23-24 ವರ್ಷ, 24 ವರ್ಷಗೆಲ್ಲ ಆ ಗ್ಯಾಸ್ಗೆ ಬೆಂಕಿ ಹತ್ತಿ ಉರಿತಾ ಇದೆ. ಭೋ ಅಂತ ಉರಿತಾ ಇದೆ. ಹುಡುಗರು ಪಾಪ ನೀರು ಹಾಕ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ, ಹಾಕಿ ಆರ್ತಾ ಇಲ್ಲ. ಆಮೇಲೆ ಫೈರ್ ಇಂಜಿನ್ ಬಂದ್ಬಿಟ್ಟು ಗ್ಯಾಸ್ ನಿಲ್ಲಿಸ್ಬಿಟ್ಟು ಬಂದು ಹೋಗಿ ನೋಡ್ತೀನಿ, ಹೊಸ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಂಟೀನು, ಹೊಸ ಲೈನು, ಎಲೆಕ್ಟ್ರಿಕ್ ಲೈನ್ ಎಲ್ಲ ಕರಗಿ ಮೇಲೆಗೆಲೆ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಕೇಸ್ ಹಾಕತ್ತೋ, ಏನಾಗುತ್ತೋ ಕ್ಯಾಂಟೀನ್ ಕತೆ ಅನ್ನೋ ಭಯ ಅಷ್ಟಿದೆ. ಆದರೂ ಎಲ್ಲರೂ ಸಪೋರ್ಟ್ ಮಾಡಿದ್ರು. ರೈಲ್ವೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅದೊಂದು ಜೀವನದಲ್ಲಿ ಹೋಯ್ತು ಜೀವನ ಅಂದ್ಬಿಟ್ಟಿದ್ದೆ. ಆವತ್ತಿನ ಮತ್ತೆ ರಿಟರ್ನ್ ಅಲ್ಲಿಂದ ಪ್ರಾರಂಭ ಆಗಿರೋದು, ಲೈನ್ ಮಾಡಿ ಪ್ರಾರಂಭ ಆಗಿರೋ ಜೀವನ. ವ್ಯಾಪಾರ ಅದು ಹೆಂಗೆ ಆಗೋಯ್ತು, ಬೆಂಕಿ ಹಿಡಿದ ಮನೆಗೆ ಇನ್ನೂ ಒಳ್ಳೇದಾಗತ್ತೆ ಅಂತ ಕೇಳಿದ್ದೀನಿ. ಅದು ಸತ್ಯ ಆಯ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ವ್ಯಾಪಾರ ಸ್ಟಾರ್ಟ್ ಆಯ್ತು ಅಲ್ಲಿನೂ ವ್ಯಾಪಾರ ಸ್ಟಾರ್ಟ್ ಆಯಿತು. ಜೈನ್ ಹಾಸ್ಪಿಟ್ಲಲ್ಲೂ ಸ್ಟಾರ್ಟ್ ಆಯಿತು. ಆ ರೈಲ್ವೆ ಗಿರಿಯಪ್ಪ ಏನು ಮಾಡ್ತಾ ಇದ್ರು ಅಂದ್ರೆ, ನಮಗೂ ಕನ್ನಡದ ಅಭಿಮಾನ, ಅವ್ರದ್ದು ಕನ್ನಡ ಸಂಘಟನೆ. ಅಲ್ಲಿ ಅವರು ರಾಜ್ಯೋತ್ಸವ ಮಾಡ್ತಾ ಇದ್ರು. ದೇವೇಗೌಡರನ್ನೆಲ್ಲ ಕರೆಸಿ ಆ ಟೈಮಲ್ಲೆಲ್ಲ ತುಂಬ ಅದ್ಭುತ ಪಕ್ಕ ಕನ್ನಡದ ಅಭಿಮಾನಿ ಅವರು. ಹೌದು, ತುಂಬ ಅದ್ಭುತ. ರೈಲ್ವೆ ಕನ್ನಡ ಸಂಘ ಅಂದರೆ ರೈಲ್ವೆ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಕನ್ನಡ ಸಂಘಟನೆ ಇದು. ದೊಡ್ಡ ಇಡೀ ನಾಡಿಗೊಂದು ಶಕ್ತಿ ಇತ್ತು. ಈ ನೈಋತ್ಯ ರೈಲ್ವೆ ವಲಯನ ಬೆಂಗಳೂರು ತರಬೇಕಂತ, ನೈಋತ್ಯ ರೈಲ್ವೆ ವಲಯ ಬರ್ಬೇಕಂತೇಳಿ, ಕರ್ನಾಟಕ ಬರ್ಬೇಕಂತೇಳಿ ದೊಡ್ಡ ಹೋರಾಟ ಮಾಡಿರುವಂಥದ್ದು. ಈ ಥರ ಎಲ್ಲ ಇದೆ. 98 2000 ದೊಡ್ಡ ಹೋರಾಟ ಎಲ್ಲ ಆಗಿತ್ತು. ಗಿರಿಯಪ್ಪ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅವರು ಕಾರ್ಯಕ್ರಮ ಮಾಡಿದಾಗಲ್ಲ ನಾವು ಆ ಕನ್ನಡ ಸಂಘಟನೆ ಅಂದ್ರೆ ನಾವೇ ಅಲ್ಲಿ ಇರ್ತಿದ್ವಿ. ನಮ್ಮ ಅವ್ರ ಆತ್ಮೀಯತೆ ಚೆನ್ನಾಗಿ ಡೆವಲಪ್ ಆಯಿತು. ಈ ಥರ ಜಾಣಗೆರೆ ಅವರ ನಾಯಕತ್ವದಲ್ಲಿ, ಪ್ರಭಾಕರ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಕನ್ನಡ ಮುನ್ನಡೆ ಪಕ್ಷ ಅಂತ ಒಂದು ಪಕ್ಷ ರೆಡಿ ಮಾಡಿದ್ರು, ಕನ್ನಡ ಪಕ್ಷ. ಆವಾಗಲೇ ಪಕ್ಷ ಅಂತ ರೆಡಿ ಮಾಡಿದ್ರು. ಅವರೇ ಲೀಡರ್ ಆಗಿದ್ದು, ಪತ್ರಕರ್ತರು ಇಡೀ. ಅದಾದ್ಮೇಲೆ ಇವರೆಲ್ಲ ಅಲ್ಲೇ ಮತ್ತೆ ಪಕ್ಷ ಎದ್ದೇ ಹೇಳಿಲ್ಲ. ಅದಾದ್ಮೇಲೆ ಕನ್ನಡ ರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡಿದ್ರು ಜಾಣಗೆರೆ ಕನ್ನಡ ರಕ್ಷಣಾ ವೇದಿಕೆ ಅಂತ. ಅದಾದ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ. ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೋ ಬರೀ ಕನ್ನಡ ರಕ್ಷಣಾ ವೇದಿಕೆ, ನಾವು ಕನ್ನಡಿಗರು ಮಾತ್ರ ಸೇರ್ಬೇಕು. ಕರ್ನಾಟಕದಲ್ಲಿ ವಲಸೆ ಬಂದವರು ತುಂಬಾ ಜನ ಇದ್ದಾರೆ, ಇಲ್ಲಿ ಅನೇಕ ವರ್ಷಗಳಿಂದ, ಅವರೆಲ್ಲರೂ ಸೇರ್ಕೊಳ್ಳಿ, ಕನ್ನಡದ ಕೆಲಸ ಮಾಡ್ಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿರೋ ಟೈಟ್ಲ್ ಬಂದಿರೋದು ಜಾಣಗೆರೆ ವೆಂಕಟರಮಣಯ್ಯ. ಅನೇಕ ಜನ ಇದ್ರು ಅದರಲ್ಲಿ. ರೈಲ್ವೆ ಗಿರಿಯಪ್ಪ, ಶೋಭು ರಾಧಾಕೃಷ್ಣ,
ಶಿವರಾಮೇಗೌಡರು, ಗಿರಿಯಪ್ಪ ಅವರು, ಯಡಿಯೂರು ಜನಾರ್ದನ್ ಅವರು, ಕೆ ಆರ್ ಕುಮಾರ್ ಅವರು, ಈ ಥರ ಎಲ್ಲ ಇದ್ದೀವಿ. ಒಂದು ಬೈಲ ರಿಜಿಸ್ಟ್ರೇಷನ್ ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿ ಓಡಾಡ್ತಾ ಇದ್ದೀವಿ. ಜಾಣಗೇರಿ ಅವರ ಅದ್ಭುತ ಭಾಷಣ, ಅವ್ರ ಭಾಷಣ ಕೇಳ್ತಾ ಇದ್ರು. ಇವತ್ತು ಒಂಥರ ಪತ್ರಕರ್ತರು, ಒಂದು ಪಾಂಡಿತ್ಯ ಇತ್ತು. ಆಮೇಲೆ ಹಣ ಇದ್ದಿಲ್ಲ, ರೈಟಿಂಗ್ ಇತ್ತು, ಪತ್ರಿಕೆ ಇತ್ತು, ಜಾಣಗೆರೆ ಪತ್ರಿಕೆ ಅಂತ ಒಂದು ಅದ್ಭುತ ಸಂಘಟನೆ ಹುಟ್ಟಾಕಿ ಪ್ರಾರಂಭ ಆಯಿತು. ಅದಾದಮೇಲೆ ನೋಡಿರ್ತೀರ, SM ಕೃಷ್ಣ ಅವ್ರದ್ದು ಕಾವೇರಿ ನೀರು ಬಿಡಲ್ಲ ಅಂತೇಳಿ ಅವ್ರ ಸರ್ಕಾರ ಪಾದಯಾತ್ರೆ ಹೋದ್ರು ಬೆಂಗಳೂರಿಂದ. ನಿಮ್ಗೆ SM ಕೃಷ್ಣ ಅವರು ಇಲ್ಲಿಂದ ಪಾದಯಾತ್ರೆ ಹೋಗಿ ಮಂಡ್ಯದ ತನಕ ಹೋದವಾಗ ಅಲ್ಲಿ ಸೋನಿಯಾ ಗಾಂಧಿ ಅವ್ರು ಫೋನ್ ಹಾಕಿ, ನಿನಗೆ ಅಧಿಕಾರ ಬೇಕಾ, ನೀರು ಬೇಕಾ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಂಗಿಲ್ಲ ಅಂತೇಳಿ ಅಲ್ಲಿಂದ ರಿಟರ್ನ್ ಬರ್ತಾರೆ, ಗೊತ್ತಾ ನಿಮಗೆ? ಆವಾಗ ಮಂಡ್ಯದಲ್ಲಿ ಎಲ್ಲ ರೈತರಿಗೆಲ್ಲ ಲಾಠಿ ಚಾರ್ಜ್ ಮಾಡಿ ಮನೆ ಒಳಗಡೆ ಈಚೆ ಬರಕ್ ಬಿಡ್ದೇನೆ, ತುಂಬಾ ಜನ ಏಟೆಲ್ಲ ದೊಡ್ಡ ಕೊಲಿಬಾರ್ ಇದೆಲ್ಲ ಆಗೋಗುತ್ತೆ. ಆವಾಗ ನಾವು ಸಹ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡಿದವಾಗ ವ್ಯವಸ್ಥಿತವಾಗಿ ಒಂದು ಪಿತೂರಿ ನಡೆದೋಗುತ್ತೆ. ಅವಾಗ SM ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕು ಅಂತ, SM ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕಂತೇಳಿ ಅದ್ರ ನಾಯಕತ್ವ ಅಂತ ನಾ ಬೆಂಗಳೂರು ನಗರ ಅಧ್ಯಕ್ಷ ಆಗಿದ್ದೆ. ಪ್ರವೀಣ್ ಶೆಟ್ಟಿ ಅವರು ವಹಿಸ್ಕೋಬೇಕು ನಾಯಕತ್ವ ಅಂತ. ಓಕೆ ಅಂತಂದ್ವಿ. ಅಂದ್ರೆ ಇದನ್ನ ಮಾಡಿದಂಥವ್ರು ಎಲ್ಲ ಧರಣಿ ಕುತ್ಕೊಂಡ್ರು. ಹಿರಿಯ ಹೋರಾಟಗಳು, ನಮ್ಮ ಲೀಡರ್ಗಳು ಯಾರ್ಯಾರು ಇದ್ರು ಅವರೆಲ್ಲ ಗಾಂಧಿ ಪ್ರತಿಮೆ ಅಂತ ಧರಣಿ. ಲಾಠಿ ಎಡ್ ತಿನ್ನೋಕೆ ನಮ್ದು ಒಂದು ಟೀಮ್ ಮುಂದಕ್ಕೆ ಬಿಟ್ರು. ನಾನು, ರೇಷ್ಮೆ ಸೀಮೆ ರಮೇಶು, ಜಯದೇವ್ ಪ್ರಸನ್ನ ಅಂತ ಇವತ್ತು ಕೋಲಾರದಲ್ಲಿ ಅವರು ಸುಮಾರು ಜನ, ನಾವೊಂದು 200 ಜನ ಹುಡುಗರು ಕರ್ಕೊಂಡು ಹೋಗಿದ್ದೀವಿ. ಹೋಗಿ ಎಲ್ಲ ನಮ್ಗೆಲ್ಲ PT ಮಾಸ್ಟರ್ ಥರ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಕಂಠೀರವ ಕ್ರೀಡಾಂಗಣದಲ್ಲಿ ಕೂತ್ಕೊಂಡಿವಿ. SM ಕೃಷ್ಣ ಅವರು ಎಲ್ಲ ಇದ್ದು, MD ಸಿಂಗ್ ಅಂತ ಕಮಿಷನರ್ ಇದೆ ಬೆಂಗಳೂರು. ಸ್ಟಾರ್ಟ್ ಆಯ್ತು, SM ಕೃಷ್ಣ ಅವರ ಭಾಷಣ ಸ್ಟಾರ್ಟ್ ಆಗುತ್ತೆ, ಕಪ್ಪು ಔಟ್ ಇಟ್ಕೊಂಡು ಹೋದ್ವಿ ಒಳಗಡೆ. ಸಂಘಟನೆ ಅಂದ್ರೆ ಯಾರಿಗೂ ಗೊತ್ತಿದ್ದಿಲ್ಲ ಅವತ್ತು. ಲಾಠಿ ಚಾರ್ಜ್ ಮಾಡ್ರು. ಲಾಠಿ ಚಾರ್ಜ್ ಅಂದ್ರೆ ಯಾವನ ಹುಡುಗನಿಗೆ ಒಬ್ಬ ಬಿಟ್ಟ ಕ್ರೈಮ್ನವನು. ನಾನು ಆ ಕ್ರೈಮ್ನವನಿಗೆ ಏನು ಕೊಡಿತಾ ಇದ್ದೆ, ಯಾರಿಗೆ ಏನು ಕೊಡಿತಾ ಇದ್ದೆ ಅಂತ ಅವನ ಮೇಲೆ ರೆಬಲ್ ಏನು ಕೊಡಿತಾ ಇದ್ದೆ ಅಂತ ಅವನ್ ಬಿಟ್ಟು ಅವ್ನು ನನ್ನ ಟಾರ್ಗೆಟ್ ಹಾಕೊಂಡ. ಕಬ್ಬು ಔಟ ಪ್ರದರ್ಶನ ಮಾಡಿದ್ರಿ. ಯಾರೋ ಮಂಡ್ಯದಿಂದ ಒಬ್ಬ ಬಂದಿದ್ದ ಮದ್ದೂರು ಹುಡುಗ, ಅವನಿಗೆ SM ಕೃಷ್ಣ ಕಾಂಗ್ರೆಸ್ JDS ಅವನು ಇರ್ಬೋದು, ಅವನ ಬಂದು ಅವ್ನು ಚಪ್ಪಲಿ ತೆಗೆದ್ಬಿಟ್ಟು ಎಸ್ತ. ಉದ್ದೇಶ ಇರಲಿಲ್ಲ, ಉದ್ದೇಶ ಬೇರೆಯವ್ರಿಗೆ ಇರಲಿಲ್ಲ. ಇಲ್ಲ ಅವನಿಗಿತ್ತು. ಈ ಕಾಂಗ್ರೆಸ್, ಅವನು JDS ಕಾಂಗ್ರೆಸ್, ಇವನೇನೋ ನೀರು ಮಂಡ್ಯದ ಲಾಠಿ ಇಟ್ಟಲ್ಲ ಆಯ್ತು, ಅವನಿಗಿತ್ತು. ಆ ಶೂ ಅವರ ಟೇಬಲ್ ಮೇಲೆ ಬಿತ್ತು. ಭಾಷಣ ನಿಲ್ಲಿಸಿ ಕೂತ್ಕೊಂಡ್ರು. MD ಸಿಂಗ್ ಅವರು ಲಾಠಿ ಚಾರ್ಜ್ ಅಂತ ಹೇಳಿದ್ರು. ಚಾರ್ಜ್ ಸಿಕ್ಕಾಪಟ್ಟೆ ಮಾಡಿದ್ರು. ನನಗೆ 2 ಬಿಟ್ಟ ಒಬ್ಬ ತಲೆ ಮೇಲೆ. ಯಾವಾಗ ತಲೆ ಮೇಲೆ 2 ಬಿಟ್ನು ಅವಾಗ ನಾನೇನ್ ಮಾಡಿದೆ, ಬಾಯಲ್ಲಿ ನೊರೆ ಬಿಟ್ಟೆ ಈಚೆ. ನನಗೆ ಏಟಾದರ್ಥ ನಂಗೆ ಗೊತ್ತಿವತ್ತೆ, ಹಾಕೊಂಡ್ರೆ ನಮ್ನೆಲ್ಲ ಬಿಡಲ್ಲ ಅಂತ ಮಲ್ಬಿಟ್ಟಿವಲ್ಲೇ. ಹುಡುಗರಿಗೆಲ್ಲ ಸಿಕ್ಕಾಪಟ್ಟೆ ಲಾಠಿ ಚಾರ್ಜ್ ಮಾಡ್ಬಿಟ್ರು. ಯಾರೋ ಒಬ್ಬ MD ಸಿಂಗ್ ಕೈಯ ಕಚ್ಬಿಟ್ಟು ಗಾಯ ಮಾಡ್ಬಿಟ್ಟಿದ್ದ. ಕೋಲಾರದಿಂದ ಒಬ್ಬ ಹುಡುಗ ಬಂದಿದ್ದ, ಯಾರೋ ರೆಡ್ಡಿ, ಚೆಂಗಮ್ ರೆಡ್ಡಿ ಅಂತ. ಅವನಿಗೆ ಕಾಲ್ ಬೋನೆ ಕಟ್ಟಾಗೋಗಿತ್ತು. ಇಲ್ಲಿ ಬ್ಲಡ್ ಬರ್ತಾ ಇತ್ತು, ಇಲ್ಲಿ ಕಾಲ್ ಮುರಿದೋಗಿತ್ತು. ಆಮೇಲೆ ಏನ್ ಮಾಡಿದಂದ್ರೆ, ಕಂಠೀರವ ಕ್ರೀಡಾಂಗಣದ ಒಂದು ಒನಕೆ ಒಬ್ಬವನ್ ಕಿಂಡಿ ತರ ಇತ್ತು. ಈ ಕಡೆ ಪೊಲೀಸರು ಒಬ್ಬೊಬ್ಬನ ಎತ್ತಿ ಆಚೆ ಬಿಸಾಡಕ್ಕೆ, ಆ ಕಡೆಯಿಂದ ಲಾಠಿ ಚಾರ್ಜ್ ಮಾಡಿ ವ್ಯಾನಿಗೆ ತುಂಬಕ್ಕೆ. ಆ ಲಾಠಿ ಚಾರ್ಜ್ ರಣರಂಗ. ನಾನು ಐತಿಹಾಸಿಕ, ಅದೊಂದು ದೊಡ್ಡ ಇತಿಹಾಸನೇ ಆಗೋಯ್ತು. ಚೆನ್ನಾಗಿ ಹೊಡೆದು ತುಂಬಿಟ್ರು. ನನ್ನ ಎತ್ತಿ ಹೀಗೆ ಬಿಸಾಡಿದ್ರು, ಹೀಗೆ ನಾಯಿನ ಎತ್ಕೊಂಡೋಗಿ ಬಿಸಾಡ್ತಾರಾಗಿ. ನಾನು ಫಸ್ಟೇ ಅರೆಪ್ರಜ್ಞೆ ಸ್ಥಿತಿಯಲ್ಲಿ ಇದ್ದಂಗೆ ಆಕ್ಟ್ ಮಾಡಿದ್ದೆ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ಇಲ್ಲಾಂದ್ರೆ ಅವತ್ತೇ ನನಗೆ ಹಾಕೊಂಡಿರೋ ಸರಿ ಹಾಕ್ಬಿಟ್ಟು ಅದನ್ನ ತಗೊಂಡೋಗ್ಬಿಟ್ಟು ಹಾಕಿದ್ರು. ಹಾಕಿದಾಗ ನಾನು ಹಂಗೆ ಇದ್ದವಾಗ ನಮ್ಮ ಪೊಲೀಸರು ಮತ್ತು ಲಾಠಿ ಚಾರ್ಜ್ ಮಾಡ್ತಾರಂತೆ. ಎಷ್ಟೋ ಜನ ಹುಡುಗರಿಗೆ ಬೆನ್ನ ಮೇಲೆ ನಮ್ಮ ಕಡೆ ಕೋಣಗಳಿಗೆ ಈ ಮಳೆಗಾಲದಲ್ಲಿ ಹೂಡ್ಬೇಕಾದ್ರೆ ಕೋಲಲ್ಲಿ ಹೊಡಿತಾರಲ್ಲ, ಆ ತರ ಬಾಸುಂಡೆಗಳು ಬಂದಿದ್ದು. ಎಲ್ಲಾ ಬಾಸುಂಡೆ ಎಲ್ಲಾ ಕಡೆ ಕಾಲ್ಗಿಲ ಮುಗೋಗಿತ್ತು. ಅದಾದ್ಮೇಲೆ ಯಾವಾಗ ಪೊಲೀಸ್ ಮ್ಯಾನಿ ಹಾಕಿದ್ರೆ ಕೈಯೆಲ್ಲ ಉತ್ತಾ ಇದ್ರು, ಏನೋ ಆಯ್ತಂತ. ನಮ್ಮ ಶಂಕರ್ ಅಂತ ಹುಡುಗ, ಜಗ, ಬಾಬು ಅಂತ, ಅವರ ಮಂಜುನಾಥ್ ಗೌಡ ಅಂತ, ತುಂಬಾ ಜನ ಹುಡುಗರು. ನಾವಾಗಂದೆ ಹಿಂಗಂದೆ, ನನಗೇನಾಗಿಲ್ಲಪ್ಪ ಅಂತ. ಅದಾದ್ಮೇಲೆ ಸಾಧಾರಣ 200 ಜನ ಅವತ್ತು ಅರೆಸ್ಟ್ ಆಗಿದ್ದು. ಕೆನ್ಲಿ ಗೌಡ, ರಾಜು ಗೌಡ ಅವರೆಲ್ಲ 200 ಜನ ಹೋರಾಟಗಾರರು. ಕಾವೇರಿ ಗಲಾಟೆ 200 ಜನ ಅರೆಸ್ಟ್. SM ಕೃಷ್ಣ ಭಾಷಣ ನಿಲ್ಲಿಸಿದ್ರು, ಎಲ್ಲಾನು ಇದು ಮಾಡಿದ್ರು. ಕೊನೆಗೆ ನಂದು ರಾಜ್ಕುಮಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಹೋಟ್ಲ್ ಇತ್ತು. ಅದಾದ್ಮೇಲೆ ಬಾರ್ ಮಾಡಿದ್ದೆ ನಾನು. ರಾಜ್ಕುಮಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಪೀಣ್ಯ ದಾಸಹಳ್ಳಿ ಸರ್ಕಲ್ ಇತ್ತು. ಹೋರಾಟಗಾರ ಚಿತ್ರಾನ್ನನೇ ಇಲ್ಲ ಬಿಡಿ ಅವತ್ತೆಲ್ಲ.
ಕಾಫಿ ಟೀ ಕೊಡೋರು ಇದ್ದಿಲ್ಲ. 200 ಬಿರಿಯಾನಿ ಕಟ್ಸಿದ್ದೆ ಒಂದು 3-4 ಅವರ್ಸಲ್ಲಿ. ಎಲ್ಲ ಹೋರಾಟಗಾರರು ಜೈಲಿಗೆ ಹೋಗ್ತಾ ಇದ್ದಾರೆ ಅಂತ 200 ಬಿರಿಯಾನಿ ಪ್ಯಾಕ್ ಮಾಡಿಸಿ ಎಲ್ಲ ಹುಡುಗರಿಗೂ ಬಿರಿಯಾನಿ ಆವತ್ತಿನ ಕಾಲದಲ್ಲಿ. ಅಲ್ಲಿಂದ ತಗೊಂಡೋದ್ರು ಪರಾಪ್ನಗರ ಜೈಲಿಗೆ ಕರ್ಕೊಂಡು ಹೋದ್ರು. ಪರಾಪ್ನಗರ ಜೈಲಲ್ಲಿ ಇಲ್ಲ ಇಲ್ಲ ಅಂತೇಳಿ ಇವ್ರನ್ನ ಇಡೀ ಜೈಲಲ್ಲಿ ಇಡಬಾರ್ದು ಅಂತೇಳಿ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಬಳ್ಳಾರಿ ಜೈಲಿಗೆ ಹೋಗಲು ಹಂಗೇನೆ ತೀಟ್ಲೆ ಮಾಡ್ಕೊಂಡು ಹೋದ್ರಿ. ಹೋದಾದ್ಮೇಲೆ ಜೈಲಿಗೆ ಬಿಟ್ರು. ಬಳ್ಳಾರಿ ಜೈಲಿಗೆ ಹೋದ್ರಿ. ಅಲ್ಲಿ ಹೋದ್ರೆ ನಡು ಮಾರನ್ ಇವರೆಲ್ಲ ಇದ್ರು, ತಮಿಳು ಉಗ್ರಗಾಮಿಗಳೆಲ್ಲ ಶೆಲ್ಲಲ್ಲಿದ್ರು. ಅವ್ರದ್ದು ಕ್ರಾಂತಿ ಅದನ್ನೆಲ್ಲ ಎಳಿತಿದ್ವಿ ಹೋಗಿ. ಹೋದವಾಗ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಜೈಲ್ ಎಂಟ್ರಿಯಲ್ಲಿ ರಾಜು ಅಂತ ಒಬ್ರು DGP ಇದ್ರು, ರಾಜು ಅಂತ. ಅವರು ಮೊದಲನೇ ಜೈಲಿಗೆ ಹೋಗಿರೋದು ಅವಾಗ. ಅದು ಮೊದಲನೇ ಸತಿ ಜೈಲಿಗೆ ಹೋಗಿರೋದು. ಜೈಲಿಗೆ ಹೋದವಾಗ ಎಲ್ಲರಿಗೂ ಒಂದೊಂದು ಜಮಖಾನ, ಒಂದೊಂದು ನಮ್ಮ ಕಡೆ ನಾಯಿ ತಟ್ಟೆಗೆ ಇಡ್ತಾರಲ್ಲ, ತಟ್ಟೆ ಈ ಮುದ್ದೆ ಆಗಿರುತ್ತೆ. ಹಳೆ ಕಾಲದ ನಾಯಿ ಇಡ್ತಾ ಇದ್ರು, ಸಿಲ್ವರ್ ತಟ್ಟೆ ಒಂದು ಸಿಲ್ವರ್ ಮುದ್ದೆ ಆಗಿರೋದು ಎಲ್ಲರೂ ಕೊಡ್ತಾ. ಈ ಜಮಖಾನು ಎಲ್ಲೋ ಈ ಫುಟ್ಪಾತಲ್ಲಿ ಮಲಗ್ತಾರಲ್ಲ ಆ ಥರ ಕೊಳೆ ಆಗಿರೋ ಜಮಖಾನ್ ಕೊಡ್ತಾ ಇದ್ರು. ಎಲ್ಲರೂ ಇಸ್ಕೊಂಡ್ರು, ನಾನು ಇಸ್ಕೊಂಡೇ ಇಲ್ಲ, ಹಂಗೆ ಇದ್ದೆ. ಪಾಪ ರಾಜು ಕೇಳಿದ್ರು, ಏನು ಮಾಡ್ತಾ ಇದ್ದೀರಾ ಹೇಳ್ರಿ. ಇಲ್ಲ, ಹೋಟೆಲ್ ಉದ್ಯಮಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಲ್ಲ ಇದೆ. ಏನಕ್ಕೆ ಬಂದೆ? ಈ ಥರ ಹೋರಾಟಕ್ಕೆ. ಹೌದಾ? ಇಲ್ಲಿ ಬಂದಂಥವ್ರು ರಾಧಾಕೃಷ್ಣ ಅವರೆಲ್ಲ ಬಂದಿದ್ರು, ಅವರೆಲ್ಲ ರಾಷ್ಟ್ರಪತಿ ಎಲ್ಲ ಆಗಿದ್ರು. ಹೋರಾಟ ಮಾಡಿ ಬಂದವರು ಎಲ್ಲ ಇಲ್ಲಿ ಇದರಲ್ಲಿ ಎಲ್ಲರೂ ಚೆನ್ನಾಗಿರುತ್ತೆ. ಒಂದೆರಡು ದಿನ ಮುಜುಗರ ಆಗುತ್ತೆ. ಆಯಿತು, ಹೊಸ ಜಮಖಾನು, ಹೊಸ ತಟ್ಟೆ, ಹೊಸ ಇದೆಲ್ಲ ಕೊಡ್ತೀನಿ ತರ್ಸ್ಕೊಟ್ರು. ಪಾಪ ತರ್ಸ್ಕೊಟ್ಟಾದ್ಮೇಲೆ ಅಲ್ಲಿ ಹೋದ್ರೆ ಒಂದು ಶೆಲ್ಲಲ್ಲಿ ಇದ್ದೀವಿ. ಮೊದಲನೇ ಸತಿ ಜೈಲಿಗೆ ಹೋಗಿದ್ದು. ಮೊದಲನೇ ಸತಿ ತುಂಬ ಬೇಜಾರಾದರೂ ಅದ್ರ ಸಾಯಂಕಾಲ 2 ಮೂಳೆ ಕೊಡ್ತಾ ಇದ್ರು. ಮೂಳೆ, ಒಂದು ಮುದ್ದೆ ಮತ್ತು ಊಟ. ಯಾವುದೋ ವಾರದಲ್ಲಿ 40 ದಿನನೇ 2 ಮಟನ್ ಮೂಳೆ ಮುದ್ದೆ ಕೊಟ್ರು. ಆದ್ಮೇಲೆ ಮತ್ತೆ ಈ ಧರಣಿ ಕೂತವರೆಲ್ಲ ಮತ್ತೆ ಬಂದ್ರು. ಅವರೆಲ್ಲ ಮಾನ್ಯ ದಿವಸ ಯುಗಾದಿ ಹಬ್ಬಕ್ಕೆ MP ಪ್ರಕಾಶ್ ಅಂತವ್ರು ಇರಬೇಕು ಅಂತ ರಾಜಕಾರಣಿಗಳು ಬೇಕನ್ನೋದಕ್ಕೆ ಅವ್ರಿಗೊಂದು ಕಳಕಳಿ ಇತ್ತು, ಹೋರಾಟಗಾರರು. ಆ ಹೋರಾಟಗಾರರಿಗೆ ಎಷ್ಟು 200 ಜನಕ್ಕೂ ಊಟ, ಬ್ರಷು, ಪೇಸ್ಟು, ಸೋಪು, ಒಂದು ಟವೆಲ್. ಆ ಕಾಲದಲ್ಲಿ ಯಾರು ಕೊಡೋರಿಲ್ಲ ಬಿಡಿ. ಅವರು ಆ ಜೈಲಿಗೆ ಕಳಿಸಿರುವಂಥದ್ದು MP ಪ್ರಕಾಶ್ ಅವರು ಹೋರಾಟಗಾರರಿಗೆ. ನೋಡಿ, ಇದು ಸಮಾಜವಾದಿ ರಾಜಕಾರಣಿ. ಅವ್ರು ಎಷ್ಟು ಹೋರಾಟದ ಬಗ್ಗೆ ಕಳಕಳಿ ಇದೆ ಜೀವನದಲ್ಲಿ. ಇವತ್ತು ಅವ್ರು ನಾವು ಮರೆಯೋಕ್ಕಾಗಲ್ಲ. ಅಷ್ಟು ಜನಿಗೆ ಎಲ್ಲ ಕಳಿಸಿದ್ರು. ಆಮೇಲೆ ಬರುವಾಗ ಬಸ್ ಟಿಕೆಟ್ ಇಲ್ಲ, ಅದು ಯಾರೋ KSRTC ಅವರೆಲ್ಲ ಬಸ್ ಟಿಕೆಟ್ ಮಾಡಿ ಅಲ್ಲಿಂದ ಬೆಂಗಳೂರು ಬಂದ್ವಿ. ಮೊದಲನೇ ಜೈಲು. ಈ ರೀತಿ ಹೋರಾಟಗಳನ್ನು ಮಾಡಿ ಇನ್ನೂ ಅನೇಕ ಐತಿಹಾಸಿಕ ಹೋರಾಟಗಳೆಲ್ಲ ಬೇಕಾದಷ್ಟು ಸತಿ. ಈ ಹೋರಾಟಗಳಲ್ಲಿ ಕೇಸ್ ಹಾಕ್ಸ್ಕೊಳ್ತೀರಿ, FIRಗಳಾಗುತ್ತೆ, ಕೇಸ್ಗಳಾಗುತ್ತೆ. ನಿಮ್ಮೇಲೆ ಎಷ್ಟು ಕೇಸ್ಗಳು ಬಿದ್ದಿದ್ದಾವೆ? ಆ ಕೇಸ್ಗಳು ಬಿದ್ದಿರೋದು ಈ ಸರ್ಕಾರ ಎಲ್ಲ ತೆರೆಯೋ ಪ್ರಯತ್ನ ಧರ್ಮಸಿಂಗ್ ಅವ್ರು ಮಾತ್ರ ತೆಗ್ದಿರೋದು ಕೇಸು. ಧರ್ಮಸಿಂಗ್ ಅವ್ರು ಅವತ್ತು ತುಂಬಾ ಕೇಸ್ಗಳಿದ್ದು. ದಿನನಿತ್ಯ ಹೋರಾಟ. ನಮ್ಗೆ ಇದೇನಂದ್ರೆ, ಕೇಸ್ ಆದ್ರೆ ಏನಾಗತ್ತೆ, ಹೋರಾಟ ಆದ್ರೆ ಏನಾಗುತ್ತೆ, ಲಾಯರ್ಗಳು ಬಂದು ಬೇಲ್ ಕೊಡೋರಷ್ಟೇ. ಮುಂದೇನಾಗತ್ತೆ ಅನ್ನೋದು ಪರಿಜ್ಞಾನ ನಮಗೂ ಇಲ್ಲ ಅನ್ಸುತ್ತೆ. ಒಟ್ಟು ಹೋರಾಟ ಮಾಡ್ಬೇಕು, ಏನೇ ಆದ್ರೂ ಅನ್ಯಾಯ ಆದ್ರೂ ಅಲ್ಲಿರ್ಬೇಕು, ಆ ಮನಸ್ಥಿತಿಯಲ್ಲಂತೂ ಇದೀವಿ. ಆ ಧರ್ಮಸಿಂಗ್ ಬರೋ ಸುಮಾರು ಕೇಸ್ಗಳನ್ನ ತೆಗೆದ್ರು. ಇವತ್ತು ಒಂದು 30-40 ಕೇಸ್ ಇದೆ ನನ್ನ ಮೇಲೆ. ಆದ್ರೆ ಆ ಹೋರಾಟ ಮಾಡಿ ಜೈಲಿಗೆ ಹೋದ್ರು ಪರವಾಗಿಲ್ಲ, ಲಾಠಿ ತಿಂದ್ರು ಪರವಾಗಿಲ್ಲ. ಆ ಕೋರ್ಟಲ್ಲಿ ಹೋಗಿ ನಿಲ್ತೀವಲ್ಲ, ಅದು ಮನುಷ್ಯನ ಕುಗ್ಗಿಸ್ಬಿಡುತ್ತೆ. ವಾರದಲ್ಲಿ 3 ದಿನ ಕೋರ್ಟಿಗೆ ಹೋಗು. ಅಲ್ಲಿ ಯಾರು ಕಳ್ಳರು ಇರ್ತಾರೆ, ಸುಳ್ಳ್ರು ಇರ್ತಾರೆ, ಪಿಕ್ ಪ್ಯಾಕೆಟ್, ಅವ್ರ ಜೊತೆಗೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋ. ಏನ್ ನಾಟ್ ಸೇವೆ ಮಾಡಕ್ ಹೋದ್ರು ಒಂದೇ, ಯಾರು ಹೋದ್ರು ಒಂದೇನೆ. ಅಲ್ಲಿ ಹೋಗಿ ನಿಂತ್ಕೊಳ್ಳೇಬೇಕು. ವಾದ ಇಲ್ಲ, ವಾರೆಂಟ್ ಆದ್ರೂ ಪೊಲೀಸ್ ಮನೆ ಹತ್ರ ಬಾ, ಪೊಲೀಸ್ ಬಂದ್ರೆ ಅದೇನು ಹಾಗೆ ಅಂತ ಥರ ಎಲ್ಲ ಆಗ್ತಾ ಇರ್ತವೆ. ಇದು ತುಂಬಾ ಬೇಜಾರಾಗುತ್ತೆ. ಯಾವ ಸರ್ಕಾರ, ಸಿದ್ದರಾಮಯ್ಯನವರು 4 ಸತಿ ಹೇಳಿದ್ದಾರೆ. ಬೊಮ್ಮಾಯಿ ಅವರು ಹೇಳಿದ್ರು ಎಲ್ಲ ತೆಗೆಸ್ತೀನಂತ. ತೆಗ್ಸಲ್ಲ. ನೀವು ಮನೆ ಬೆಂಕಿ ಹಾಕಿ, ಯಾವುದು KFD ಅವರೆಲ್ಲ ಮನೆ ಹಾಕಿದ್ರಲ್ಲ, ಮೂಲಭೂತವಾದಿಗಳು, ನಮ್ಮ ಕಾವಲ್ ಬೈಲ್ಸಂದ್ರ ಸುತ್ತಮುತ್ತ ಪುಲಕೇಶಿ ನಗರದಲ್ಲಿ MLA ಮನೆ ಸುಟ್ರಲ್ಲ, ಅವ್ರ ಕೇಸ್ ಎಲ್ಲ ತೆಗ್ಸ್ಲಿಕ್ಕೆ ಕಾಂಗ್ರೆಸ್ ಅವರು ರೆಡಿ ಆದ್ರು. ಆ ಹುಬ್ಳಿ ಗಲಾಟೆ ಎಲ್ಲ ಆಯ್ತಲ್ಲ, ಅವ್ರದ್ದೆಲ್ಲ ಕೇಸ್ ತೆಗ್ಸ್ಲಿಕ್ಕೆ ರೆಡಿ ಆದ್ರು ಕನ್ನಡ ಪರ ಹೋರಾಟಗಾರರು. ಅದೇ BJPಯವರು ಹಾಗೇನೆ. ಈ ಮೂಲಭೂತ ಹೆಸರಲ್ಲಿ ಏನೇನ್ ಗಲಾಟೆ ಮಾಡಿದ್ದಾರೆ, ಏನೇನು ಗಲಾಟೆ ಆಗಿದೆ, ಏನೇನ್ ಬಸ್ಸಿ ಬೆಂಕಿ ಹಚ್ಚಿದ್ದಾರೆ, ಅದನ್ನ ಕೇಸ್ ತೆಗಿಲಿಕ್ಕೆ BJP ಸರ್ಕಾರ ಬಂದ್ರು, ಅವ್ರು ರೆಡಿ ಮಾಡಿದ್ರು. ಯಾರು ಇವರೆಲ್ಲ ಅಣ್ಣ ತಮ್ಮಂದಿರೆ. ಕನ್ನಡ ಹೋರಾಟಗಾರರು, ರೈತ ಪರ ಹೋರಾಟಗಾರರು, ಇವ್ರದ್ದೆಲ್ಲ ಕೇಸ್ ಯಾವನ್ ತೆಗ್ದವ್ನೆ. 3 ಸತಿ ಹೇಳಿದೆ ಸಿದ್ದರಾಮಯ್ಯ. ಇಲ್ಲಿ ತನಕ ಯಾಕೆ ತೆಗ್ದಿಲ್ಲ? ತೆಗಿಬೇಕಿತ್ತಲ್ಲ, ತೆಗ್ದಿಲ್ಲಲ್ಲ. ಅದು ಒಂಥರ ಬೇಜಾರಾಗುತ್ತೆ.
ಇವ್ರ ಪಕ್ಷಕ್ಕೆ ಓಟ್ ಹಾಕುವಂಥವ್ರು, ಇವ್ರ ಪಕ್ಷಕ್ಕೆ ಬೆಂಬಲ ಇರುವಂತ ಅವನು ಕೊಲೆಗೆಡಕನೇ ಆಗಲಿ, ಯಾರ ಮನೆಗೆ ಬೆಂಕಿ ಹಚ್ಚಲಿ, ಯಾರನ್ನಾರು ಕೊಲೆ ಮಾಡಲಿ, ಯಾರನ್ನಾರು ಶೂಟೌಟ್ ಮಾಡಲಿ, ಅವ್ರನ್ನ ಈಚೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ನಾಡಿನ ಪರವಾಗಿ ಹೋರಾಟ ಮಾಡಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಕನ್ನಡದ ಹೋರಾಟ ಮಾಡಿದಂಥ ಯಾರು ದೊಡ್ಡ ದೊಡ್ಡ ಲೀಡರ್ ಎಲ್ಲ ಬರಲ್ಲ ಯಾರು ಹೋರಾಟಕ್ಕೆ, ಅದರಲ್ಲೂ ಆಟೋ ಚಾಲಕರು, ಕೂಲಿ ಮಾಡುವಂಥವ್ರು ಕನ್ನಡದ ಪ್ರೇಮದಿಂದ ಬರ್ತಾರಲ್ಲ, ಅವ್ರಿಗೆ ಒಂದಿನ ಆಟೋ ಓಡಿಸಿದ್ರೆ 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ ಸಿಗುತ್ತೆ. ಅವ್ನು ಬಂದು ಕೋರ್ಟಲ್ಲಿ ಹಿಡಿದೇನೆ ಇರಬೇಕು. ಲಾಯರ್ ಲೀಡ್ರಿಗೆ ಡಿಫ್ರೆನ್ಸ್ ಆದ್ರೆ ಅವನು ಲಾಯರ್ ಅವ್ನು ಬೇರೆ ನೋಡ್ಕೋಬೇಕು. ಅವಾಗ ಸತ್ಯವಾದ ಅವ್ನು ಹೋರಾಟಕ್ಕೆ ಬಂದ್ಬಿಟ್ಟು ಅವ್ನ ತಿಥಿ ಆಯ್ತು ಅಲ್ಲಿಗೆ. ಅದಕ್ಕಾಗಿ ಕನ್ನಡ ಹೋರಾಟಗಾರ ಮೇಲಿರುವಂಥ ಕೇಸ್ ತೆಗಿಬೇಕು, ಇದೆಲ್ಲ ಮಾಡ್ಬೇಕು ಸರ್ಕಾರ. ಈ ಸರ್ಕಾರದಿಂದ ಹೋರಾಟಗಾರರು ಮತ್ತು ಕನ್ನಡಿಗರಿಗೆ ಏನು ನಿರೀಕ್ಷೆ ಇದೆ ಅಂತ, ಸವಲತ್ತುಗಳು ಏನು ಕೊಡಬೇಕು, ಏನು ಮಾಡಿದ್ರೆ ಸರಿ ಹೋಗುತ್ತೆ? ಸರ್ಕಾರದಿಂದ ನಾವೇನು ನಿರೀಕ್ಷೆ ಪಡಲ್ಲ. ನಾನಂತೂ ಸರ್ಕಾರ ನಮ್ಗೆ ಏನ್ ಮಾಡತ್ತೆ, ಏನ್ ಕೊಡುತ್ತೆ ಅನ್ನುವಂಥ ನಂಬಿಕೆನೂ ಇಲ್ಲ. ಅವ್ರು ಕೊಡ್ತಾರ ಅನ್ನೋದು ಆಸೆ ನನಗಿಲ್ಲ. ಆದ್ರೂ ಇದೆ, ಯಾರಿಗಿದೆ? ಸಾಮಾನ್ಯ ಕಾರ್ಯಕರ್ತರಿಗೆ, ಆಟೋ ಚಾಲಕರಿಗೆ, ರೈತ ಪರ ಹೋರಾಟಗಾರರಿಗೆ, ದಲಿತ ಪರ ಹೋರಾಟಗಾರರಿಗೆ, ದೀನ ದಲಿತರಿಗೆ, ಬಡವರಿಗೆ, ಕನ್ನಡ ಅಂತ ಪ್ರೀತಿ ಮಾಡುವವನಿಗೆ ಒಂದಿಷ್ಟು ಸರ್ಕಾರ ಅನುದಾನ ಕೊಡ್ಲೇಬೇಕು. ಏನ್ ಕೊಡ್ಬೇಕಂದ್ರೆ, ಮೊನ್ನೆ ನೀವು ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡವ್ರು ನೀವೇ ಹೊಡೆದಾಕಿರ, ಒಳ್ಳೆ ಕೆಲಸ. ಸರ್ಕಾರದ ಕೋಟ್ಯಾಂತರ ರೂಪಾಯಿ ಆಸ್ತಿನ ಉಳಿಸಿರ. ಆ ಬೋಗಸ್ ಮಾಡಿ ನಕಲಿ ದಾಖಲೆ ಕೊಟ್ಟು ಯಾವನೋ ಕೊಟ್ಟೊಂದು ದುಡ್ಡು ತಗೊಂಡು ಯಾರ್ಯಾರು ಮಾಡ್ಕೊಟ್ಟಾರಲ್ಲ, ಅವ್ರನ್ನ ಒಳಗಡೆ ಹಾಕಿದೆ, ಅದು ಒಳ್ಳೆ ಕೆಲಸ. ಸರ್ಕಾರ ಜಮೀನು ಉಳಿಸಿರೋದು ಒಳ್ಳೇದು. ಅಲ್ಲಿ ಇದ್ದವನಿಗೆ ನೀವು ಬಡವರು ಅಂತೇಳಿ ಮನೆ ಕೊಡ್ತೀರಲ್ಲ, ಅಭ್ಯಂತರ ಇಲ್ಲ. ಬಡವರು ಮಕ್ಕಳೆಲ್ಲ ಚಳಿಯಲ್ಲಿದ್ದಾರೆ, ಪುನರ್ವಸತಿ ನಮ್ಮ ಕನ್ನಡದವರೇ ಇದ್ದಾರೆ, ಕನ್ನಡದ ಮುಸ್ಲಿಮಾನರು ಇದ್ದಾರೆ, ಕನ್ನಡದ ದಲಿತರು ಇದ್ದಾರೆ, ಕನ್ನಡದ ಮಕ್ಕಳಿದ್ದಾರೆ, ಅವ್ರಿಗೆ ಕೊಡಿ. ನಾನು ರೆಡಿ ಕೊಡ್ತಾ ಇದ್ದೀವಿ. ಬಾರಿ ಕನ್ವಿನ್ಸ್ ಮಾಡಿ ಹೇಳ್ತಾ ಇದ್ದೀರಾ, ಜನರಿಗೆ ಮುಟ್ಟೋ ಥರ. ಬಡವರು ಇದ್ದಾರೆ, ಆ ಮಕ್ಕಳೆಲ್ಲ ಬೀದಿಯಲ್ಲಿ ಚಳಿಯಲ್ಲಿ ನಿಂತ್ರೆ, ಮಳೆಯಲ್ಲಿ ನಿಂತ್ರೆ ನೋಡೋಕ್ಕಾಗಲ್ಲ, ಅವ್ರಿಗೆ ಮನೆ ಕೊಡ್ತೇವೆ. 400 ಅಡಿ ಅಷ್ಟೇ ಕೊಡ್ತಾ ಇರೋದು ಅಂತೇಳಿ ಹೇಳ್ತಾ ಇದ್ದೀರಾ, ಕೊಡಿ, 400 ಅಡಿ ಕೊಡಿ. ನಾನು ಹೇಳ್ತಾ ಇದ್ದೀನಿ, ಉತ್ತರ ಕರ್ನಾಟಕದವ್ರು ಈ ಭಾಗದಲ್ಲಿ ಇದ್ದಾರೆ, ಬೆಂಗಳೂರು ನಗರದಲ್ಲಿ, ಅಥವಾ ಕೊಳ್ಳೇಗಾಲ, ಮೈಸೂರು, ಹಳೆಭಾಗ, ಈ ಭಾಗದಲ್ಲಿ ಬಡವರು ಇದ್ದಾರೆ, ಬೆಂಗಳೂರಲ್ಲಿ ಇದ್ದಾರೆ. ಆಮೇಲೆ ಕನ್ನಡ ಹೋರಾಟಗಾರರು ಶ್ರೀಮಂತರಲ್ಲ, ಬಡವರು ಇದ್ದಾರೆ. ರೈತ ಪರ ಹೋರಾಟಗಾರರು ಶ್ರೀಮಂತರಲ್ಲ. ಒಂದು ದಲಿತ ಪರ ಹೋರಾಟಗಾರ, ಇವರಿಗೆ ಒಂದು ಕಡಿಮೆ ರೇಟಲ್ಲಿ ದುಡ್ಡು ತಗೊಳ್ಳಿ. ಕಡಿಮೆ ರೇಟಲ್ಲಿ ಒಂದು 20-30 ಸೈಟ್ ಕೊಡಿ, ಮನೆ ಮಾಡ್ಕೊಂಡಿರ್ಲಿ ಬೆಂಗಳೂರು ನಗರದಲ್ಲಿ. ತುಂಬಾ ದಿನಗಳಿಂದ ನಿರಾಶೆ. ಇವರಿಗೆಲ್ಲ ಮಾಡಿ. ಆಮೇಲೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತೀರಾ? ರಾಜ್ಯಕ್ಕೆ ಕಡಿದು ಕಟ್ಟೆ ಹಾಕಿರೋರು ಯಾರ್ಯಾರಿಗೆ ಕೊಡ್ತಾ ಇದ್ದೀರಾ? ಯಾರ್ಯಾರ ಬೋಗಸ್ ಅವ್ರಿಗೆ ಕೊಡ್ತೀರಾ? ರಾಜಕಾರಣಿಗಳಿಗೆ ಯಾರ ಹತ್ರನೂ ರಾಜ್ಯೋತ್ಸವ ಪ್ರಶಸ್ತಿ, ಕಲಾವಿದರಿಗೆ ಕೊಡಿ. ಕನ್ನಡ ಹೋರಾಟಗಾರರಿಗೆ ಒಬ್ಬರಿಗೆ, ಕನ್ನಡದ ಬಗ್ಗೆ ಚಿಂತನೆ ಮಾಡೋರಿಗೆ ಕೊಡಿ. ನೀವು ಸಾಹಿತಿಗಳು ಮಾತ್ರ ಚಿಂತನೆ ಮಾಡೋದಲ್ಲ, ಹೋರಾಟಗಾರರು ಚಿಂತನೆ ಮಾಡ್ತಾರೆ, ಕಲಾವಿದರ ಥರ ನಾವು ಚಿಂತನೆ ಮಾಡ್ತೀವಿ. ಕೊಡಿ, ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ. ಅಥವಾ ಸರ್ಕಾರದ ಯಾವುದು ಬೋರ್ಡ್ಗಳಲ್ಲಿ ಕೊಡಿ, ಕನ್ನಡನ ಹೆಂಗ್ ಬದಲಾವಣೆ ಆಗ್ಬೇಕು, ಗಡಿ ಅಭಿವೃದ್ಧಿ ಪ್ರಾಧಿಕಾರ ಒಬ್ಬ ಹೋರಾಟಗಾರರಿಗೆ ರೆಡಿ ಮಾಡಿ, ಯಾರನ್ನಾರು ಮಾಡಿ, ನಮ್ದೇನು ಅಭ್ಯಂತರ. ಒಂದು MLC ಮಾಡಿ, ಅವನಿಗೆ ಕನ್ನಡದ ಬಗ್ಗೆ ಅರಿವಿರುತ್ತೆ, ಅವನಿಗೆ ಜನ ಬೆಂಬಲ ಇರ್ತಾರೆ, ಮಾಡಿ. ನಾಡಿನ ಪ್ರಜ್ಞೆ ಇರೋದು ಹೋರಾಟಗಾರರಿಗೆ, ಯಾಕೆ ಮಾಡಲ್ಲ? ಮಾಡಿ, ಯಾವ ಹೋರಾಟಗಾರರಿಗಾರು ಮಾಡ್ರಿ. ಈ ಬಗ್ಗೆ ಧ್ವನಿ ಎತ್ತಕ್ಕಾಗೋದೇ ಇಲ್ವಾ? ಧ್ವನಿ ಕೇಳಲ್ಲ ಅಂದ್ರೆ ಲಾಬಿ ಇರುತ್ತೆ. ಲಾಬಿ ಅವರು ಬಂಟ್ರು ಇರ್ತಾರೆ, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರೆ. ಇದು ಆಗ್ತಾ ಇರೋದ್ರಿಂದ ಇವತ್ತು ಸರ್ಕಾರ ಏನಾಗ್ತಾ ಇದೆ ಅಂದ್ರೆ ಅವ್ರವ್ರ ಪರವಾಗಿದ್ದಾರೆ. ಈ MES ನಮ್ಮ ಸರ್ಕಾರಕ್ಕೆ ಬಗ್ಬಡಿಯಕ್ಕಾಗಲ್ವಾ? ಕೋವಿಡ್ ಟೈಮಲ್ಲಿ ಒಬ್ಬನ ಈಚೆ ಬರಕ್ ಬಿಡಲ್ಲ ಇವರು. ಇಡೀ ಬೆಂಗಳೂರನ್ನೇ ಖಾಲಿ ಮಾಡಿದ್ರು, ಅಷ್ಟು ಜನಸಂಖ್ಯೆ ಇದ್ರು. ಪಾಪ ಯಾವತ್ತು ಟ್ಯಾನಿ ರೋಡೆ ಅಥವಾ ಗೋರಿಪಳ್ಳಿನೇ ಮೌನವಾಗಿತ್ತು, ಯಾರು ಈಚೆ ಬಂದಿಲ್ಲ. ಯಾಕೆ? MES ಅವರು ನಿಮ್ಮ ಕರ್ನಾಟಕದ ವಿರುದ್ಧ, ಕನ್ನಡಿಗರ ವಿರುದ್ಧ, ಕರ್ನಾಟಕ ಸರ್ಕಾರ ವಿರುದ್ಧ, ಕರ್ನಾಟಕ ಸರ್ಕಾರ ಶವಯಾತ್ರೆ ಮಾಡ್ತಾ ಅಂದ್ರೂ ನೀವು ಯಾಕೆ ಬಾಯಿ ಮುಚ್ಕೊಂಡಿರ್ತೀರಾ? ನಿಮ್ಮ ಪ್ರಭಾವ ಬೆಳೆಸಿ, ಗುಂಡ ಕಾಯ್ದೆ ಹಾಕಿ. ಯಾಕೆ ಕನ್ನಡಿಗರು ರೋಡಿಗೆ ಬರ್ತಾರೆ? ರೋಡಿಗೆ ಬರಕ್ಕೆ ಬಿಡ್ಬೇಡ್ರಿ. ಯಾಕೆ ಆ ಥರ ಮಾತಾಡ್ತಾರೆ? ಪೊಲೀಸರ ಮೇಲೆ ಬೆಂಕಿ ಹಾಕ್ತಾರೆ, ಪೊಲೀಸ್ ಜೀಪಿಗೆ. ಹೋಟ್ಲವ್ರ ಮೇಲೆ ದಾಳಿ ಮಾಡ್ತಾರೆ, ಕನ್ನಡದ ಮಕ್ಕಳಿಗೆ ಹೊಡಿತಾರೆ, ಕಂಡಕ್ಟ್ರಿಗೆ ಹೊಡಿತಾರೆ. ಸರ್ಕಾರಿ ಸೌಮ್ಯದಲ್ಲಿ ಮರಾಠಿ ಇರ್ಬೇಕಂತಾರೆ. ನೀವು ಕಾನೂನು ತರ್ತೀರ, ಅಲ್ಲಿ ಮರಾಠಿ ಇರುತ್ತೆ, ನಾಮಫಲಕ ಚೇಂಜ್ ಮಾಡಿ. ಇದನ್ನು ಮಾಡಿಲ್ಲ ಅಂದ್ರೆ ಯಾರು ಏನು ಮಾಡಕ್ಕ? ಇದು ನೀವು ಅವ್ರನ್ನೇನು ಏನಕ್ಕೆ ಇಟ್ಕೊಂಡಿದ್ದೀರಾ? ಓಟ್ಗಾಗಿ. ನಮ್ಮ ಓಟ್ ಹೋಗುತ್ತೆ, ನಮ್ಮ ಓಟ್ ಬ್ಯಾಂಕ್ ಹೋಗುತ್ತೆ ಅಂತ. ನಿಮ್ಮ ಸಚಿವರು ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮರಾಠಿಯಲ್ಲಿ ಮಾತಾಡ್ತಾರೆ, ಮರಾಠಿಗರು ಇದಾರಂತ. ನೀವು ಎಲ್ಲಿ ಸಚಿವರು? ಕರ್ನಾಟಕ ಸಚಿವರು, ಮಹಾರಾಷ್ಟ್ರ ಸಚಿವರು? ಇದನ್ನ ಕೇಳಬೇಕಲ್ಲ. ಇದನ್ನ ಕೇಳಿಲ್ಲ ಸರ್ಕಾರ, ಇದನ್ನ ಮಾಡಿಲ್ಲ ಅಂತೇಳಿ. ಮನೆಯಲ್ಲಿ ಮರಾಠಿ, ಹೊರಗಡೆ ಕನ್ನಡ. ಮನೆಯಲ್ಲಿ ಯಾವ್ದಾದ್ರು ಮಾತಾಡ್ಲಿ, ಅದು ಬೇಜಾರಿಲ್ಲ. ಈಚೆ ಬಂದಾಗ ಕನ್ನಡ ಮಾತಾಡಿ.
ನೀವು ಈಚೆನೂ ಮರಾಠಿ ಮಾತಾಡಿ, ಕನ್ನಡದ ಪರವಾಗೇ ಇರಿ ಅಂತ. ಇದು ಬೇಕಾಗಿದೆ. ಕನ್ನಡದ ಅಸ್ಮಿತೆಗೋಸ್ಕರ ನೀವು ಸಾರ್ಥಕ ಹೋರಾಟ ತೃಪ್ತಿ ತಂದಿದೆಯಾ? ತೃಪ್ತಿ ತಂದಿದೆ. ಬದಲಾವಣೆ ರೈಲ್ವೆ ಇಲಾಖೆಯಲ್ಲಿ ನಾವ್ಯಾರು ಗ್ರಾಮೀಣ ಭಾಗದ ರೈತರ ಮಕ್ಕಳು ಏನಾದರೂ ಡಿ ಗ್ರೂಪ್ ಹುದ್ದೆ ಪಡಿಬೇಕಾದ್ರೆ ಮುಂಚೆಲ್ಲ ನಾವು ಹಿಂದಿ ಮತ್ತು ಇಂಗ್ಲೀಷ್ ಎರಡೇ ಭಾಷೆಯಲ್ಲಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದ್ದಿದ್ದು. ಕನ್ನಡದಲ್ಲಿ ಬರೀಲಿಕ್ಕೆ ಅವಕಾಶ ಇದ್ದಿಲ್ಲ. ನಾವೆಲ್ಲ ಹೋಗಿ ಕಮಲಾಬಾಯಿ ಶಾಲೆಗೆ, ಎಲ್ಲೋ ಕೊಪ್ಪಳದಲ್ಲಿದ್ದೀವಿ ಅವತ್ತು ಸಹ, ಈ ಥರ ಎಲ್ಲ ಬಿಹಾರದಿಂದ ಪರೀಕ್ಷೆ ಬರೀಲಿಕ್ಕೆ ಬಂದವ್ರೆ ಅಂತ ಹೇಳಿದ್ರು. ನಾವೆಲ್ಲ 300-400 ಜನ ಹೋಗಿ ಕಮಲಾಬಾಯಿ, ಕ್ವೀನ್ಸ್ ರಸ್ತೆ ಕಮಲಾಬಾಯಿ ಶಾಲೆಯಲ್ಲಿ ಹೋಗಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಹರಿದು ಬಿಸಾಡ್ಬಿಟ್ವಿ. ಹರಿದು ಬಿಸಾಡುವಾಗ ಅದು ಪಕ್ಕದಲ್ಲಿ KPSC ಪರೀಕ್ಷೆ ನಡೀತಿತ್ತು, ಅದು ಹರಿದು ಬಿಸಾಡಿದ್ವಿ, ಗೊತ್ತಾಗ್ತೀನಿ ಹುಡುಗರು. ಆಯ್ತು, ಅವತ್ತೂ ಹಾಗೇನೆ ಅರೆಸ್ಟ್ ಮಾಡಿದ್ರು 5-6 ಜನ. ಇನ್ಸ್ಪೆಕ್ಟರ್ ಎಲ್ಲ ಬಂದು ಅರೆಸ್ಟ್ ಮಾಡಿದ್ರು. ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋದ್ರು. ನಾವೊಂದು 10-12 ಜನ ಬಂಧನಕ್ಕೆ ಆದ್ವಿ. ಬಂಧನಕ್ಕಾದ ಓಂ ಪ್ರಕಾಶ್ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ರು. ಅವ್ರ ಹುಡುಗನಿಗೆ ಬೂಟಲ್ಲಿ ಹೊಡಿತೀನಿ ಅಂತ ಹೇಳಿದ್ರು, ಕಾರ್ಯಕರ್ತನಿಗೆ ಬೂಟಲ್ಲಿ ಹೊಡಿತೀನಿ ಬೋಳಿ ಮನೆ ಆಗಿತ್ತು. ಒಂದು ದೊಡ್ಡ ಕೆಟ್ಟ ಶಬ್ದದಲ್ಲಿ ಬರ್ದವ. ನಾವು ಸರಿಯಾಗಿ ಅವರಿಗೆ ಆನ್ಸರ್ ಮಾಡಿದ್ವಿ, ನಿನ್ಗಿಂತ ಕಾಸ್ಟ್ಲಿ ಶೂ ನಾವು ಹಾಕಿದೀವಪ್ಪ ಅಂತ. ಅದಾದ್ಮೇಲೆ DCP ರಮೇಶ್ ಬಂದ್ರು, ಈಗ ನಿವೃತ್ತರಾಗಿದ್ದಾರೆ. ಆ ಯಪ್ಪ ಮಕ್ಕ ನೋಡ್ತಾನೆ, ಹೇಳ್ಬಿಟ್ಟ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಶೆಟ್ಟಿ ಇವೆಲ್ಲ ಮಾತಾಡ್ಯಾರ. ಹಿಂಗೆ ಮಕ್ಕ ನೋಡ್ತಾನೆ, ಬೈತಾನೆ, ಉಳಿ ನನ್ನ ಮಕ್ಕಳೇ, ಇದ್ಯಾರು ಈ ಪೇಪರ್ನೆಲ್ಲ ರಾಶಿ ಹಾಕಿ ನಮ್ಗೆ ಎಲ್ಲ ಕಡೆಯಿಂದ ಉಗಿತಾ ಇದ್ದಾರೆ, ಏನು ಮಾಡಿದ್ದೀರಾ, ಏನಿದು ಹಾಗೆ ಅಂತ ಉಗಿತಾ ಇದ್ದಾರೆ. ಆ ಹುಡುಗನಿಗೆ ಬೈತಾ ಇದ್ದಾರೆ, ಬಾಲಾಜಿ ಅಂತ ಹುಡುಗನಿಗೆ. ಆಗ್ಬಿಟ್ಟು ಆಮೇಲೆ ಡಕಾಯಿತಿ ದರೋಡೆ ಕೇಸೆಲ್ಲ ಹಾಕಿ ಆವಾಗಲೂ ಒಂದು 8 ದಿನ ಜೈಲಲ್ಲಿದ್ದೀವಿ. ನೋಡಿ, ಅವತ್ತು ಸಹ ಈ ಹೋರಾಟಗಾರ ರಾಜಕೀಯಕ್ಕೆ ಬರ್ಬೇಕಂತ ಯಾಕೆ ಹೇಳ್ತೇನೆ ಅಂದ್ರೆ, ನಮ್ಮ ರಾಜಕಾರಣಿಗಳು ಅವತ್ತು ಸಹ ಈ ಹುಡುಗರು ಹೋರಾಟ ಮಾಡಿದ್ ಸರಿಯಾಗಿದೆ, ನಮ್ಮ ಸಹಕಾರಕ್ಕೆ ಯಾರಿಲ್ಲ, ಹೋಗಿ ಜೈಲಿಗೆ ಹಾಕಿ ಏನೇನು ಕೇಸ್ ಜಡಿಬೇಕು ಎಲ್ಲ ಹಾಕಿ ಜೈಲಿಗೆ ಹಾಕಿದ್ರು. 8 ದಿನ ಅವತ್ತು ಜೈಲಲ್ಲಿದ್ದೀವಿ. ಜೈಲಿದ್ದಾಗ ಮಮತಾ ಬ್ಯಾನರ್ಜಿ ರೈಲ್ವೆ ಮಂತ್ರಿ ಆಗಿದ್ರು. ಅವತ್ತು ಕಾಂಗ್ರೆಸ್ ಮತ್ತೆ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಮಮತಾ ಬ್ಯಾನರ್ಜಿ ಹೋರಾಟದಿಂದ ಬಂದವರು, ಬೀದಿ ಹೋರಾಟದಿಂದ ಬಂದಂಥವ್ರು. ಪೊಲೀಸರೆಲ್ಲ ಬಟ್ಟೆ ಗಿಟ್ಟೆಲ್ಲ ಎಳ್ದು ಇದು ಮಾಡಿದ್ರು. ಅವರು ಈ ಹೋರಾಟಗಾರರು ಮಾಡಿರುವಂಥ ಹೋರಾಟ ಸರಿಯಾಗಿದೆ, ಆ ಪ್ರಾದೇಶಿಕದಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ದೇಶದ 24 ಭಾಷೆಗಳಲ್ಲಿ, ಪ್ರಾದೇಶಿಕ ಭಾಷೆಯಲ್ಲಿ ಪರೀಕ್ಷೆಯನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದೊಂದು ಹೋರಾಟದಿಂದ ಇಡೀ ದೇಶದಲ್ಲೇ 24 ಪ್ರಾದೇಶಿಕ ಭಾಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ರು. ಅದು ನಮಗೆ ಹೆಮ್ಮೆ ಅನಿಸ್ತು. ಅವತ್ತು ಸಹ ನಾವು ಸ್ಟೇಷನಲ್ಲಿ ಇದ್ದಾಗ ನಮ್ಮ ಬಗ್ಗೆ ಎನ್ಕ್ವೈರಿ ಬರುತ್ತೆ. ನಿತೀಶ್ ಕುಮಾರ್ ಅವರು ಬಿಹಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಯಾರಿವರು ನಕ್ಸಲ್ಲ, ಉಗ್ರವಾದಿಗಳ, ಉಗ್ರಗಾಮಿಗಳ, ಈ ಥರ ಎಲ್ಲ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ನಮ್ಮ ಬಗ್ಗೆ. ಆದರೂ ಸಹ ಈ ಹೋರಾಟ ಮಾಡಿಲ್ಲ ಅಂತ ಅದು ಬದಲಾವಣೆ ಆಗಲ್ಲ. ಆ ಥರ ಎಷ್ಟೋ ಬದಲಾವಣೆಗಳು ಕನ್ನಡ ಹೋರಾಟದಿಂದ ಆಗಿದೆ. ಆದ್ರೂ ಇನ್ನೂ ಬದಲಾವಣೆ ಆಗಬೇಕಿತ್ತು. ನಮಗೆ ಇವಾಗ ಒಂದೊಂದು ಟೈಮಲ್ಲಿ ಯೋಚನೆ ಮಾಡಿದವಾಗ ಈ ದಿನನಿತ್ಯ ಚಕ್ರವ್ಯೂಹ ಬೇಯಿಸೋ ಥರ ಇವೆಲ್ಲ ನಮಗೆ ಸುಳ್ಳು ಹೇಳೋಕ್ಕೆ, ಮೋಸ ಮಾಡೋಕ್ಕೆ, ಅಥವಾ ಕನ್ವಿನ್ಸ್ ಮಾಡೋಕ್ಕೆ, ಈ ರಾಜಕಾರಣಿ ಮನೆಗೆ ಹೋಗಿ ನೀನು ಸರಿ, ಹಿಂಗೆ ನಿನ್ ಕರೆಕ್ಟ್ ಅಂತೇಳಿ ಕೈ ಕಟ್ಟಿ ನಿಂತ್ಕೊಂಡು ಅವ್ರ ಹತ್ರ ಚಂದ ಎತ್ಕೊಂಡು ಬರೋಕ್ಕೆ ನಮ್ಗೆ ಆಗಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಹಣ ಹೋರಾಟಗಾರರಿಗೂ ಅಮೂಲ್ಯ. ಹಣ ಇಲ್ಲ ಅಂದ್ರೆ ಯಾವುದೂ ನಡೆಯಲ್ಲ. ಒಂದು ವಸ್ತುನು ಇಲ್ಲೇ ಹೋಗ್ಲಿ, ನೀವು ಎಷ್ಟೇ ಮಾಧ್ಯಮದವರು ಸಹ ಮಾಧ್ಯಮ ನಡಿಬೇಕಾದ್ರೂ ಇವತ್ತು ನೀವು ಕಮರ್ಷಿಯಲ್ ಯೋಚನೆ ಮಾಡಲೇಬೇಕು. ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಇಂಥ ಸ್ಥಿತಿಗಳಲ್ಲಿ ನಮಗೆಲ್ಲ ಒಗ್ಗಲ್ಲ, ಮೈಗೂ ನಮಗೂ ಟಚ್ ಆಗಲ್ಲ ಅನ್ಸುತ್ತೆ. ಇಷ್ಟೊತ್ತು ಟೈಮಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ, ಸಜ್ಜನ ಯಾರು ಇದ್ದರೆ ಅವ್ರನ್ನ ಅಧ್ಯಕ್ಷ ಮಾಡಿ ಗೌರವವಾಗಿರೋಣ ಅನ್ನೋವಂಥದ್ದು ಒಂದಿದೆ. ಇಲ್ಲ ಅಂದರೆ ಕನ್ನಡ ಹೋರಾಟದಿಂದನೇ ನಿವೃತ್ತಿ ಆಗೋಣ, ಕನ್ನಡ ಹೋರಾಟ ಸಾಕು ಆಯಿತು, ಒಂದು 27 ವರ್ಷ ಮಾಡಿದ್ದೀವಿ ಸಾಕು ಅನ್ನೋಂಥದ್ದು ಮನಸ್ಥಿತಿಯಲ್ಲಿ ಆವಾಗ ಚಿಂತನೆ ಮಾಡ್ತಾ ಇರ್ತೀವಿ. ಆದರೂ ಒಂದೊಂದು ಟೈಮಲ್ಲಿ ಎಲ್ಲೋ ಡ್ರಗ್ಸ್ ತಗೊಂಡಂಗಾಗುತ್ತೆ, ಮತ್ತೆ ಹೋರಾಟ ಕನ್ನಡಕ್ಕನ್ನೇ ಮತ್ತೆ ಬೀದಿ ಬರೋಣ ಅನ್ಸುತ್ತೆ. ಅದನ್ನು ಇನ್ನೂ ಯೋಚನೆ ಮಾಡುವಂಥ ಸಂದರ್ಭ ಇದೆ. ಸರಿಯಾದ ಸಮಯಕ್ಕೆ, ಸೂಕ್ತ ಕಾಲಕ್ಕೆ ಸೂಕ್ತ ನಿರ್ಧಾರವನ್ನು ತಗೊಳ್ಳುವಂಥ ಕೆಲಸ ಮಾಡಬೇಕನ್ನುವಂಥದ್ದಿದೆ. ಕನ್ನಡದ ಮತ್ತು ಕರ್ನಾಟಕದ ನಾಡು, ನುಡಿ, ಜಲ, ಕನ್ನಡ ನಾಡಿಗಾಗಿ, ಕನ್ನಡಿಗರಿಗಾಗಿ, ಕನ್ನಡದ ಅಸ್ಮಿತೆಗಾಗಿ ನಿರಂತರವಾಗಿ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾ ಬಂದಿರುವ ನಿಮಗೆ ಆ ದೇವರು ಆಯುಷ್ಯ ಆರೋಗ್ಯ ಕೊಡಲಿ, ಕಾಪಾಡಲಿ, ಕನ್ನಡದ ಸೇವೆ ಮತ್ತೊಂದಷ್ಟು ಮಾಡುವಂತಾಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಾ ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಜೊತೆಯಲ್ಲಿ ಮಾಧ್ಯಮದವರು ಸಹ ಇವತ್ತು ಕನ್ನಡದ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮದವರು ಇಲ್ಲ ಅಂದ್ರೆ ಕನ್ನಡ ಹೋರಾಟಗಾರ ಈಚೆ ಬರೋಕ್ಕಾಗ್ತಾ ಇದ್ದಿಲ್ಲ. ಏನೇ ಆದರೂ ಕನ್ನಡ ಹೋರಾಟಗಾರರಿಗೆ ಏಟು ಬಿದ್ದಾವು ಅದು ದೊಡ್ಡ ಸುದ್ದಿ ಮಾಡಿ ಅವ್ರನ್ನ ರಕ್ಷಣೆ ಮಾಡ್ಕೊಳ್ಳೋ ಥರ ಕನ್ನಡ ಹೋರಾಟ ಮತ್ತು ಕನ್ನಡ ಮಾಧ್ಯಮ, ಕನ್ನಡ ಪತ್ರಿಕೆ ಇವೆಲ್ಲವೂ ಒಟ್ಟಿಗೆ ಇರೋದ್ರಿಂದ ಒಂದಿಷ್ಟು ಕನ್ನಡದ ಕೆಲಸ ಆಗ್ತಾ ಇದ್ದಾವೆ. ಇಲ್ಲ ಅಂದರೆ ಕನ್ನಡ ಹೋರಾಟಗಾರರಿಂದ ಅಥವಾ ನನ್ನಿಂದ
ನಾನೇ ಅನ್ನುವಂಥದ್ದು ಮೂರ್ಖತನದ ಪರಮಾವಧಿ. ಆದ್ದರಿಂದ ನಿಮ್ಮ ಚಾನಲಲ್ಲಿ ನಮ್ಮನ್ನು ಕರೆಸಿ ಇಷ್ಟೊಂದು ಮಾತಾಡೋದಕ್ಕೆ ಧನ್ಯವಾದ ಸರ್. ನಿಮಗೂ ಶುಭವಾಗಲಿ. ಧನ್ಯವಾದ ಸರ್.